ಹಾಯ್ ಹಲೋ ನಮಸ್ತೆ ಸಮಸ್ತ ಕರ್ನಾಟಕ ವಿದ್ಯಾರ್ಥಿ ಮಿತ್ರರಿಗೆ ಅನಿಲ್ ಕುಮಾರ್ ಸರ್ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ಅನಿಲ್ಸ್ ಯೂಟ್ಯೂಬ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸ್ತಾ ಬನ್ನಿ. ಶಬ್ದ ಕೇಳಿಸ್ತಾ ಇದೆನಾ? ಹಾಗಾದ್ರೆ ಈ ಶಬ್ದ ಕೇಳಿಸ್ತಾ ಇದೆ ಅಂದ್ರೆ ಅರ್ಥ ಮಾಡ್ಕೊಡ್ರಿ. ಇವತ್ತು ಮಾಡ್ತಾ ಇರುವಂತ ಟಾಪಿಕ್ ಯಾವುದು ರೀ ಅಂತ ಅಂದ್ರೆ ವಿಜ್ಞಾನದಲ್ಲಿ ಅತ್ಯಂತ ಪ್ರಮುಖವಾಗಿರುವಂತ ಒಂದು ಕಾನ್ಸೆಪ್ಟ್, ದಟ್ ಈಸ್ ಸೌಂಡ್ಸ್ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಒಂದ್ ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಈಗ ಈ ಸೌಂಡ್ ಅನ್ನ ನೋಡ್ತಾ ಇದ್ದೀರಿ ಅಂದಾಗ ಈ ಸೌಂಡ್ ನಿಮಗೆ ಕೇಳಿಸ್ತಾ? ಓಕೆ, ಹಾಗಾದ್ರೆ ಕೇಳುವಂತ ಶಬ್ದಗಳು ಅಂದರೆ ಯಾವುದು? ಅದಾದ ನಂತರ ಇವಾಗ ಗಮನಿಸ್ತಾ ಬನ್ನಿ. ಇವಾಗ ಕೇಳಿಸ್ತಾ ಇದೆನಾ? ಹಾಗಾದ್ರೆ ನಮಗೆ ಕೇಳಿಸದೇ ಇರುವಂತ ಶಬ್ದಗಳು ಇರುತ್ತಾ? ಡೆಫಿನೆಟ್ಲಿ ಇರುತ್ತಾ. ಅವುಗಳ ಬಗ್ಗೆನೂ ಸಹ ಸ್ವಲ್ಪ ನಾವು ಡಿಸ್ಕಷನ್ ಮಾಡಬೇಕಾಗುತ್ತಾ? ಹಾಗಾದ್ರೆ ವಿದ್ಯಾರ್ಥಿಗಳೇ ಇವಾಗ ಅಬ್ಸರ್ವ್ ಮಾಡ್ತಾ ಬನ್ನಿ. ಶಬ್ದ ಅಂದರೆ ಏನು ಅಂತ ಕೇಳಿದಾಗ ಅದೊಂದು ಶಕ್ತಿಯ ರೂಪ. ಸೌಂಡ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ ಅನ್ನೋದು ಇಲ್ಲಿ ಗೊತ್ತಿರಬೇಕಾಗುತ್ತಾ. ಹಾಗಾದ್ರೆ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರುವಂತಹ ಒಂದು ಟಾಪಿಕ್ ಯಾವುದಾಗಿದೆ ರೀ ಅಂತ ನೋಡಿದಾಗ ಶಬ್ದ ಆಗಿದೆ. ಅದೇ ರೀತಿಯಾಗಿ ಮುಂಬರುವಂತಹ ಎಲ್ಲಾ ಪರೀಕ್ಷೆಗಳಿಗೆ ಈ ಶಬ್ದಕ್ಕೆ ಸಂಬಂಧಿಸಿರುವಂತಹ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ತರಗತಿಯಲ್ಲಿ ನಿಮಗೆ ಸಿಗುತ್ತಾ. ಅದೇ ರೀತಿಯಾಗಿ ಯಾರೆಲ್ಲ ಇನ್ನು ಯೂಟ್ಯೂಬ್ ಚಾನಲ್ಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ. ಹಾಗೂ ಈ ವಿಡಿಯೋನ ನಿಮ್ಮ ವಿದ್ಯಾರ್ಥಿ ಮಿತ್ರರೊಂದಿಗೆ ಹಂಚಿಕೊಳ್ತಾ ಬನ್ನಿ. ಹಾಗಾದ್ರೆ ಶಬ್ದ ಅಂದರೆ ಏನು? ಫಸ್ಟ್ ಒಂದು ಡೆಫಿನಿಷನ್ ನ ಅರ್ಥ ಮಾಡ್ಕೊಳ್ತಾ ಬರೋಣ. ಸೌಂಡ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ, ಅಥವಾ ಶಬ್ದ ಎನ್ನುವುದು ಒಂದು ಶಕ್ತಿಯ ರೂಪ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದೆ ಸರ್. ಅದೇ ರೀತಿಯಾಗಿ ಇದು ಯಾವ ರೀತಿಯಾದಂತಹ ಶಕ್ತಿ ಸರ್ ಅಂತ ನೋಡ್ತಾ ಇದೀವಿ ಅಂದಾಗ ಒಂದು ಗಮನಿಸ್ತಾ ಬನ್ನಿ. ಇಲ್ಲಿ ಶಬ್ದ ಅಂತ ನೋಡ್ತಾ ಇದೀವಿ ಅಂದಾಗ ಯಾವುದೇ ಒಂದು ವಸ್ತುವಿನ ಕಂಪನದಿಂದ ಉತ್ಪತ್ತಿಯಾಗುವಂತ ಶಬ್ದವನ್ನ ಅಥವಾ ಕಂಪನದಿಂದ ಉತ್ಪತ್ತಿಯಾಗುವಂತಹ ಒಂದು ಶಕ್ತಿಯನ್ನ ಶಬ್ದ ಎಂದು ಕರೀಬಹುದು. ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಪ್ಪ. ಹಾಗಾದ್ರೆ ಈಗ ಇದು ಸೌಂಡ್ ಮಾಡು ಅಂತ ಹೇಳ್ತೀನಿ. ಸೌಂಡ್ ಮಾಡ್ತಾ ಇದೆನಾ? ಮಾಡ್ತಾ ಇಲ್ಲ ಅಲ್ವಾ? ಹಾಗಾದ್ರೆ ಇವಾಗ ಅಬ್ಸರ್ವ್ ಮಾಡ್ತಾ ಬನ್ನಿ. ಸೌಂಡ್ ಆಯ್ತಾ? ಹಾಗಾದ್ರೆ ಇವಾಗ ಯಾಕೆ ಸೌಂಡ್ ಆಗ್ತಾ ಇದೆ ಸರ್ ಅಂತ ನೋಡಿದಾಗ ಈ ವಸ್ತು ಕಂಪಿಸಲು ಪ್ರಾರಂಭಿಸ್ತಾ ಇದೆ, ಅದಕ್ಕೆ ಶಬ್ದ ಆಗ್ತಾ ಇದೆ ಸರ್. ಹಾಗಾದ್ರೆ ಇವತ್ತು ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ವಿದ್ಯಾರ್ಥಿಗಳೇ ಇಲ್ಲಿ ಶಬ್ದ ಅಂದರೆ ಏನು, ಅದಾದ ನಂತರ ಶಬ್ದದ ವಿಧಗಳು ಯಾವ್ಯಾವ ಇದಾವು, ಅದೇ ರೀತಿಯಾಗಿ ಶಬ್ದ ಯಾವೆಲ್ಲಾ ಮಾಧ್ಯಮದಲ್ಲಿ ಚಲಿಸ್ತಾ ಹೋಗುತ್ತಾ ಅದಕ್ಕೆ ಸಂಬಂಧಿಸಿರುವಂತಹ ಕೆಲವೊಂದು ಪ್ರಶ್ನೆಗಳನ್ನ ನಾವು ಇವತ್ತೇನ್ ಮಾಡ್ತಾ ಬರೋಣ, ಡಿಸ್ಕಷನ್ ಮಾಡ್ತಾ ಬರೋಣ. ಹಾಗಾದ್ರೆ ಮೊದಲನೇದು ನೋಡ್ತಾ ಇದ್ದೀವಿ ಅಂದಾಗ ವಾಟ್ ಈಸ್ ಸೌಂಡ್ ಅಂತ ಕೇಳಿದ್ರೆ, ಶಬ್ದ ಅಂದರೆ ಏನು ಅಂತ ಕೇಳಿದಾಗ ಒಂದು ಗೊತ್ತಿರಬೇಕು, ಸೌಂಡ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ. ಹಾಗಾದ್ರೆ ಶಬ್ದ ಎನ್ನುವುದು ಒಂದು ಶಕ್ತಿಯ ರೀತಿ ಅಥವಾ ಒಂದು ಶಕ್ತಿಯ ರೂಪ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರಬೇಕಾಗುತ್ತ. ಶಬ್ದ ಎನ್ನುವುದು ಏನಾಗಿರುತ್ತಾ? ಒಂದು ಶಕ್ತಿ ಆಗಿರುತ್ತದೆ. ಹಾಗಾದ್ರೆ ನಿಮ್ಗೆಲ್ಲರಿಗೂ ಲಾ ಆಫ್ ಕನ್ಸರ್ವೇಷನ್ ಗೊತ್ತಿದೆ ಅಂತ ಅನ್ಸುತ್ತಾ? ಹಿಂಗಂದ್ರೆ ಏನ್ ಮಾಸ್ತರ ಅಂತ ನೋಡ್ತೀರಿ, ವಿಜ್ಞಾನದಲ್ಲಿ ಓದಿರ್ತೀರಾ. ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಬಟ್ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಅಂದ್ರೆ ಏನ್ ಗೊತ್ತಾ? ಶಕ್ತಿಯನ್ನ ಉತ್ಪಾದನೆ ಅಥವಾ ರಚನೆ ಮಾಡೋದಕ್ಕೂ ಆಗೋದಿಲ್ಲ, ಅದೇ ರೀತಿಯಾಗಿ ಶಕ್ತಿಯನ್ನ ನಾಶ ಮಾಡೋದಕ್ಕೂ ಆಗೋದಿಲ್ಲ. ಆದರೆ ಶಕ್ತಿಯನ್ನ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಅಥವಾ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಏನ್ ಮಾಡಬಹುದು ಅಂದ್ರೆ ಪರಿವರ್ತನೆ ಮಾಡಬಹುದು. ಹಾಗಾದ್ರೆ ಶಬ್ದದ ರಚನೆ ಆಗ್ತಾ ಇದೆ ಅಂದ್ರೆ ಇದರ ಹಿಂದೆ ಇನ್ನೊಂದು ಶಕ್ತಿ ಇರಲೇಬೇಕಲ್ವಾ? ಹಾಗಾದ್ರೆ ಒಂದು ಗಮನಿಸಿ, ಇಲ್ಲಿ ಗೊತ್ತಿರಬೇಕಾಗತ್ತಾ, ಕಂಪನದಿಂದ ಶಕ್ತಿ ಅಥವಾ ಕಂಪನದಿಂದ ನಮಗ ಶಬ್ದದ ಉತ್ಪತ್ತಿಯಾಗುತ್ತದೆ. ಹಾಗಾದರೆ ಸೌಂಡ್ ಈಸ್ ಫಾರ್ಮ್ಡ್ ಡ್ಯೂ ಟು ದ ವೈಬ್ರೇಷನ್ ಆಫ್ ದ ಆಬ್ಜೆಕ್ಟ್. ಯಾವುದೇ ಒಂದು ವಸ್ತುವಿನ ಕಂಪನದ ಮುಖಾಂತರ ಶಕ್ತಿ ಏನಾಗುತ್ತದೆ ಅಂದರೆ ಅಥವಾ ಶಬ್ದ ಏನಾಗುತ್ತದೆ ಅಂದರೆ ಉತ್ಪತ್ತಿಯಾಗುತ್ತದೆ ಅನ್ನೋದು ನಮ್ಗಿಲ್ಲಿ ಗೊತ್ತಿರಬೇಕಾಗುತ್ತ. ಹಾಗಾದ್ರೆ ವಿದ್ಯಾರ್ಥಿಗಳೇ ಇದೇ ಸೌಂಡ್ ಅಂತ ನಾವು ಗಮನಿಸ್ತಾ ಇದೀವಿ ಅಂದ್ರೆ ಒಂದು ಅರ್ಥ ಮಾಡ್ಕೊಳ್ತಾ ಬನ್ನಿ. ಶಬ್ದದ ಅಲೆಗಳು ನಾವು ನೋಡ್ತಾ ಇದೀವಿ ಅಥವಾ ಶಬ್ದ ಯಾವ ರೀತಿಯಾಗಿ ವರ್ಗಾವಣೆ ಆಗುತ್ತೆ ಅಂತ ಕೇಳಿದರೆ ಶಬ್ದಗಳು ಅಲೆಗಳ ರೀತಿಯಾಗಿ ಏನಾಗುತ್ತಾ ವರ್ಗಾವಣೆ ಆಗ್ತಾ ಬರುತ್ತ. ಈಗ ಫಾರ್ ಎಕ್ಸಾಂಪಲ್ ಈಗ ನಾನ್ ಮಾತಾಡ್ತಾ ಇದ್ದೀನಿ ಅಂದಾಗ ನನ್ನ ಮಾತಿನಲ್ಲಿ ಅಥವಾ ನನ್ನಿಂದ ಹೊರಗಡೆ ಬರುತ್ತಾ ಇರುವಂತಹ ಈ ಶಬ್ದ ನಿಮಗೆ ಸೇರ್ತಾ ಇದೆ ಅಂದಾಗ ಇದು ಅಲೆಗಳ ರೀತಿಯಾಗಿ ಏನಾಗಿರುತ್ತೆ ಅಂದ್ರೆ ನಿಮ್ಮನ್ನ ಸೇರ್ಪಡನೆ ಆಗಿರುತ್ತೆ ಅನ್ನೋದು ಮರೆಯೋಕ್ ಹೋಗಬೇಡಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇದಕ್ಕೆ ಸಂಬಂಧಿಸಿರುವಂತಹ ಕೆಲವೊಂದು ಪಾಯಿಂಟ್ಸ್ ಅನ್ನ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ ಅಂದಾಗ ನೋಡ್ತಾ ಬರೋಣ. ಇಲ್ಲಿ ನಿಮ್ಗೆಲ್ಲರಿಗೂ ಏನ್ ಗೊತ್ತಿತ್ತು ಅಂದ್ರೆ ಶಬ್ದ ಎನ್ನುವುದು ಒಂದು ಶಕ್ತಿಯ ರೂಪ. ಅದೇ ರೀತಿಯಾಗಿ ಲಾ ಆಫ್ ಕನ್ಸರ್ವೇಷನ್ ಏನಾಗ್ತಾ ಇತ್ತು, ಶಕ್ತಿಯನ್ನ ರಚನೆ ಮಾಡೋದಕ್ಕೂ ಆಗೋದಿಲ್ಲ, ಶಕ್ತಿಯನ್ನ ನಾಶ ಮಾಡೋದಕ್ಕೂ ಆಗೋದಿಲ್ಲ, ಆದರೆ ಶಕ್ತಿ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಏನಾಗಬಹುದು, ಪರಿವರ್ತನೆ ಆಗುತ್ತದೆ ಅಂತ ಗೊತ್ತಿರಬೇಕು. ಅದಾದ ನಂತರ ಯಾವುದರಿಂದ ಶಬ್ದದ ಉತ್ಪತ್ತಿಯಾಗುತ್ತದೆ ಅಂತ ಕೇಳಿದಾಗ ಕಂಪನದಿಂದ ಉತ್ಪತ್ತಿಯಾದ ಶಕ್ತಿಯನ್ನೇ ಶಬ್ದ ಎಂದು ಕರೆಯುವರು.
ಏನಾಗುತ್ತಾ ವೈಬ್ರೇಷನ್ ಆಫ್ ದ ಆಬ್ಜೆಕ್ಟ್ ಅಂತಲೂ ಸಹ ಕರಿತೀವಿ, ಅಥವಾ ಕಂಪನದಿಂದ ಏನಾಗುತ್ತೆ ಶಬ್ದದ ಉತ್ಪತ್ತಿ ಆಗುತ್ತದೆ ಅನ್ನೋದು ಗೊತ್ತಿರಲಿ. ಅದೇ ರೀತಿಯಾಗಿ ನಾನು ಮಾತಾಡ್ತಾ ಇರುವಂತ ಈ ಮಾತು ನಿಮಗೆ ಕೇಳಿಸ್ತಾ ಇದೆ ಅಂದ್ರೆ ನಿಮ್ಮ ಕಿವಿಯ ತಮಟೆಗಳು ಏನಾಗ್ತಾ ಇರುತ್ತೋ ವೈಬ್ರೇಟ್ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ ನನ್ನ ಈ ಮಾತು ನಿಮಗೆ ಕೇಳಿಸ್ತಾ ಇದೆ. ಹಾಗಾದ್ರೆ ಇವಾಗ ಗಮನಿಸ್ತಾ ಬನ್ನಿ ವಿದ್ಯಾರ್ಥಿಗಳೇ, ಶಬ್ದದ ಕುರಿತು ಅಧ್ಯಯನ ಮಾಡುವುದನ್ನ ಏನೆಂದು ಕರೆಯಲಾಗುತ್ತದೆ ಅಂತ ನೋಡಿದಾಗ, ಶಬ್ದದ ಕುರಿತು ಅಧ್ಯಯನ ಮಾಡುವುದನ್ನ ಅಕೌಸ್ಟಿಕ್ ಅಂತ ಕರೀತಾ ಹೋಗ್ತಾರೆ. ಏನಂತ ಕರೀತಾರ? ಅಕೌಸ್ಟಿಕ್ ಎಂದು ಕರೆಯಲಾಗುತ್ತದೆ. ಅದಾದ ನಂತರ ಇದರ ಎಸ್ಐ ಮಾನ ಏನಾಗಿರುತ್ತದೆ ಅಂತ ಕೇಳಿದಾಗ, ಶಬ್ದದ ಎಸ್ಐ ಮಾನ ಏನಾಗಿರುತ್ತದೆ? ಶಬ್ದದ ಎಸ್ಐ ಮಾನ ಏನಾಗಿರುತ್ತದೆ ಎಂದರೆ ಅದನ್ನ ಡೆಸಿಬಲ್ ಎಂದು ಕರೆಯಲಾಗುತ್ತದೆ. ಏನಂತ ಕರೀತಾರೆ ವಿದ್ಯಾರ್ಥಿಗಳೇ? ಅದನ್ನು ಡೆಸಿಬಲ್ ಎಂದು ಕರೆಯಲಾಗುತ್ತದೆ. ಹಾಗಾದ್ರೆ ಇವಾಗ ಅಬ್ಸರ್ವ್ ಮಾಡ್ತಾ ಬನ್ನಿ, ಈ ಡೆಸಿಬಲ್ ಅನ್ನ ಕೊಟ್ಟವ್ರು ಯಾರು ಅಂತ ಕೇಳಿದರೆ, ಈ ಎಸ್ಐ ಮಾನವನ್ನ ನೀಡಿದವರು ಯಾರು ಅಂತ ನೋಡಿದಾಗ ಗ್ರಹಂ ಬೆಲ್ ಎನ್ನುವುದು ಗೊತ್ತಿರಬೇಕಾಗುತ್ತೆ. ಯಾರು ಸರ್ ಇದನ್ನ ಕೊಟ್ಟಿದ್ದು? ಗ್ರಹಂ ಬೆಲ್ ರವರು ಏನ್ ಮಾಡಿದ್ರು ಅಂದ್ರೆ ಎಸ್ಐ ಮಾನವನ್ನ ನೀಡಿದಂತಹ ವ್ಯಕ್ತಿ, ಅದು ಕೂಡ ಶಬ್ದದ ಎಸ್ಐ ಮಾನವಾಗಿರುವಂತಹ ಈ ಡೆಸಿಬಲ್ ಅನ್ನ ನೀಡಿದಂತಹ ವ್ಯಕ್ತಿ ಗ್ರಹಂ ಬೆಲ್ ಅನ್ನೋದು ಗೊತ್ತಿರಬೇಕಾಗುತ್ತೆ. ಇದನ್ನ ಹೊರತುಪಡಿಸ್ತಾ ಇದೀವಿ ಅಂದಾಗ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ, ಈ ಶಬ್ದವನ್ನ ಯಾವ ಸಾಧನದ ಮುಖಾಂತರ ತಿಳ್ಕೋಬಹುದು ಅಂತ ಕೇಳಿದರೆ, ಶಬ್ದವನ್ನ ಒಂದು ಗೊತ್ತಿರಬೇಕು, ಆಡಿಯೋಮೀಟರ್ ಸಾಧನದ ಮುಖಾಂತರ ಅಳೆಯಬಹುದಾಗುತ್ತದೆ. ಸೌಂಡ್ ಕ್ಯಾನ್ ಬಿ ಮೆಜರ್ಡ್ ವಿತ್ ದ ಹೆಲ್ಪ್ ಆಫ್ ಆಡಿಯೋಮೀಟರ್. ಹಾಗಾದ್ರೆ ಒಂದು ಗೊತ್ತಿರಲಿ, ಶಬ್ದವನ್ನ ಅಳೆಯುವಂತ ಸಾಧನ ಯಾವುದು ಅಂತ ಕೇಳಿದರೆ ಆಡಿಯೋಮೀಟರ್ ನ ಮುಖಾಂತರ ಶಬ್ದವನ್ನ ಅಳೆಯಬಹುದು. ಇದನ್ನು ಹೊರತುಪಡಿಸಿದ್ರೆ ಕೆಲವೊಂದು ಬಾರಿ ಪ್ರಶ್ನೆಯನ್ನ ಕೇಳ್ತಾರ, ನೀರಿನಲ್ಲಿ ಶಬ್ದವನ್ನ ಯಾವುದರ ಮುಖಾಂತರ ಅಳೆಯಬಹುದಾಗುತ್ತದೆ? ನೀರಿನಲ್ಲಿ ಶಬ್ದವನ್ನ ಯಾವ ಸಾಧನದ ಮುಖಾಂತರ ಅಳೆಯಲಾಗುತ್ತದೆ ಅಂತ ನೋಡಿದಾಗ ಇಲ್ಲಿ ಗೊತ್ತಿರಬೇಕಾಗುತ್ತಾ, ಇದನ್ನ ಹೈಡ್ರೋಫೋನ್ಸ್ ನ ಮುಖಾಂತರ ಅಳೆಯಬಹುದಾಗಿದೆ. ಯಾವುದ್ರಿ? ಹೈಡ್ರೋಫೋನ್ಸ್ ನ ಮುಖಾಂತರ ಅಳೆಯಬಹುದಾಗಿದೆ ಅನ್ನೋದು ಗೊತ್ತಿರಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇದನ್ನ ನೆನಪಲ್ಲಿ ಇಟ್ಕೊಂಡು ಹೈಡ್ರೋಫೋನ್ಸ್ ನ ಮುಖಾಂತರ ನೀರಿನಲ್ಲಿರುವ ಶಬ್ದವನ್ನ ಅಳೆಯಬಹುದು. ಇದನ್ನ ಹೊರತುಪಡಿಸ್ತಾ ಇದೀವಿ ಅಂದಾಗ ನೆಕ್ಸ್ಟ್ ಗೊತ್ತಿರಬೇಕಾಗುತ್ತ, ಈ ಶಬ್ದ ತರಂಗಗಳಿರುತ್ತಲ್ಲ, ಈ ಶಬ್ದ ತರಂಗಗಳನ್ನ ವಿದ್ಯುತ್ ಸೂಚಕಗಳಾಗಿ ಬದಲಾಯಿಸುವಂತ ಒಂದು ಸಾಧನ ಯಾವುದು ಅಂತ ಕೇಳ್ತಾ ಹೋಗ್ತಾನೆ. ಹಾಗಾದ್ರೆ ಇಲ್ಲಿ ಈ ಸೌಂಡ್ ಎನರ್ಜಿಯನ್ನ ವಿದ್ಯುತ್ ಸೂಚಕಗಳಾಗಿ, ವಿದ್ಯುತ್ ಸಂಕೇತಗಳಾಗಿ ಯಾವ ಸಾಧನದ ಮುಖಾಂತರ ನಾವು ತಿಳ್ಕೋಬಹುದು ಅಂತ ಕೇಳಿದಾಗ ಒಂದು ಗೊತ್ತಿರಬೇಕಾಗುತ್ತ, ಮೈಕ್ರೋಫೋನ್ ಅಂತ ಕೇಳಿದಿರ ಎಲ್ರು? ಹಾಗಾದ್ರೆ ಈ ಮೈಕ್ರೋಫೋನ್ ನ ಸಹಾಯದ ಮುಖಾಂತರ ಏನ್ ಮಾಡ್ತಾ ಹೋಗ್ತಾರ್ರಿ ಅಂತ ನೋಡಿದಾಗ ಶಬ್ದ ಶಕ್ತಿಯನ್ನ, ಈ ಸೌಂಡ್ ಎನರ್ಜಿಯನ್ನ ಏನನ್ನಾಗಿ ಇಂಡಿಕೇಟ್ ಮಾಡ್ತಾ ಹೋಗ್ತಾರೆ ಅಂದ್ರೆ ವಿದ್ಯುತ್ ಸೂಚಕಗಳಾಗಿ ಏನ್ ಮಾಡಬಹುದು ಅಂದ್ರೆ ಇದನ್ನ ಸೂಚಿಸಬಹುದು ಅನ್ನೋದು ಗೊತ್ತಿರಬೇಕಾಗುತ್ತ. ಅಥವಾ ಇಲ್ಲಿ ನಮಗೆ ಗೊತ್ತಿರಬೇಕು, ಈ ಎರಡೂ ಸಾಧನಗಳನ್ನ ನೆನಪಲ್ಲಿಟ್ಕೋರಿ, ಜೊತೆಗೆ ಯಾವುದನ್ನ ನೆನಪಲ್ಲಿ ಇಟ್ಕೋರಿ, ಆಡಿಯೋಮೀಟರ್ ಕೂಡ ನೆನಪಲ್ಲಿ ಇಟ್ಕೋರಿ, ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಹಾಗಾದ್ರೆ ಒಂದು ಅರ್ಥ ಮಾಡ್ಕೊಳ್ತಾ ಬನ್ನಿ, ಇಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ನನ್ನ ಮಾತು ನಿಮಗೆ ಕೇಳಿಸ್ತಾ ಇದೆನಾ? ಕೇಳಿಸ್ತಾ ಇದೆ. ಸುತ್ತಲೂ ಏನಿದೆ? ಗಾಳಿ ಇದೆ, ಹೌದಲ್ರಿ? ಹಾಗಾದ್ರೆ ಇಲ್ಲಿ ಅನಿಲ ಮಾಧ್ಯಮ ಇದೆ. ಹಾಗಾದ್ರೆ ಶಬ್ದ ಅನಿಲ ಮಾಧ್ಯಮದ ಮುಖಾಂತರ ಚಲಿಸುತ್ತದೆನಾ? ಡೆಫಿನೆಟ್ಲಿ ಚಲಿಸುತ್ತ. ಇನ್ ಕೇಸ್ ಇವಾಗ ಅರ್ಥ ಮಾಡ್ಕೋರಪ್ಪ ಶಾಣೆ ಮಂದಿಗಳ, ಈಗ ನಾನು ಕ್ಲಾಸ್ ಮಾಡ್ತಾ ಇದ್ದೀನಲ್ಲ, ಇದಿಷ್ಟು ಪ್ರದೇಶದಲ್ಲಿ ಯಾವುದೇ ರೀತಿ ಗಾಳಿ ಇಲ್ಲದೆ ಹೋಗಿತ್ತು ಅಂದ್ರೆ ನಾನು ಮಾತನಾಡುತ್ತಿರುವಂತ ಮಾತು ನಿಮಗೆ ಹೆಂಗ ಅನಿಸುತ್ತೆ ಗೊತ್ತಾ? ಇವಾಗ ಕೇಳಿಸಿದ ನನ್ನ ಮಾತು ನಿಮಗೆ? ನೆವರ್. ಹಾಗಾದ್ರೆ ಒಂದರ್ಥ ಮಾಡ್ಕೊಳ್ತಾ ಬನ್ನಿ ವಿದ್ಯಾರ್ಥಿಗಳೇ, ಶಬ್ದ ಪ್ರಸರಿಸಬೇಕಾದರೆ ಯಾವುದಾದರೂ ಒಂದು ಮಾಧ್ಯಮ ಇರಲೇಬೇಕು. ಈಗ ಇಲ್ಲಿ ಗಾಳಿ ಇಲ್ಲದೆ ಕೇವಲ ನಿರ್ವಾತ ಇತ್ತು ಅಂದ್ರೆ ಶಬ್ದ ನಿಮಗೆ ಕೇಳಿಸುತ್ತಿರಲಿಲ್ಲ. ಹಾಗಾದ್ರೆ ಶಬ್ದ ಘನದ ಮುಖಾಂತರ ಚಲಿಸುತ್ತದೆ, ಶಬ್ದ ದ್ರವದ ಮುಖಾಂತರ ಚಲಿಸುತ್ತದೆ, ಶಬ್ದ ಅನಿಲದ ಮುಖಾಂತರ ಚಲಿಸುತ್ತದೆ, ಆದರೆ ಶಬ್ದ ನಿರ್ವಾತದಲ್ಲಿ ಚಲಿಸುವುದಿಲ್ಲ ಎನ್ನುವುದನ್ನ ನೆನಪಿನಲ್ಲಿ ಇಟ್ಕೋರಿ ಸರ್. ಇದನ್ನ ಹೊರತುಪಡಿಸ್ತಾ ಇದೀವಿ ಅಂದ್ರೆ ವಿದ್ಯಾರ್ಥಿಗಳೇ ಇವಾಗ ಥಿಂಕ್ ಮಾಡ್ತಾ ಬರಲ್ಲ, ಈ ಶಬ್ದ ಎನ್ನುವುದು ಒಂದು ಶಕ್ತಿ, ಇದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ ಅಂದಾಗ ಯಾವ ರೀತಿಯಾಗಿ ಚಲಿಸುತ್ತದೆ? ಹಾಗಾದ್ರೆ ಗೊತ್ತಿರಲಿ ವಿದ್ಯಾರ್ಥಿಗಳೇ, ಶಬ್ದಗಳು ಅಲೆಗಳ ರೀತಿಯಾಗಿ ಏನಾಗುತ್ತರಿ ಅಂದ್ರ ಟ್ರಾನ್ಸ್ಫರ್ ಆಗ್ತಾ ಬರುತ್ತ, ಅಥವಾ ಇವುಗಳು ಚಲಿಸುತ್ತವೆ. ಈಗ ನಾನ್ ಮಾತಾಡ್ತಾ ಇರುವಂತ ಮಾತು ನಿಮಗೆ ಕೇಳ್ಸಕ್ ಕುಂತತಿ ಅಂದ್ರ ಇದು ಒಂದು ರೀತಿಯಾಗಿ ವೇವ್ ಎನರ್ಜಿ ಆಗಿರುತ್ತ, ಅಲೆಗಳ ರೀತಿಯಾಗಿ ಶಬ್ದಗಳು ಏನಾಗುತ್ತವೆ ಅಂದರೆ ಪ್ರೊಪಗೇಟ್ ಆಗುತ್ತಾ ಅಥವಾ ಚಲಿಸುತ್ತ ಅನ್ನೋದು ನಾವು ಇಲ್ಲಿ ತಿಳ್ಕೋಬಹುದು. ಹಾಗಂದ್ರೆ ವಿದ್ಯಾರ್ಥಿಗಳೇ, ಅಲೆಗಳು ಕೇವಲ ಶಬ್ದಗಳಲ್ಲಿ ಮಾತ್ರ ಇರುತ್ತಾ? ಓನ್ಲಿ ಸೌಂಡ್ ಎನರ್ಜಿಯಲ್ಲಿ ಮಾತ್ರ ನಮಗೆ ವೇವ್ ನೇಚರ್ ಅನ್ನು ನೋಡ್ತೀವ? ಇಲ್ಲ. ಗಮನಿಸಿ, ಬೆಳಕಿನ ಶಕ್ತಿಯೂ ಕೂಡ ಅಲೆಗಳ ರೀತಿಯಾಗಿ ಚಲಿಸುತ್ತದೆ. ಆದರೆ ಬೆಳಕಿಗೆ ಡ್ಯುವಲ್ ನೇಚರ್ ಇದೆ, ಅದು ಅಲೆಗಳ ರೀತಿಯಾಗಿಯೂ ಕೂಡ ಚಲಿಸುತ್ತಾ, ಕಣಗಳ ರೀತಿಯಾಗಿಯೂ ಚಲಿಸುತ್ತಾ. ಹಾಗಾದ್ರೆ ಶಬ್ದದ ಅಲೆಗಳಿಗೂ ಮತ್ತು ಬೆಳಕಿನ ಅಲೆಗಳಿಗೂ ವ್ಯತ್ಯಾಸ ಏನಿದೆ? ಇದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ, ತಲೆ ಕೆಡಿಸ್ಕೋಬೇಡ್ರಿ, ಮೈ ಹೂನ ಇದರ್. ಹಾಗಾದ್ರೆ ಇವಾಗ ಅಬ್ಸರ್ವ್ ಮಾಡ್ತಾ ಬನ್ನಿ ವಿದ್ಯಾರ್ಥಿಗಳೇ, ಇವಾಗ ಶಬ್ದಗಳು ಅಲೆಗಳ ರೀತಿಯಾಗಿ ಚಲಿಸ್ತಾ ಇದೆ ಅಂದ್ರೆ ಅಲೆಗಳ ಗುಣಲಕ್ಷಣಗಳನ್ನ ನಾವು ಸ್ಟಡಿ ಮಾಡಬೇಕಾಗುತ್ತಾ, ತಿಳ್ಕೋಬೇಕಾಗುತ್ತಾ. ವೇವ್ಸ್ ಬಗ್ಗೆ ನಾವು ಏನ್ ಮಾಡಬೇಕಾಗುತ್ತಾ, ಅವುಗಳ ಕ್ಯಾರೆಕ್ಟರ್ಸ್ ಅನ್ನ ಸ್ಟಡಿ ಮಾಡಬೇಕು.
ಮಾಡಬೇಕು. ಅವುಗಳ ಗುಣಲಕ್ಷಣಗಳನ್ನ ತಿಳ್ಕೊಂಡ್ರೆ ಶಬ್ದಗಳ ಗುಣಲಕ್ಷಣ ತಿಳಿದುಕೊಂಡ ಹಾಗೆ ಅನ್ನೋದು ಇಲ್ಲಿ ಮರೆಯೋಕೆ ಹೋಗ್ಬೇಡಿ. ಹಾಗಾದ್ರೆ ಇಲ್ಲಿ ನಾನು ಈ ಅಲೆಗಳ ಗುಣಲಕ್ಷಣಗಳನ್ನ ವೇವ್ಸ್ ಅನ್ನ ನಾನು ಸ್ಟಡಿ ಮಾಡ್ತಾ ಇದ್ದೀನಿ ಅಂದಾಗ ಟೈಪ್ಸ್ ಆಫ್ ವೇವ್ಸ್, ಅದೇ ತರ ಸೌಂಡ್ ವೇವ್ಸ್ ಎದಕ್ಕೆ ಸಂಬಂಧಿಸುತ್ತಾ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಗಮನಿಸ್ತಾ ಬನ್ನಿ, ಇಲ್ಲಿ ಶಬ್ದದ ಅಲೆಗಳ ರೀತಿಯಾಗಿ ಚಲಿಸುತ್ತದೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿತ್ತು. ಯಾವ ತರ ಚಲಿಸುತ್ತಾ? ಇಟ್ ಸೌಂಡ್ ಟ್ರಾವೆಲ್ಸ್ ಇನ್ ಅ ವೇವ್ ನೇಚರ್ ಅನ್ನೋದು ಗೊತ್ತಿರಬೇಕು. ತರಂಗದ ರೀತಿಯಾಗಿ ಅಥವಾ ಅಲೆಗಳ ರೀತಿಯಾಗಿ ಇದು ಚಲಿಸುತ್ತದೆ. ಓಕೆ, ಇದೇ ರೀತಿಯಾಗಿ ಇದನ್ನ ಈ ಅಲೆಗಳನ್ನ ಎಷ್ಟು ತರ ವರ್ಗೀಕರಣ ಮಾಡ್ತಾರ್ರಿ ಅಂತ ನೋಡಿದಾಗ ಒಂದು ಗಮನಿಸಿ, ಮಾಧ್ಯಮದ ಆಧಾರದ ಮೇಲೆ ಇವುಗಳನ್ನ ಎರಡು ರೀತಿಯಾಗಿ ವರ್ಗೀಕರಣ ಮಾಡ್ತಾರೆ. ಹಾಗಾದ್ರೆ ಒಂದ್ ಅರ್ಥ ಮಾಡ್ಕೊರಿ, ನಾನು ಮಾಧ್ಯಮ ಅಂತ ಹೇಳಕ್ ಕುಂತೀನಿ ಅಂದ್ರ ನಮ್ಮ ರಂಗಣ್ಣಂದು ಪಬ್ಲಿಕ್ ಟಿವಿ ಐತಲ್ಲ ಆ ಮಾಧ್ಯಮದ ಬಗ್ಗೆ ಮಾತಾಡ್ತಾ ಇಲ್ಲ, ಮೀಡಿಯಂ ಅಂತ ಕರಿತಾ ಹೋಗ್ತೀವಿ. ಅಂದರೆ ಘನ ಮಾಧ್ಯಮ, ದ್ರವ ಮಾಧ್ಯಮ, ಅನಿಲ ಮಾಧ್ಯಮ. ಹಾಗಾದ್ರೆ ಒಂದು ನೆನ್ಪಿಡ್ಕೋರಿ, ಶಬ್ದಗಳು ಮಾಧ್ಯಮದ ಮುಖಾಂತರ ಚಲಿಸುತ್ತವೆ, ಆದರೆ ನಿರ್ವಾತದಲ್ಲಿ ಶಬ್ದಗಳು ಚಲಿಸುವುದಿಲ್ಲ. ಹಾಗಾದರೆ ಸೌಂಡ್ ಡಸ್ ನಾಟ್ ಪ್ರೊಪಗೇಟ್ ಥ್ರೂ ವ್ಯಾಕ್ಯೂಮ್ ಅನ್ನೋದು ಗೊತ್ತಿರಬೇಕು, ಅಥವಾ ನಿರ್ವಾತದ ಪ್ರದೇಶದಲ್ಲಿ ಶಬ್ದ ಏನಾಗೋದಿಲ್ಲ, ಚಲಿಸೋದಿಲ್ಲ ಸರ್. ಹಾಗಾದ್ರೆ ಇವಾಗ ಅರ್ಥ ಮಾಡ್ಕೊಳ್ತಾ ಬರೋಣ, ಮಾಧ್ಯಮದ ಆಧಾರದ ಮೇಲೆ ಈ ಶಬ್ದದ ಅಲೆಗಳನ್ನ ನಾವು ಎರಡು ತರ ವರ್ಗೀಕರಣ ಮಾಡಬಹುದು, ಅಥವಾ ಅಲೆಗಳನ್ನ ಸಾಮಾನ್ಯವಾಗಿ ಎರಡು ತರ ನಾವೇನ್ ಮಾಡಬಹುದು, ವರ್ಗೀಕರಣ ಮಾಡ್ತೀವಿ. ಆ ಅಲೆಗಳು ಯಾವುದು ಅಂತ ನೋಡಿದಾಗ ಒಂದು ಯಾಂತ್ರಿಕ ಅಲೆಗಳು, ಮತ್ತೊಂದು ಅಯಾಂತ್ರಿಕ ಅಲೆಗಳು. ಸರಿ, ಯಾಂತ್ರಿಕ ಅಲೆ ಅಂದರೆ ಏನ್ ಗೊತ್ತಾ? ಮೆಕ್ಯಾನಿಕಲ್ ವೇವ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಅದೇ ತರ ಅಯಾಂತ್ರಿಕ ಅಲೆಗಳನ್ನ ನಾನ್ ಮೆಕ್ಯಾನಿಕಲ್ ವೇವ್ಸ್ ಅಂತ ಕರೀತಾ ಹೋಗ್ತೀವಿ. ವಾಟ್ ಈಸ್ ದ ಡಿಫರೆನ್ಸ್? ಹಾಗಾದ್ರೆ ಇದರಲ್ಲಿ ಶಬ್ದ ಯಾಂತ್ರಿಕ ಅಲೆನೋ ಅಥವಾ ಇದು ಅಯಾಂತ್ರಿಕ ಅಲೆನೋ? ಆನ್ಸರ್ ಮಾಡಿ ನೋಡೋಣ. ಹಾಗಾದ್ರೆ ವಿದ್ಯಾರ್ಥಿಗಳೇ ಇವಾಗ ಅರ್ಥ ಮಾಡ್ಕೊಳ್ತಾ ಬನ್ನಿ, ಈ ಶಬ್ದ ಎನ್ನುವುದು ಯಾವ ಅಲೆಗೆ ಉದಾಹರಣೆಯಾಗಿರುತ್ತದೆ ಅಂದರೆ ಶಬ್ದ ಎನ್ನುವುದು ಯಾಂತ್ರಿಕ ಅಲೆಗೆ ಉದಾಹರಣೆಯಾಗಿರುತ್ತದೆ, ಅಥವಾ ಇಟ್ ಈಸ್ ಅನ್ ಎ ಮೆಕ್ಯಾನಿಕಲ್ ವೇವ್ ಅನ್ನೋದನ್ನ ನೆನಪಲ್ಲಿ ಇಟ್ಕೊಡಿ. ಹಾಗಂದ್ರೆ ಯಾಂತ್ರಿಕ ಅಂದರೆ ಏನು, ಅಯಾಂತ್ರಿಕ ಅಂದರೆ ಏನು ಅಂತ ಕೇಳಿದ್ರೆ ಒಂದು ತಿಳ್ಕೊರಿ ವಿದ್ಯಾರ್ಥಿಗಳೇ, ಯಾವ ಅಲೆಗಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸಲು ಮಾಧ್ಯಮದ ಅವಶ್ಯಕತೆಯನ್ನ ಹೊಂದಿರುತ್ತವೆಯೋ ಅಂತಹ ಅಲೆಗಳನ್ನ ಯಾಂತ್ರಿಕ ಅಲೆಗಳು ಅಂತ ಕರಿತೀವಿ. ಹಾಗಾದ್ರೆ ಈ ಅಲೆಗಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರೊಪಗೇಟ್ ಆಗಬೇಕು ಅಂದ್ರೆ ಮೀಡಿಯಂ ಇರಬೇಕು, ವ್ಯಾಕ್ಯೂಮ್ನ ಮುಖಾಂತರ ಹೋಗಂಗಿಲ್ಲ. ಹಾಗಾದ್ರೆ ಇವಾಗ ಅರ್ಥ ಮಾಡ್ಕೊಳ್ತಾ ಬನ್ನಿ, ಯಾವ ಅಲೆಗಳು ಚಲಿಸಲು ಮಾಧ್ಯಮದ ಅವಶ್ಯಕ ಇರುತ್ತದೆಯೋ, ಯಾವುದರ ಅವಶ್ಯಕ? ಮಾಧ್ಯಮದ ಅವಶ್ಯಕ ಇರುತ್ತದೆಯೋ ಅಂತಹ ಅಲೆಗಳನ್ನ ಯಾಂತ್ರಿಕ ಅಲೆಗಳು ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿಯಾಗಿ ಇದು ಘನ ಮಾಧ್ಯಮನಾದರೂ ಆಗಿರಬಹುದು, ಅದೇ ರೀತಿಯಾಗಿ ದ್ರವ, ನಂತರ ಅನಿಲ ಮಾಧ್ಯಮ ಆಗಿರಬಹುದು. ಇದನ್ನು ಹೊರತುಪಡಿಸಿದರೆ ಯಾಂತ್ರಿಕ ಅಲೆಗಳು ನಿರ್ವಾತ ಪ್ರದೇಶದಲ್ಲಿ ಚಲಿಸುವುದಿಲ್ಲ, ವ್ಯಾಕ್ಯೂಮ್ ಅಲ್ಲಿ ಏನಾಗೋದಿಲ್ಲ ರೀ ಅಂದ್ರೆ ಚಲಿಸುವುದಿಲ್ಲ ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತಿರಬೇಕಾಗುತ್ತ. ಹಾಗಾದ್ರೆ ನಿರ್ವಾತದಲ್ಲಿ ಇವು ಏನಾಗುವುದಿಲ್ಲ, ಪ್ರೊಪಗೇಟ್ ಆಗುವುದಿಲ್ಲ ಸರ್. ಇದನ್ನ ಹೊರತುಪಡಿಸ್ತಾ ಇದೀವಿ ಅಂದಾಗ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡೋ ಮಾಸ್ತರ ಅಂದ್ರೆ ಬೇರೆ ಯಾವುದಲ್ಲ ಸರ್, ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರುವಂತ ಚಾಪ್ಟರ್ ಯಾವುದು? ಶಬ್ದ. ಹಾಗಾದ್ರೆ ಇದಕ್ಕೆ ಉದಾಹರಣೆ ಏನಾಗುತ್ತ, ಎಕ್ಸಾಂಪಲ್ ಏನಾಗುತ್ತ ರೀ ಅಂತ ಕೇಳಿದ್ರೆ ಇದಕ್ಕೆ ಎಕ್ಸಾಂಪಲ್ ಸೌಂಡ್ ವೇವ್ಸ್. ಹಾಗಾದರೆ ಶಬ್ದ ತರಂಗಗಳು ಅಥವಾ ಶಬ್ದದ ಅಲೆಗಳು ಅನ್ನೋದನ್ನ ನಾವಿಲ್ಲಿ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಈಗ ಯಾಂತ್ರಿಕ ಅಲೆಗಳು ಅಂತ ನೋಡಿದಾಗ ಶಬ್ದದ ಅಲೆಗಳು ಯಾಂತ್ರಿಕ ಅಲೆಗಳಾಗಿರುತ್ತವೆ. 1 ಪಾಯಿಂಟ್ ಸಿಗ್ತಾ ನಿಮ್ಗಿಲ್ಲಿ? ಓಕೆ ಫೈನ್. ಹಾಗಂದ್ರೆ ಮಾಸ್ತರ ಇದಕ್ಕೆ ಎಕ್ಸಾಂಪಲ್ ಕೊಡಲ್ಲ? ಹಾಗಾದ್ರೆ ಇವಾಗ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಅಯಾಂತ್ರಿಕ ಅಲೆಗಳು ನಾನ್ ಮೆಕ್ಯಾನಿಕಲ್ ವೇವ್ಸ್ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿಯಾಗಿ ಈ ಅಯಾಂತ್ರಿಕ ಅಲೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ಒಂದು ನೆನ್ಪಿಡ್ಕೊಳ್ತಾ ಬನ್ನಿ, ಇವುಗಳು ಅಂತ ನೋಡಿದಾಗ ಇವುಗಳು ನಿರ್ವಾತದಲ್ಲಿಯೂ ಸಹ ಚಲಿಸಬಹುದು. ಹಾಗಾದ್ರೆ ಒಂದು ಅರ್ಥ ಮಾಡ್ಕೊಳ್ತಾ ಬನ್ನಿ, ಇವು ಘನ ದ್ರವ ಅನಿಲದಲ್ಲೂ ಚಲಿಸುತ್ತವೆ, ಜೊತೆಯಲ್ಲಿ ಇವು ನಿರ್ವಾತದಲ್ಲಿಯೂ ಸಹ ಚಲಿಸುವಂತಹ ಒಂದು ಸಾಮರ್ಥ್ಯವನ್ನ ಹೊಂದಿರುತ್ತವೆ. ಹಾಗಾದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿಪ್ಪ. ಸೂರ್ಯನ ಬೆಳಕು ಭೂಮಿಗೆ ಬರುತ್ತೆ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಹಾಗಾದರೆ ಈಗ ಸೂರ್ಯನ ಬೆಳಕು ಅಲೆಗಳ ರೀತಿಯಾಗಿ ಭೂಮಿಗೆ ಬರ್ತಾ ಇದೆ ಅಂತ ನಾನು ಉದಾಹರಣೆಯನ್ನ ತೆಗೆದುಕೊಳ್ತಾ ಇದ್ದೀನಿ ಅಂದಾಗ ಸರ್, ಭೂಮಿಯಲ್ಲಿ ನನಗೆ ಏನ್ ಕಂಡು ಬರ್ತಾ ಇದೆ? ಭೂಮಿಯಲ್ಲಿ ನನಗ ಘನ ದ್ರವ ಅನಿಲ ಇರೋದನ್ನ ನಾವು ನೋಡ್ತಾ ಹೋಗ್ತೀವಿ, ವಾಯುಮಂಡಲದ ಹಂಚಿಕೆ ಕಂಡು ಬರ್ತಾ ಇದೆ, ಹೌದಲ್ವಾ? ಹಾಗಾದ್ರೆ ಈಗ ನೀವು ಮೇಲಕ್ಕೆ ಹೋದಂಗಲ್ಲ ಸೂರ್ಯನ ಸುತ್ತಲಿನ ವಲಯದಲ್ಲಿ ನನಗೇನಿರುತ್ತೋ ಇಲ್ಲಿ ನನಗ ನಿರ್ವಾತ ಇದೆ.
ನಿರ್ವಾತ ಕಂಡು ಬರುತ್ತದೆ. ಇಲ್ಲಿ ವ್ಯಾಕ್ಯೂಮ್ ಇರುತ್ತೆ. ಹಾಗಾದ್ರೆ ಇಲ್ಲಿಂದ ಸೂರ್ಯನ ಬೆಳಕು ಬರ್ತಾ ಇದೆ ಅಲ್ವಾ, ಹಾಗಾದ್ರೆ ನಿರ್ವಾತದಲ್ಲೂ ಕೂಡ ಬೆಳಕಿನ ಅಲೆಗಳು ಏನಾಗುತ್ತದೆ, ಚಲಿಸುತ್ತದೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಹೈಗನ್ಸ್ ವೇವ್ಸ್ ಥಿಯರಿಯಲ್ಲಿ ನೋಡಿರ್ತೀರಾ. ಅಂದರೆ ಬೆಳಕು ಕಣಗಳ ರೀತಿಯಾಗಿಯೂ ಚಲಿಸುತ್ತದೆ, ಅಲೆಗಳ ರೀತಿಯಾಗಿಯೂ ಚಲಿಸುತ್ತದೆ. ಹಾಗಾದ್ರೆ ಒಂದು ಗೊತ್ತಿರಬೇಕು, ಬೆಳಕು ನಿರ್ವಾತದಲ್ಲಿಯೂ ಸಹ ಚಲಿಸುವ ಸಾಮರ್ಥ್ಯವನ್ನ ಹೊಂದಿರುತ್ತದೆ. ಹಾಗಾದ್ರೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಬೆಳಕಿನ ಅಲೆಗಳು. ಯಾವುದು? ಬೆಳಕಿನ ಅಲೆಗಳು ಅನ್ನೋದನ್ನ ನೆನಪಲ್ಲಿ ಇಟ್ಕೊರಿ. ಒಂದು ಬೆಳಕಿನ ಅಲೆಗಳು. ಅದೇ ರೀತಿಯಾಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಕರೀತಾ ಹೋಗ್ತೀವಿ. ಇನ್ನೊಂದು ಎಕ್ಸಾಂಪಲ್ ಯಾವುದು ಸರ್ ಅಂತ ನೋಡ್ತಾ ಇದೀವಿ ಅಂದಾಗ ವಿದ್ಯುತ್ ಕಾಂತೀಯ ಅಲೆಗಳು ಅಂತಲೂ ಸಹ ಕರೆಯಲಾಗುತ್ತದೆ. ವಿದ್ಯುತ್ ಕಾಂತೀಯ ಅಲೆಗಳು ಅಂತ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಈ ಅಲೆಗಳಿದಾವಲ್ಲ, ಇವುಗಳು ಯಾವುದರ ಮುಖಾಂತರವೂ ಸಹ ಚಲಿಸುವ ಸಾಮರ್ಥ್ಯವನ್ನ ಹೊಂದಿರುತ್ತವೆ ಅಂದರೆ ನಿರ್ವಾತದ ಮುಖಾಂತರ ಚಲಿಸುವ ಸಾಮರ್ಥ್ಯವನ್ನ ಹೊಂದಿರುತ್ತೆ. ಹಾಗಾದ್ರೆ ನಮ್ಮ ಶಬ್ದ ಇದೆ ಅಲ್ಲ, ಈ ಶಬ್ದ ನಿರ್ವಾತದ ಮುಖಾಂತರ ಚಲಿಸುವುದಿಲ್ಲ ಅನ್ನೋದು ನೆನಪಲ್ಲಿರ್ಬೇಕಾಗತ್ತ. ಓಕೆ, ಇದೊಂದು ಪಾಯಿಂಟ್ ಗೊತ್ತಾಯ್ತಾ? ಫೈನ್. ಇದಾದ ನಂತರ ಈ ಶಬ್ದದ ಅಲೆಗಳು ಚಲಿಸ್ತಾ ಇದ್ದವು, ಇವುಗಳನ್ನ ನಾವು ಯಾಂತ್ರಿಕ ಅಲೆಗಳು ಅಂತ ಕರಿತಾ ಇದ್ವಿ. ಯಾವ ತರ ಚಲಿಸುತ್ತೆ ಸರ್? ಹಾಗಾದ್ರೆ ಒಂದು ಅರ್ಥ ಮಾಡ್ಕೊಳ್ತಾ ಬನ್ನಿ. ಈಗ ಅಲೆಗಳು ಅಂತ ನೀವು ಪದವನ್ನ ಬಳಸ್ತಾ ಇದ್ದೀರಿ ಅಂದಾಗ ಎರಡು ತರ ಮತ್ತೆ ಅಲೆಗಳನ್ನು ನೋಡ್ತೀರಿ. ಕಣಗಳ ಚಲನೆಯ ಆಧಾರದ ಮೇಲೆ ಅಲೆಗಳನ್ನ ಎರಡು ತರ ವರ್ಗೀಕರಣ ಮಾಡ್ತಾರೆ. ಯಾವುದು? ಕಣಗಳ ಚಲನೆಯ ಆಧಾರದ ಮೇಲೆ ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಅಲೆಗಳನ್ನ ಎರಡು ತರ ವರ್ಗೀಕರಣ ಮಾಡ್ತಾರೆ. ಅವುಗಳು ಯಾವುದು ಸರ್? ಅವುಗಳನ್ನ ನಾವು ತಿಳ್ಕೊಳ್ತಾ ಇದೀವಿ ಅಂದಾಗ ಒಂದು ಗೊತ್ತಿರಬೇಕು, ಒಂದು ಟ್ರಾನ್ಸ್ವರ್ಸ್ ವೇವ್ಸ್ ಅಂತ ಕರಿತೀವಿ, ಅಂದರೆ ಅವುಗಳನ್ನ ಅಡ್ಡ ಅಲೆಗಳು ಅಂತ ಕರೀತಾರೆ. ಅದೇ ರೀತಿಯಾಗಿ ಅಂತ ನೋಡ್ತಾ ಇದೀವಿ ಅಂದಾಗ ಲಾಂಗಿಟ್ಯೂಡಿನಲ್ ವೇವ್ಸ್ ಅಂತ ಕರಿತೀವಿ. ಹಿಂಗಂದ್ರೆ ಏನ್ ಮಾಸ್ತರ? ಲಾಂಗಿಟ್ಯೂಡಿನಲ್ ವೇವ್ಸ್ ಅಂದ್ರ ಇಲ್ಲಿ ನೆನ್ಪಿಡ್ಕೊರಿ, ನೀಳ ಅಲೆಗಳು ಅಂತ ಕರಿತೀವಿ. ಹಾಗಾದ್ರೆ ಒಂದು ಮಾಧ್ಯಮದ ಆಧಾರದ ಮೇಲೆ ಅಲೆಗಳನ್ನ ಎರಡು ರೀತಿಯಾಗಿ ವರ್ಗೀಕರಣ ಮಾಡಿದ್ರೆ, ಕಣಗಳ ಆಧಾರದ ಮೇಲೆ, ಕಣಗಳ ಚಲನೆಯ ಆಧಾರದ ಮೇಲೆ, ಈಗ ನಾನು ಮಾತಾಡ್ತಾ ಇದ್ದೀನಿ ಅಂದಾಗ ಈ ಶಬ್ದದ ಎನರ್ಜಿ ಒಂದು ಪಾರ್ಟಿಕಲ್ ಇಂದ ಇನ್ನೊಂದು ಪಾರ್ಟಿಕಲ್ಗೆ ಏನಾಗುತ್ತಾ, ಒಂದು ಕಣದಿಂದ ಇನ್ನೊಂದು ಕಣಕ್ಕೆ ವರ್ಗಾವಣೆ ಆಗುತ್ತಲ್ವಾ. ಹಾಗಾದ್ರೆ ಈ ಶಬ್ದದ ಕಣಗಳು ಚಲಿಸುವ ಮಾಧ್ಯಮದ ಅಥವಾ ಚಲಿಸುವ ವಿಧಾನದ ಆಧಾರದ ಮೇಲೆ ಏನ್ ಮಾಡ್ತಾ ಹೋಗ್ತೀವಿ ಅಂದ್ರ ಮತ್ತೆ ಎರಡು ರೀತಿಯಾಗಿ ವರ್ಗೀಕರಣ ಮಾಡ್ತೀವಿ. ಹಾಗಾದ್ರೆ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ ವಿದ್ಯಾರ್ಥಿಗಳೇ, ಇಲ್ಲಿ ನಾನು ಸಾಮಾನ್ಯವಾಗಿ ನೋಡ್ತಾ ಇದ್ದೀನಿ ಅಂದಾಗ ಎರಡು ರೀತಿಯಾದಂತಹ ಅಲೆಗಳನ್ನ ಗಮನಿಸಬಹುದು. ಯಾವುದು? ಎರಡು ರೀತಿಯಾದಂತಹ ಅಲೆಗಳನ್ನ ಗಮನಿಸ್ತಾ ಹೋಗ್ತೀವಿ. ಹಾಗಾದ್ರೆ ಆ ಎರಡು ರೀತಿಯಾದಂತಹ ಅಲೆಗಳನ್ನ ಗಮನಿಸ್ತಾ ಇದ್ದೀನಿ ಅಂದಾಗ ಒಂದು ಟ್ರಾನ್ಸ್ವರ್ಸ್ ಮತ್ತೊಂದು ಲಾಂಗಿಟ್ಯೂಡಿನಲ್. ಟ್ರಾನ್ಸ್ವರ್ಸ್ ಅಂದ್ರೆ ಏನು? ಟ್ರಾನ್ಸ್ವರ್ಸ್ ಎಂದರೆ ನಥಿಂಗ್ ಬಟ್ ಅಡ್ಡ ಅಲೆಗಳು ಎಂದು ಕರೆಸಿಕೊಳ್ಳುತ್ತವೆ. ಯಾವ ಅಲೆಗಳು? ಅಲೆಗಳು ಅಂತ ನೋಡಿದಾಗ ಇವು ಅಡ್ಡ ಅಲೆಗಳು ಎಂದು ಕರೆಸಿಕೊಳ್ಳುತ್ತವೆ. ಅದೇ ರೀತಿಯಾಗಿ ಲಾಂಗಿಟ್ಯೂಡಿನಲ್ ವೇವ್ಸ್ ಇದಾವಲ್ಲ, ಇವುಗಳನ್ನ ನೀಳ ಅಲೆಗಳು ಎಂದು ಕರೆಯಲಾಗುತ್ತದೆ. ಹಾಗಾದ್ರೆ ವಿದ್ಯಾರ್ಥಿಗಳು ಇವಾಗ ಅರ್ಥ ಮಾಡ್ಕೋರಿ, ಈಗ ಶಬ್ದದ ಅಲೆಗಳು ಅಡ್ಡ ಅಲೆಗಳಾಗಿರುತ್ತವೆಯೋ ಅಥವಾ ನೀಳ ಅಲೆಗಳಾಗಿರುತ್ತವೆಯೋ? ಆನ್ಸರ್ ಮಾಡ್ರಪ್ಪ. ಇಲ್ಲಿ ಗೊತ್ತಿರಬೇಕು, ಶಬ್ದದ ಅಲೆಗಳು ಯಾವ ಅಲೆಗಳಾಗಿರುತ್ತವೆ ಸರ್ ಅಂತ ಕೇಳಿದಾಗ ಶಬ್ದದ ಅಲೆಗಳು ನೀಳ ಅಲೆಗಳಾಗಿರುತ್ತವೆ. ಹಾಗಾದ್ರೆ ಇವಾಗ ನನಗೆ ಒಂದೇನು ಅರ್ಥ ಆಯ್ತು ಇವಾಗ ಅಂದ್ರ, ಶಬ್ದದ ಅಲೆಗಳು ಯಾಂತ್ರಿಕ ಅಲೆಗಳು ಆಗಿವೆ, ಜೊತೆಯಲ್ಲಿ ಶಬ್ದದ ಅಲೆಗಳು ನೀಳ ಅಲೆಗಳಾಗಿವೆ. ಹಾಗಾದ್ರೆ ಈ ಅಡ್ಡ ಅಲೆ ಮತ್ತು ನೀಳ ಅಲೆಯನ್ನ ಯಾವ ತರ ವರ್ಗೀಕರಣ ಮಾಡ್ತೀವಿ? ಕಣಗಳ ಚಲನೆಯ ಆಧಾರದ ಮೇಲೆ ಇವುಗಳನ್ನ ವರ್ಗೀಕರಣ ಮಾಡ್ತೀವಿ. ಯಾವುದರ ಆಧಾರದ ಮೇಲೆ? ಕಣಗಳ ಚಲನೆಯ ಆಧಾರದ ಮೇಲೆ. ಇವಾಗ ಅರ್ಥ ಮಾಡ್ಕೊಳ್ತಾ ಬರೋಣ. ಈಗ ನಾನು ಮಾತಾಡ್ತಾ ಇರುವಂತ ಈ ಶಬ್ದ, ಇವಾಗ ನಾನು ಈ ಕಡೆ ಮಾತಾಡ್ತಾ ಇದ್ದೀನಲ್ವಾ, ಈಗ ಮಾತನಾಡಿದಂತ ಈ ಶಬ್ದದ ಕಣಗಳು ಈ ಕಡೆ ಚಲಿಸುತ್ತೆ ಅಲ್ವಾ. ಹಾಗಾದ್ರೆ ಮಾತನಾಡುವ ದಿಕ್ಕು ಈ ಕಡೆ ಇದೆ, ಶಬ್ದದ ಅಲೆಗಳು ಈ ರೀತಿಯಾಗಿ ಏನಾಗ್ತಾ ಇರುತ್ತಾ, ಮೂವ್ ಆಗ್ತಾ ಇರುತ್ತಾ, ಏನಾಗ್ತಾ ಇರುತ್ತಾ, ಈ ರೀತಿಯಾಗಿ ಚಲಿಸ್ತಾ ಇರುತ್ತಾ. ಹಾಗಾದ್ರೆ ಅಂತಹ ಅಲೆಗಳನ್ನ ಇವಾಗ ಅರ್ಥ ಮಾಡ್ಕೊಳ್ತಾ ಬನ್ನಿ. ಅಲೆಗಳು ಚಲಿಸುವ ದಿಕ್ಕಿನ ಕಡೆಗೆ ಕಣಗಳು ಚಲಿಸ್ತಾ ಇತ್ತು ಅಂದ್ರೆ, ಅಲೆಗಳು ಚಲಿಸುವ ದಿಕ್ಕಿನ ಕಡೆಗೆ ಈ ಶಬ್ದದ ಕಣಗಳು ಚಲಿಸ್ತಾ ಇತ್ತು ಅಂದರೆ ಇವುಗಳನ್ನ ನಾವು ನೀಳ ಅಲೆಗಳು ಎಂದು ಕರಿತಾ ಹೋಗ್ತೀವಿ. ಯಾವ ಅಲೆಗಳು? ನೀಳ ಅಲೆಗಳು ಅಂತ ಕರಿತೀವಿ. ಅದೇ ರೀತಿಯಾಗಿ ಅಲೆಗಳು ಚಲಿಸುವಂತಹ ದಿಕ್ಕಿನ ಪರ್ಪೆಂಡಿಕ್ಯುಲರ್ ಆಗಿ, ಅಂದರೆ ಕಣಗಳು ಅಡ್ಡವಾಗಿ ಏನಾಗ್ತಾ ಇತ್ತು ಅಂದ್ರೆ ವೈಬ್ರೇಟ್ ಆಗ್ತಾ ಇತ್ತು ಅಂದ್ರೆ, ಮೇಲೆ ಕೆಳಗೆ ವೈಬ್ರೇಟ್ ಆಗ್ತಾ ಇತ್ತು ಅಂದರೆ ಅಂತಹ ಅಲೆಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಅಡ್ಡ ಅಲೆಗಳು ಅಂತ ಕರಿತೀವಿ. ಈಗ ಇಲ್ಲಿ ಚಿತ್ರವನ್ನ ನೀವು ಗಮನಿಸ್ತಾ ಇದ್ದೀರಿ, ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಹಾಗಾದ್ರೆ ಈ ಎರಡೂ ಚಿತ್ರದಲ್ಲಿ ಶಬ್ದದ ಅಲೆಗಳನ್ನ ಸೂಚಿಸುವಂತ ಚಿತ್ರ ಯಾವುದು? ಹಾಗಾದ್ರೆ ವಿದ್ಯಾರ್ಥಿಗಳೇ ಇವಾಗ ಗಮನಿಸಿ, ಶಬ್ದದ ಅಲೆಯನ್ನ ಸೂಚಿಸುವಂತಹ ಚಿತ್ರ ಯಾವುದು ಅಂದರೆ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ, ಈ ಎ ಎನ್ನುವಂತಹ ಚಿತ್ರ, ಇದು ಎ ಮತ್ತು ಇದನ್ನ ಬಿ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ ಅಂದಾಗ ಈ ಅಲೆಗಳು ಶಬ್ದದ ಅಲೆಗಳನ್ನ ಸೂಚಿಸುತ್ತದೆ. ಒಂದು ಸ್ಪ್ರಿಂಗ್ ತಗೊಂಡಿದ್ದೀರಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಸ್ಪ್ರಿಂಗ್ ಮೂವ್ ಆಗ್ತಾ ಇದೆ ಅಂದಾಗ ಆ ಸ್ಪ್ರಿಂಗ್ ಹೆಂಗ ಚಲಿಸುತ್ತೋ ಅದೇ ರೀತಿಯಾಗಿ ಶಬ್ದದ ಅಲೆಗಳು ಕೂಡ ಏನಾಗುತ್ತಾ, ಈ ರೀತಿಯಾಗಿ ಮುಂದಕ್ಕೆ ಪ್ರೊಪಗೇಟ್ ಆಗ್ತಾ ಇರುತ್ತಾ.
ಗಮನಿಸ್ತಾ ಇದ್ದೀರಾ? ಏನಾಗ್ತಾ ಇರುತ್ತೆ, ಈ ತರ ಪುಷ್ ಆಗ್ತಾ ಇರುತ್ತೆ. ಆದರೆ ಬೇರೆ ಅಲೆಗಳು, ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡ್ತಾ ಇದೀವಿ ಅಂದಾಗ ಬೆಳಕಿನ ಅಲೆಗಳು ಏನಾಗ್ತಾ ಇರುತ್ತರಿ ಅಂತ ನೋಡಿದಾಗ, ಅಥವಾ ಭೂಕಂಪನದ ಅಲೆಗಳನ್ನು ನಾವು ಗಮನಿಸ್ತಾ ಇದೀವಿ ಅಂದಾಗ ಅದನ್ನು ಕೂಡ ಎಕ್ಸಾಂಪಲ್ ಆಗಿ ತಗೋಬಹುದು ಸರ್. ಸಾಮಾನ್ಯವಾಗಿ ಅವುಗಳು ಏನಾಗ್ತಾ ಇರುತ್ತರಿ ಅಂತ ನೋಡಿದಾಗ ಅವುಗಳು ಅಡ್ಡ ಅಲೆಗಳಿಗೆ ಉದಾಹರಣೆ ಆಗಿರುತ್ತೆ ಅನ್ನೋದು ಇಲ್ಲಿ ನನಗೆ ನೆನಪಿರಲಿ. ಹಾಗಾದ್ರೆ ಈ ಸೌಂಡ್ ವೇವ್ಸ್ ಅಂತ ನಾನು ಗಮನಿಸ್ತಾ ಇದ್ದೀನಿ ಅಂದ್ರೆ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ. ನಾನು ಇವಾಗ ಮಾತಾಡ್ತಾ ಇದ್ದೀನಿ ಅಂದಾಗ ಈಗ ಒಂದು ಸಾರಿ ಹೈ ಪಿಚ್ ಅಲ್ಲಿ ಮಾತಾಡ್ತೀನಿ, ಒಂದೊಂದು ಸಾರಿ ಲೋ ಪಿಚ್ ಅಲ್ಲಿ ಮಾತಾಡ್ತೀನಿ. ಹಾಗಾಗಿ ಈ ಶಬ್ದದ ಕಣಗಳು ಒಂದೊಂದು ಬಾರಿ ಏನಾಗಿರುತ್ತೆ ಅಂದ್ರೆ ಸಂಕೀರ್ಣವಾಗಿ ಕೂಡಿಕೊಳ್ಳುತ್ತಾ, ಒಂದೊಂದು ಬಾರಿ ಏನಾಗ್ತಾ ಹೋಗುತ್ತಾ ದೂರಕ್ಕೆ ದೂರಕ್ಕೆ ವಿರಳವಾಗಿ ಹಂಚಿಕೆ ಆಗುತ್ತಾ, ಒಂದು ಬಾರಿ ಕೂಡಿಕೊಳ್ಳುತ್ತಾ, ಒಂದು ಬಾರಿ ಏನಾಗುತ್ತಾ ವಿರಳವಾಗಿ ಹಂಚಿಕೆ ಆಗ್ತಾ ಹೋಗುತ್ತಾ. ಹಾಗಾದ್ರೆ ಇವಾಗ ಅರ್ಥ ಮಾಡ್ಕೊಬರ್ತಾ ಬನ್ನಿ ವಿದ್ಯಾರ್ಥಿಗಳೇ, ಈ ಶಬ್ದದ ತರಂಗಗಳು ಏನಾಗಿದ್ದವು, ಇವುಗಳು ಏನಾಗಿದ್ದು ಲಾಂಗಿಟ್ಯೂಡನಲ್ ವೇವ್ಸ್ ಅಂತ ಕರೆಸಿಕೊಳ್ತಾ ಇತ್ತು. ಸಾಮಾನ್ಯವಾಗಿ ಒಂದು ಅಲೆಯನ್ನ ನಾನು ಗಮನಿಸ್ತಾ ಇದ್ದೀನಿ ಅಂದಾಗ ನೀರಿನ ಅಲೆಯನ್ನ ಅಬ್ಸರ್ವ್ ಮಾಡ್ರಿ. ನೀರಿನ ಅಲೆಯನ್ನು ಅಬ್ಸರ್ವ್ ಮಾಡಿದಾಗ ನಿಮಗೆ ಹೆಂಗೆ ಕಾಣಿಸುತ್ತೆ ರೀ, ಈ ಒಂದು ಚಿತ್ರವನ್ನ ನೀವು ನೋಡ್ಬೋದು, ಹೌದಲ್ರಿ? ಈ ರೀತಿಯಾಗಿ ಕಂಡು ಬರುತ್ತೆ ಸರ್ ಅಂತ ನೀವು ಗಮನಿಸ್ತೀರಿ. ಹಾಗಾದ್ರೆ ಒಂದು ಇದೇ ಚಿತ್ರವನ್ನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದಾಗ ಸ್ವಲ್ಪ ಗಮನಿಸ್ತಾ ಬನ್ನಿ. ಈಗ ಅಲೆಗಳು ಈಗ ಮೇಲಕ್ಕೆ ಕೆಳಗೆ ಮೇಲಕ್ಕೆ ಕೆಳಗೆ ಇಲ್ಲಿ ಹೋಗ್ತಾ ಇದಾವಲ್ಲ, ಇದನ್ನ ನಾವು ಗಮನಿಸ್ತಾ ಇದ್ದೀನಿ ಅಂದಾಗ ಒಂದು ನೀರಿನ ಅಲೆಯನ್ನ ಎಕ್ಸಾಂಪಲ್ ಆಗಿ ತಗೊಳ್ತಾ ಇದ್ದೀವಿ ಅಂದಾಗ ಅಬ್ಸರ್ವ್ ಮಾಡ್ತಾ ಬನ್ನಿ. ಈಗ ಇಲ್ಲಿ ಕಣಗಳು ಇದ್ದಾವು, ಈ ಕಣಗಳು ಅಲೆಗಳ ದಿಕ್ಕು ಈ ಕಡೆ ಇದೆ, ಆದ್ರೆ ಈ ಕಣಗಳು ಏನಾಗುತ್ತಾ ಮೇಲಕ್ಕೆ ಮತ್ತು ಕೆಳಕ್ಕೆ, ಏನು ಸರ್, ಮೇಲಕ್ಕೆ ಮತ್ತು ಕೆಳಕ್ಕೆ ಇವೇನಾಗುತ್ತಾ ಪುಷ್ ಆಗ್ತಾ ಹೋಗುತ್ತಾ. ಹಾಗಾದ್ರೆ ಇವುಗಳು ಪರ್ಪೆಂಡಿಕ್ಯುಲರ್ ಇನ್ ನೇಚರ್ ಅಥವಾ ಅಡ್ಡ ಅಲೆಗಳಾಗಿರುತ್ತವೆ. ಒಂದು ಗೊತ್ತಾಗ್ತಾ ಇದೀರಾ? ಫೈನ್. ಇದಾದ ನಂತರ ಈ ಪಾಯಿಂಟ್ ಅನ್ನ ಅಲೆಗಳ ಶಿಕೆಯ ಭಾಗ ಅಂತ ಕರೀತಾರ. ಅದೇ ರೀತಿ ಈ ಪಾಯಿಂಟ್ ಅನ್ನ ಅಲೆಗಳ ತಗ್ಗು ಅಂತ ಕರಿತಾ ಹೋಗ್ತೀವಿ. ಏನಂತ ಕರಿತೀವಿ? ಅಲೆಗಳ ತಗ್ಗು ಅಂತ ಕರಿತೀವಿ. ಹಾಗಾದ್ರೆ ಇದನ್ನ ಕ್ರಸ್ಟ್ ಅಂತ ಕರೆದ್ರೆ ಏನ್ರಿ, ಕ್ರಸ್ಟ್ ಅಂತ ಕರೆದ್ರ ಇದನ್ನ ಏನಂತ ಕರೀತಾರ್ರಿ ಅಂತ ನೋಡಿದಾಗ ಟ್ರಫ್ ಅಂತ ಕರಿತಾ ಹೋಗ್ತಾರೆ ಅನ್ನೋದು ಗೊತ್ತಿರಬೇಕಾಗುತ್ತೆ. ಏನಂತ ಕರೀತಾರೆ? ಟ್ರಫ್ ಅಂತ ಕರಿತಾ ಹೋಗ್ತೀವಿ. ವಿದ್ಯಾರ್ಥಿಗಳೇ ಇವಾಗ ಅರ್ಥ ಮಾಡ್ಕೊಳ್ತಾ ಬನ್ನಿ. ಇದನ್ನ ಅಲೆಯ ಶಿಕೆ ಎಂದು ಕರೆದರೆ ಇವುಗಳನ್ನ ಅಲೆಯ ತಗ್ಗು ಅಂತ ಕರೀತಾರೆ. ಒಂದ್ಸರಿ ಕ್ವಶನ್ ಕೇಳ್ತಾನೆ ಸರ್. ಕ್ವಶನ್ ಏನ್ ಕೇಳ್ತಾನೆ ಅಂದ್ರ, ಶಬ್ದ ತರಂಗಗಳಲ್ಲಿ ಶಿಕೆಯ ಭಾಗ ಮತ್ತು ತಗ್ಗಿನ ಭಾಗ ಕಂಡು ಬರುತ್ತದೆನಾ? ನೆವರ್. ಶಬ್ದ ತರಂಗಗಳಲ್ಲಿ ನೀವು ಶಿಕೆನೂ ನೋಡೋದಿಲ್ಲ, ತಗ್ಗುಗಳನ್ನು ನೋಡೋದಿಲ್ಲ. ಆದರೆ ಇಲ್ಲಿ ಗಮನಿಸಬೇಕಾಗುತ್ತಾ, ಶಬ್ದ ತರಂಗಗಳಲ್ಲಿ ಸಂಪೀಡನ ಮತ್ತು ವಿರಳನವನ್ನ ನೀವು ನೋಡ್ತೀರಾ. ಸಂಪೀಡನ ಮತ್ತು ವಿರಳನ ಅಂದ್ರೆ ಏನು? ಒಂದು ಚಿತ್ರದ ಮುಖಾಂತರ ಅಥವಾ ಒಂದು ಎಕ್ಸ್ಪೆರಿಮೆಂಟ್ನ ಮುಖಾಂತರ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಒಂದು ನಿಮಿಷ ತಡಿರಪ್ಪ. ಈಗ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದಾಗ ಒಂದು ಪುಸ್ತಕ ಇದೆ. ಈ ಪುಸ್ತಕದಲ್ಲಿ ನಾವು ನೋಡಿದಾಗ ಇಲ್ಲಿ ಗಮನಿಸ್ತಾ ಬನ್ನಿ. ನಿಮಗೆ ಇಲ್ಲೊಂದು ಸ್ಪ್ರಿಂಗ್ ಕಾಣಿಸ್ತಾ ಇದೆನಾ? ಐ ಥಿಂಕ್ ಇದು ಕಾಣಿಸ್ತಾ ಇದೆ ಅಂತ ಅನ್ಸುತ್ತಾ? ಕಾಣಿಸಕ್ ಕುಂತತಾ? ನೋಡ್ರಪ್ಪ ಇಲ್ಲಿ. ಓಕೆ, ಅಬ್ಸರ್ವ್ ಮಾಡ್ತಾ ಇದ್ರ? ಈ ತರ ನೋಡಿ, ಪುಷ್ ಆಗ್ತಾ ಇದೆನಾ? ಈಗ ಶಬ್ದ ತರಂಗಗಳನ್ನು ನಾವು ನೋಡ್ತಾ ಇದ್ದೀವಿ ಅಂದಾಗ ಶಬ್ದ ತರಂಗಗಳನ್ನು ಗಮನಿಸಿದಾಗ ಒಂದು ಗಮನಿಸ್ತಾ ಬನ್ನಿ. ಈ ಶಬ್ದ ತರಂಗಗಳನ್ನು ನೋಡ್ತಾ ಇದೀವಿ ಅಂದಾಗ ಅದು ಈ ರೀತಿಯಾಗಿ ಮೂವ್ ಆಗ್ತಾ ಇರುತ್ತೆ. ನಾನು ಮಾತಾಡ್ತಾ ಇದ್ದೀನಿ, ಹೈ ಪಿಚ್ ಅಥವಾ ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಸಂಪೀಡನ ಅಂದ್ರೆ ಏನು? ಕಾಂಪ್ರೆಷನ್ ಆಗೋದು ಅಂತ ಅರ್ಥ. ವಿರಳನ ಅಂದ್ರೆ ಏನು ಸರ್ ಅಂತ ನೋಡಿದಾಗ ಏನಂತ ಕರಿತಾ ಹೋಗ್ತೀವಿ? ರಿಲ್ಯಾಕ್ಸೇಷನ್ ಅಂತಲೂ ಸಹ ಕರಿತಾ ಹೋಗ್ತೀವಿ, ಅಥವಾ ರೇರ್ ಫ್ಯಾಕ್ಷನ್ ಅಂತ ಕರಿತೀವಿ. ಹಾಗಾದ್ರೆ ಈಗ ಶಬ್ದದ ತರಂಗಗಳು ಈ ತರ ಒಂದು ಬಾರಿ ಕಂಪನ ಏನಾಗ್ತಾ ಇದೆ, ಕಾಂಪ್ರೆಸ್ ಆಗ್ತಾ ಇದ್ರ, ಇನ್ನೊಂದು ತರ ರೇರ್ ಫ್ರಾಕ್ಷನ್ ಆಗ್ತಾ ಇರುತ್ತೆ. ಇವು ಮೇಲಕ್ಕೆ ಕೆಳಕ್ಕೆ ಚಲಿಸೋದಿಲ್ಲ, ಇವು ಹಿಂದಕ್ಕೆ ಮುಂದಕ್ಕೆ ಈ ತರ ಪುಷ್ ಆಗ್ತಾ ಇರುತ್ತೆ. ಹಾಗಾದ್ರೆ ಕಣಗಳು ತಾವು ಇದ್ದ ಸ್ಥಳದಲ್ಲೇ ಇರುತ್ತಾ, ಆದರೆ ಶಕ್ತಿ ಒಂದು ಕಣದಿಂದ ಇನ್ನೊಂದು ಕಣಕ್ಕೆ ಏನಾಗ್ತಾ ಇರುತ್ತಾ, ವರ್ಗಾವಣೆ ಆಗ್ತಾ ಇರುತ್ತಾ. ಹಾಗಾದ್ರೆ ಶಬ್ದ ತರಂಗಗಳು ಮೇಲಕ್ಕೆ ಕೆಳಕ್ಕೆ ಹೋಗೋದಿಲ್ಲ, ಇವುಗಳು ಏನಾಗುತ್ತಾ ಈ ರೀತಿಯಾಗಿ ಮುಂದಕ್ಕೆ ಪುಷ್ ಆಗ್ತಾ ಇರುತ್ತೆ. ಗಮನಿಸ್ತಾ ಇದ್ದೀರಿ? ಹಾಗಾದ್ರೆ ಇಲ್ಲಿ ನೋಡ್ತಾ ಇದ್ದೀರಾ, ಈ ಅಲೆಯನ್ನ ನಾವು ಏನಂತ ಕರಿಬಹುದು ಸರ್ ಅಂದ್ರೆ, ಈ ಅಲೆಗಳನ್ನ ನಾವು ಶಬ್ದದ ಅಲೆಗಳು ಅಂತ ಕರಿಬಹುದು. ಅವುಗಳನ್ನ ನಾವು ಏನಂತ ಕರಿತಾ ಹೋಗ್ತೀವಿ ಅಂತ ನೋಡಿದಾಗ ಲಾಂಗಿಟ್ಯೂಡನಲ್ ವೇವ್ಸ್ ಅಂತ ಕರಿತೀವಿ. ಹಾಗಾದ್ರೆ ಈ ಲಾಂಗಿಟ್ಯೂಡನಲ್ ವೇವ್ಸ್ ನಲ್ಲಿ ಅಲೆಗಳ ಶಿಕೆ ಮತ್ತು ಅಲೆಗಳ ತಗ್ಗು ಇರೋದಿಲ್ಲ. ಹಾಗಾದ್ರೆ ಈ ಲಾಂಗಿಟ್ಯೂಡನಲ್ ವೇವ್ಸ್ ಅಲ್ಲಿ ಏನಿರುತ್ತ ಮಾಸ್ತರ ಅಂತ ಕೇಳಿದ್ರ ಒಂದು ಅರ್ಥ ಮಾಡ್ಕೊಳ್ತಾ ಬನ್ನಿ. ಈ ಲಾಂಗಿಟ್ಯೂಡನಲ್ ವೇವ್ಸ್ ನಲ್ಲಿ ನಮಗ ಕಾಂಪ್ರೆಷನ್ ಮತ್ತು ರೇರ್ ಫ್ರಾಕ್ಷನ್ ಅನ್ನ ನೋಡ್ತೀವಿ. ಅಂದ್ರೆ ಸಂಪೀಡನ ಮತ್ತು ವಿರಳನವನ್ನ ನಾವು ಗಮನಿಸಬಹುದು. ಈ ಸಂಪೀಡನ ಮತ್ತು ವಿರಳನವನ್ನ ಗಮನಿಸ್ತಾ ಇದೀವಿ ಅಂದಾಗ ಇಲ್ಲಿ ಒಂದು ಚಿತ್ರದ ಮುಖಾಂತರ ಇದನ್ನ ಇಂಡಿಕೇಟ್ ಮಾಡ್ತಾ ಹೋಗ್ತೀನಿ. ಗಮನಿಸ್ತಾ ಬನ್ನಿ. ವಿತ್ ದ ಹೆಲ್ಪ್ ಆಫ್ ಒಂದು ಮ್ಯಾಪ್ ನೋಡ್ತಾ ಇದೀವಿ, ಒಂದು ಚಿತ್ರವನ್ನ ನೋಡ್ತಾ ಇದೀನಿ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಒಂದು ಏನಿದೆ, ಒಂದು ಸ್ಪೀಕರ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಬನ್ನಿ. ಇಲ್ಲೇ ನನಗೆ ಕಂಡು ಬರ್ತಾ ಇದೆ ಸ್ಪೀಕರ್. ಕೆಲವೊಂದು ಬಾರಿ ನನಗ ಹೈ ಫ್ರೀಕ್ವೆನ್ಸಿ ಬರ್ತಾ ಇದೆ, ಹೆಚ್ಚು ಒತ್ತಡದಿಂದ ಅಥವಾ ಹೈ ಲೌಡ್ನೆಸ್, ಕೆಲವೊಂದ್ಸರಿ ಕಡಿಮೆ ಲೌಡ್ನೆಸ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಹಾಗಾದ್ರೆ ಹೆಚ್ಚು ಒತ್ತಡದಲ್ಲಿ ಅಥವಾ ಹೆಚ್ಚು ಪ್ರಮಾಣದ ಶಬ್ದದ ತರಂಗಗಳು ಬಂದಾಗ ಏನಾಗುತ್ತಾ, ಇಲ್ಲಿ ಸಂಪೀಡನ ಆಗುತ್ತಾ. ಹಾಗಾದ್ರೆ ಸ್ವಲ್ಪ ಇದೇ ಸಂಪೀಡನ ಮುಂದಕ್ಕೆ ಹೋದಂಗೆಲ್ಲ ಏನಾಗ್ತಾ ಬರುತ್ತಾ, ಸ್ವಲ್ಪ ದೂರಕ್ಕೆ ದೂರಕ್ಕೆ ಶಬ್ದದ ಕಣಗಳು ಚಲಿಸೋದಕ್ಕೆ ಪ್ರಾರಂಭಿಸುತ್ತಾ. ಇದನ್ನ ವಿರಳನ ಅಂತ ಕರಿತೀವಿ. ಮತ್ತೆ ಇಲ್ಲಿ ಸಂಪೀಡನ ಆಗೋದನ್ನ ನೋಡ್ತಾ ಹೋಗ್ತೀವಿ, ಕಾಂಪ್ರೆಷನ್ ಆಗೋದನ್ನ ನೋಡ್ತೀವಿ, ಮತ್ತೆ ವಿರಳನ ಆಗೋದನ್ನ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ ಇವಾಗ ಅರ್ಥ ಮಾಡ್ಕೊಳ್ತಾ ಬನ್ನಿ, ಶಬ್ದದ ತರಂಗಗಳು ಏನಾಗ್ತಾ ಇದಾವ್ರಿ ಅಂದ್ರ ಈ ರೀತಿಯಾಗಿ ಕಂಡು ಬರ್ತಾ ಇದಾವ ಅಂದಾಗ
ಒಂದು ಸ್ವಲ್ಪ ಈಗ ಪಾಯಿಂಟಲ್ಲಿ ಅಬ್ಸರ್ವ್ ಮಾಡ್ತಾ ಬರೋಣ. ಇಲ್ಲಿ ನನಗೇನಾಗ್ತದೆ, ಇಲ್ಲಿ ಕಾಂಪ್ರೆಷನ್ ಒಂದು ಕಡೆ ಜಾಸ್ತಿ ಆಗ್ತದೆ, ನಂತರ ಏನಾಗ್ತದೆ, ರೇರ್ ಫ್ರಾಕ್ಷನ್ ಆಗ್ತಾ ಇದೆ. ಈಗ ಒಂದು ಬಾರಿ ಏನಾಗುತ್ತಾ ಶಬ್ದದ ತರಂಗಗಳಲ್ಲಿ ಸಂಪೀಡನ ಕಂಡು ಬಂದರೆ ಇನ್ನೊಂದು ಬಾರಿ ಏನಾಗುತ್ತೆ ಅಂದ್ರೆ ವಿರಳನ ಕಂಡು ಬರುತ್ತದೆ. ಏನು ಕಂಡು ಬರುತ್ತಾ? ವಿರಳನ. ಹಾಗಾದರೆ ಸಂಪೀಡನ ವಿರಳನ, ಸಂಪೀಡನ ವಿರಳನ ಯಾವುದರಲ್ಲಿ? ಶಬ್ದ ತರಂಗಗಳಲ್ಲಿ. ಬೇರೆ ತರಂಗಗಳಲ್ಲಿ ಸಾಮಾನ್ಯವಾಗಿ ನಾವು ಏನು ನೋಡ್ತಾ ಹೋಗ್ತೀವಿ ಸರ್ ಅಂತ ನೋಡಿದಾಗ, ಸಾಮಾನ್ಯವಾಗಿ ಬೇರೆ ತರಂಗಗಳಲ್ಲಿ ನಮಗೆ ಕ್ರಸ್ಟ್ ಮತ್ತು ಟ್ರಫ್ ಕಂಡು ಬರುತ್ತಾ. ಆದರೆ ಶಬ್ದ ತರಂಗಗಳಲ್ಲಿ ಕ್ರಸ್ಟ್ ಮತ್ತು ಟ್ರಫ್ ಇರೋದಿಲ್ಲ. ಶಬ್ದ ತರಂಗಗಳಲ್ಲಿ ಸಂಪೀಡನ ಮತ್ತು ವಿರಳನ ಪ್ರಕ್ರಿಯೆ ನಡೀತಾ ಇರುತ್ತೆ. ಯಾಕಂದ್ರೆ ಒಂಥರ ಸ್ಪ್ರಿಂಗ್ ತರ ಇರುತ್ತೆ ಸರ್ ಇದು. ಹಾಗಾದ್ರೆ ಇದು ಮೇಲಕ್ಕೆ ಕೆಳಕ್ಕೆ ಹೋಗೋದಿಲ್ಲ, ಕಣಗಳು ಮೇಲಕ್ಕೆ ಕೆಳಕ್ಕೆ ಚಲಿಸೋದಿಲ್ಲ, ಕಣಗಳು ಪುಷ್ ಆಗ್ತಾ ಇರುತ್ತೆ ಮುಂದಕ್ಕೆ. ಹಾಗಾದರೆ ಈ ಅಲೆಗಳು ಚಲಿಸುವ ದಿಕ್ಕಿನ ಕಡೆಗೆ ಕಣಗಳು ಚಲಿಸ್ತಾ ಇತ್ತು ಅಂದರೆ ಅಂತಹ ಅಲೆಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಲಾಂಗಿಟ್ಯೂಡನಲ್ ವೇವ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ ವಿದ್ಯಾರ್ಥಿಗಳೇ? ಲಾಂಗಿಟ್ಯೂಡನಲ್ ವೇವ್ಸ್ ಅಂತ ಕರಿತಾ ಹೋಗ್ತೀವಿ ಅನ್ನೋದು ಗೊತ್ತಿರಬೇಕಾಗತ್ತೆ. ಓಕೆ, ಇದು ಆದ ನಂತರ ನೆಕ್ಸ್ಟ್ ನಾವು ಗಮನಿಸ್ತಾ ಇದೀವಿ ಅಂದಾಗ ಈ ಅಲೆಗಳನ್ನ ನಾವು ಅಲೆಗಳ ಗುಣಲಕ್ಷಣಗಳನ್ನು ನೋಡ್ತಾ ಇದೀವಿ ಅಂದಾಗ ಅಲ್ಲಿ ಸೌಂಡ್ ಅಲೆಗಳು ಅಥವಾ ಶಬ್ದದ ಅಲೆಗಳ ಗುಣಲಕ್ಷಣಗಳನ್ನು ಸಹ ಸ್ವಲ್ಪ ಗಮನಿಸ್ತಾ ಬರೋಣ. ಇದಾಯ್ತಾ? ಇದು ಆದ ನಂತರ ಶಬ್ದದ ಅಲೆಗಳನ್ನ ನಾವು ಸ್ಟಡಿ ಮಾಡ್ತಾ ಇದ್ವಿ ಅಂದಾಗ ಒಂದು ಗಮನಿಸ್ತಾ ಬರೋಣ, ಇವುಗಳ ಗುಣಲಕ್ಷಣಗಳನ್ನು ನಾವು ಸ್ಟಡಿ ಮಾಡಬೇಕಾಗತ್ತಾ. ಅದೇ ರೀತಿಯಾಗಿ ಬೇರೆ ಅಲೆಗಳ ಗುಣಲಕ್ಷಣಗಳು ಕೂಡ ಇದರಲ್ಲಿ ಏನಾಗ್ತಾ ಬರುತ್ತಾ, ಕವರ್ ಆಗ್ತಾ ಬರುತ್ತಾ. ಗಮನಿಸ್ತಾ ಬನ್ನಿ ವಿದ್ಯಾರ್ಥಿಗಳೇ. ಇದನ್ನ ನಾನು ನೋಡ್ತಾ ಇದ್ದೀನಿ ಅಂದಾಗ, ಈ ಪಾಯಿಂಟ್ ಅನ್ನ ಗಮನಿಸ್ತಾ ಇದ್ದೀನಿ ಅಂದಾಗ ಇಲ್ಲಿ ನನಗೆ ಏನ್ ಕಂಡು ಬರುತ್ತೋ, ಒಂದು ಅಲೆಗಳಲ್ಲಿ ಅಂತ ನೋಡಿದಾಗ ಸಾಮಾನ್ಯವಾಗಿ ನಮಗೆ ಏನ್ ಕಂಡು ಬರುತ್ತಾ, ಫ್ರೀಕ್ವೆನ್ಸಿಯನ್ನ ನೋಡ್ತಾ ಹೋಗ್ತೀವಿ, ಅಂದರೆ ಆವೃತ್ತಿ ಅಂತ ಕರಿತೀವಿ. ಹಾಗಾದ್ರೆ ಈ ಆವೃತ್ತಿ ಅಂದರೆ ಏನು? ಆ ಆವೃತ್ತಿಯ ಒಂದು ವ್ಯಾಖ್ಯಾನವನ್ನ ನೋಡ್ತಾ ಇದ್ದೀನಿ ಅಂದಾಗ ಒಂದು ಏಕಮಾನ ಕಾಲದಲ್ಲಿ ಉಂಟಾಗುವ ಆಂದೋಲನಗಳ ಸಂಖ್ಯೆಯನ್ನು ಶಬ್ದ ತರಂಗದ ಆವೃತ್ತಿ ಎಂದು ಕರೆಯಬಹುದು. ಅಥವಾ ಒಂದು ಏಕಮಾನ ಕಾಲದಲ್ಲಿ ಉಂಟಾಗುವ ಆಂದೋಲನಗಳ ಒಂದು ಸಂಖ್ಯೆಯನ್ನ ಏನಂತ ಕರಿಬಹುದು ಸರ್ ಅಂತ ನೋಡಿದಾಗ ಆಸಿಲೇಷನ್ ಅಂತ ನೋಡ್ತಾ ಇದೀವಲ್ಲ, ಅವುಗಳನ್ನ ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಒಂದು ವೇವ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಬರೋಣ ಸರ್. ಏನ್ ಸರ್? ಒಂದು ವೇವ್ ಇದೆ, ಹಾಗಾದ್ರೆ ಈ ವೇವ್ಗಳು ಈ ರೀತಿಯಾಗಿ ಚಲಿಸ್ತಾ ಇದಾವೆ ಅಂತ ತಿಳ್ಕೊಳ್ತಾ ಬರೋಣ. ಎಕ್ಸಾಂಪಲ್ ಕೊಡ್ತಾ ಬರ್ತೀನಿ, ನೋಡ್ತಾ ಬನ್ನಿ. ಈಗ ಇಲ್ಲಿ ನಾವು ಅಲೆಗಳನ್ನ ಗಮನಿಸ್ತಾ ಇದ್ದೀನಿ ಅಂದಾಗ ಸರ್ ಒಂದು ಸೆಕೆಂಡ್ ನಲ್ಲಿ ಎಷ್ಟು ಪ್ರಮಾಣದ ವೇವ್ಗಳು ಹೋಗ್ತಾ ಇದಾವೆ. ಫಾರ್ ಎಕ್ಸಾಂಪಲ್, ಇಲ್ಲಿ 0 ಇಂದ ಹಿಡಿದು 1 ಸೆಕೆಂಡ್ ಅಂತ ಟೈಮ್ ಅನ್ನ ಕನ್ಸಿಡರೇಷನ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಇವಾಗ ಫಾರ್ ಎಕ್ಸಾಂಪಲ್ 1 ಅಲೆ, 2, 3 ಅಲೆಗಳು ಕಂಡು ಬರ್ತಾ ಇದೆ, ಹೌದಲ್ವಾ? ಹಾಗಾದ್ರೆ ಇವಾಗ ಅರ್ಥ ಮಾಡ್ಕೊಳ್ತಾ ಬನ್ನಿ. ಈಗ 1 ಸೆಕೆಂಡ್ ಅಥವಾ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಕಂಡು ಬಂದಿರುವಂತಹ ಆಂದೋಲನಗಳ ಸಂಖ್ಯೆಯನ್ನ ಅಥವಾ ಕಂಡು ಬರುವಂತಹ ಈ ಆಂದೋಲನಗಳನ್ನ ಏನೆಂದು ಕರೀತಾ ಹೋಗ್ತಾರೆ ಅಂದ್ರ ಇವುಗಳನ್ನ ಫ್ರೀಕ್ವೆನ್ಸಿ ಅಂತ ಕರೀತಾ ಹೋಗ್ತಾರ. ಏನಂತ ಕರೀತಾರ? ಫ್ರೀಕ್ವೆನ್ಸಿ. ಹಾಗಾದ್ರೆ ಶಬ್ದ ತರಂಗಗಳಲ್ಲಿ ನನಗೆ ಈ ತರ ಏರಿಳಿತಗಳು ಇರುತ್ತಾ? ಒಂದು ಗಮನಿಸ್ತಾ ಬನ್ನಿ. ಸಾಮಾನ್ಯವಾಗಿ ಶಬ್ದ ತರಂಗಗಳಲ್ಲಿ ನಮಗೆ ಈ ತರ ಅಡ್ಡ ಅಲೆಗಳು ಕಂಡು ಬರೋದಿಲ್ಲ. ಆದ್ರೆ ಶಬ್ದ ತರಂಗಗಳಲ್ಲಿ ನಾವೇನ್ ನೋಡ್ಬೋದು? ಸಂಪೀಡನ ಮತ್ತು ವಿರಳನವನ್ನ ನೋಡ್ತಾ ಹೋಗ್ತೀವಿ. ಸಂಪೀಡನ ಮತ್ತು ಏನ್ ನೋಡ್ತೀವಿ? ವಿರಳನವನ್ನ ನಾವು ಏನ್ ಮಾಡಬಹುದು ಅಂದ್ರೆ ಗಮನಿಸಬಹುದು. ಹಾಗಾದರೆ ಒಂದು ಏಕಮಾನ ಕಾಲದಲ್ಲಿ ಉಂಟಾದಂತಹ ಆಂದೋಲನಗಳ ಸಂಖ್ಯೆಯನ್ನ, ಆಂದೋಲನವನ್ನ ಇಂಗ್ಲಿಷ್ ಅಲ್ಲಿ ಆಸಿಲೇಷನ್ ಅಂತ ಕರೀತಾ ಹೋಗ್ತೀವಿ. ಅರ್ಥ ಮಾಡ್ಕೊಳ್ತಿದ್ರ? ಆಸಿಲೇಷನ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಾ? ಕೊಡ್ತೀನಿ ನೋಡ್ರಪ್ಪ. ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳಿ. ನಿಮ್ಮ ಮನೇಲಿ ಗಡಿಯಾರ ಇದೆ ಅಲ್ವಾ? ಓಕೆ, ಹಾಗಾದ್ರೆ ಆ ಗಡಿಯಾರ ಇತ್ತು ಅಂದ್ರ ಆ ಗಡಿಯಾರದ ಕೆಳಗಡೆ ಮುಳ್ಳಿರುತ್ತೆ, ಗಮನಿಸಿರಿ, ನೋಡಿದಿರಲ್ವಾ? ಓಕೆ, ಹಾಗಾದ್ರೆ ಆ ಮುಳ್ಳನ್ನ ನಾವು ನೋಡ್ತಾ ಇದೀವಿ. ಕೆಳಗಡೆ ಇರುವಂತ ಒಂದು ಗಂಟೆ ಟೈಪ್ ಇರುತ್ತಲ್ಲ, ಶೇಕ್ ಆಗ್ತಾ ಇರುತ್ತೆ ರೌಂಡ್ ಆಗಿ, ಅದನ್ನ ನಾವು ಗಮನಿಸ್ತಾ ಇದೀವಿ ಅಂದಾಗ ಒಂದು ಬಾರಿ ಅದು ಈ ಕಡೆ ಹೋಗುತ್ತಾ, ಓಕೆ, ಮತ್ತೊಂದು ಬಾರಿ ವಾಪಸ್ ಇಲ್ಲಿಗೆ ಬರುತ್ತಾ. ಹಾಗಾದ್ರೆ ಇವಾಗ ಅರ್ಥ ಮಾಡ್ಕೊಳ್ಳಿ, ಒಂದು ಆಸಿಲೇಷನ್ ಅಂದ್ರೆ ಏನು ಅಥವಾ ಒಂದು ಆಂದೋಲನ ಅಂದ್ರೆ ಏನು ಅಂದ್ರ ಸರ್, ಈಗ ಪಾಯಿಂಟ್ ಎ ಇಂದ ಇದು ಪಾಯಿಂಟ್ ಬಿ, ಪಾಯಿಂಟ್ ಸಿ, ಮತ್ತೆ ಪಾಯಿಂಟ್ ಬಿ, ಮತ್ತೆ ಪಾಯಿಂಟ್ ಸಿ ಬಂತಲ್ವಾ? ಹಾಗಾದ್ರೆ ಒಂದು ಬಾರಿ ಸಂಪೂರ್ಣವಾಗಿ ಒಂದು ವೃತ್ತವನ್ನು ಹೋಗಿ ಬಂತು ಅಥವಾ ಒಂದು ಬಾರಿ ಕಂಪ್ಲೀಟ್ಲಿ ಒಂದು ಸೈಕಲ್ ಅನ್ನ ಮಾಡ್ತಾ ಇದೆ ಅಂದಾಗ, ಒಂದು ಚಲನೆಯನ್ನ ಮಾಡ್ತಾ ಇದೆ ಅಂದ್ರೆ ಇದನ್ನ ನಾವೇನಂತ ಕರಿಬಹುದು ಅಂದ್ರೆ ಒಂದು ಆಸಿಲೇಷನ್ ಅಂತ ಕರಿಬಹುದು. ಅಂದ್ರೆ ಈಗ ಒಂದು ಅಲೆ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಮೇಲಕ್ಕೆ ಮತ್ತು ಕೆಳಗೆ ಹೋಗ್ತಾ ಇದೆ ಅಂದ್ರೆ ಒಂದು ಅಲೆ ಅಂತ ನಾವು ನೋಡ್ತಾ ಹೋಗ್ತೀವಲ್ರಿ. ಹಾಗಾದ್ರೆ ಇವಾಗ ಅರ್ಥ ಮಾಡ್ಕೊರಿ, ಅದನ್ನ ನಾವು ಏನಂತ ಕರಿಬಹುದು ಅಂದ್ರೆ ಆಂದೋಲನ ಅಂತ ಕರಿಬಹುದು, ಆಸಿಲೇಷನ್ ಅಂತ ಕರಿಬಹುದು. ಹಾಗಾದ್ರೆ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಕಂಡು ಬಂದಂತಹ ಒಟ್ಟು ಆಂದೋಲನಗಳನ್ನ ನಾವು ಫ್ರೀಕ್ವೆನ್ಸಿ ಅಂತ ಕರಿತಾ ಹೋಗ್ತೀವಿ. ಏನಂತ ಕರಿತೀವ್ರಿ? ಫ್ರೀಕ್ವೆನ್ಸಿ ಅಂತ ಕರಿತಾ ಹೋಗ್ತೀವಿ ಅಥವಾ ಅದನ್ನ ಆವೃತ್ತಿ ಎಂದು ಕರಿತಾ ಹೋಗ್ತೀವಿ. ಏನಂತ ಕರಿತೀವಿ? ಇದನ್ನ ಆವೃತ್ತಿ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇವಾಗ ಅರ್ಥ ಮಾಡ್ಕೊಳ್ತಾ ಬನ್ನಿ.
ಏನು ಅರ್ಥ ಮಾಡ್ಕೋಬೇಕು ಸರ್ ಅಂತ ನೋಡಿದಾಗ ಈ ಫ್ರೀಕ್ವೆನ್ಸಿಯನ್ನು ಹೆಂಗೆ ಇಂಡಿಕೇಟ್ ಮಾಡ್ತಾನ್ರಿ, ಫ್ರೀಕ್ವೆನ್ಸಿಯನ್ನು ಯಾವ ರೀತಿಯಾಗಿ ಸೂಚಿಸಲಾಗುತ್ತದೆ ಅಂತ ಕೇಳಿದರೆ ಗೊತ್ತಿರಬೇಕಾಗುತ್ತಾ, ಫ್ರೀಕ್ವೆನ್ಸಿಯನ್ನು ನ್ಯೂ ಇಂದ ಇಂಡಿಕೇಟ್ ಮಾಡ್ತಾರೆ. ಯಾವುದರಿಂದ? ನ್ಯೂನಿಂದ ಸೂಚಿಸ್ತಾರೆ, ಅಥವಾ ಆ ಸ್ಮಾಲ್ ಎಫ್ ಅನ್ನು ಇಂಡಿಕೇಟ್ ಮಾಡ್ತೀವಿ. ಹಾಗಾದ್ರೆ ಒಂದು ಅರ್ಥ ಮಾಡ್ಕೊಳ್ತೇವೆ, ಇದು ವಿ ಅಲ್ಲ, ಇದು ನ್ಯೂ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಫ್ರೀಕ್ವೆನ್ಸಿಯನ್ನು ಅಥವಾ ಆವೃತ್ತವನ್ನು ನ್ಯೂ ಅಥವಾ ಸ್ಮಾಲ್ ಎಫ್ ಇಂದ ಇಂಡಿಕೇಟ್ ಮಾಡುತ್ತೆ. ಮುಂದೆ ನಾನು ಎಲ್ಲಾದರೂ ಈ ತರ ಇಂಡಿಕೇಟ್ ಮಾಡಿದ್ದೀನಿ ಅಂದ್ರೆ ಅರ್ಥ ಮಾಡ್ಕೋರಿ, ಅದು ಆವೃತ್ತಿ ಅಥವಾ ಒಂದು ಫ್ರೀಕ್ವೆನ್ಸಿಯನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಗೊತ್ತಿರಬೇಕಾಗುತ್ತೆ. ಗೊತ್ತಾಗ್ತಾ ಇದೆನಾ? ಓಕೆ, ಹಾಗಾದ್ರೆ ಈಗ ಈ ಫ್ರೀಕ್ವೆನ್ಸಿಯನ್ನ ನಾವು ನೋಡ್ತಾ ಇದೀವಿ ಅಂದಾಗ ಈ ಫ್ರೀಕ್ವೆನ್ಸಿಯ ಒಂದು ಎಸ್ ಐ ಮಾನ ಏನಾಗಿರುತ್ತಾ, ಫ್ರೀಕ್ವೆನ್ಸಿಯ ಎಸ್ ಐ ಮಾನ ಏನಾಗಿರುತ್ತೆ ಅಂದ್ರೆ ಹರ್ಟ್ಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಒಂದು ಅರ್ಥ ಮಾಡ್ಕೊಳ್ತಾ ಬನ್ನಿ, ಆವಾಗಲೇ ಗಮನಿಸಿದ್ರಲ್ಲ, ಈಗ ಒಂದು ಸೆಕೆಂಡಲ್ಲಿ ನನಗೆ 3 ರೀತಿಯಾಗಿ ಅಥವಾ 3 ವೇವ್ಸ್ ಕ್ರಿಯೇಟ್ ಆಗಿದ್ವು ಅಂತ ಅಂದರೆ ಅವುಗಳನ್ನು ನಾನು 3 ಹರ್ಟ್ಸ್ ಅಂತ ಇಂಡಿಕೇಟ್ ಮಾಡ್ಬೋದು. ಹಾಗಾದರೆ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಕಂಡುಬರುವಂತಹ ಒಟ್ಟು ಆಂದೋಲನಗಳನ್ನು ನಾವು ಏನು ಮಾಡ್ತಾ ಇದೀವಿ, ಇಂಡಿಕೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ 1 ಸೆಕೆಂಡಲ್ಲಿ 10 ಆಂದೋಲನಗಳು ಆಗಿತ್ತು ಅಂದರೆ ಅದನ್ನು 10 ಹರ್ಟ್ಸ್ ಅಂತ ಕರೀತಾರೆ. ಅದೇ ರೀತಿಯಾಗಿ 1 ಸೆಕೆಂಡಲ್ಲಿ 50 ಆಂದೋಲನಗಳು ಆಗಿತ್ತು ಅಂದ್ರೆ ಅದನ್ನು 50 ಹರ್ಟ್ಸ್ ಅಂತ ಕರಿತೀವಿ. ಹಾಗಾದ್ರೆ ಒಂದು ಅರ್ಥ ಮಾಡ್ಕೊಳ್ತಾ ಬನ್ನಿ ಸರ್, ಈ ಫ್ರೀಕ್ವೆನ್ಸಿಯನ್ನ ಯಾವುದರ ಮುಖಾಂತರ ಇಂಡಿಕೇಟ್ ಮಾಡ್ತಾ ಹೋಗ್ತೀವಿ, ಸ್ಮಾಲ್ ಎಫ್ ನ ಮುಖಾಂತರ ಇಂಡಿಕೇಟ್ ಮಾಡ್ತೀವಿ. ಹಾಗಾದ್ರೆ ಇದರ ಎಸ್ ಐ ಮಾನ ಏನಾಗಿರುತ್ತರಿ ಅಂತ ಕೇಳಿದಾಗ ಇದರ ಎಸ್ ಐ ಮಾನ ಹರ್ಟ್ಸ್ ಆಗಿರುತ್ತಾ, ಏನಾಗಿರುತ್ತಾ, ಹರ್ಟ್ಸ್ ಆಗಿರುತ್ತದೆ. ಹಾಗಾದ್ರೆ ಈ ಫ್ರೀಕ್ವೆನ್ಸಿ ಅಥವಾ ಆವೃತ್ತದ ಆಧಾರದ ಮೇಲೆಯೂ ಕೂಡ ಶಬ್ದಗಳನ್ನ ಮತ್ತೆ 3 ತರ ವರ್ಗೀಕರಣ ಮಾಡ್ತಾರೆ. ಹಾಗಾದರೆ a sound can be classified on 3 types based on the frequency. ಹೌದಲ್ರಿ? ಓಕೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣಂತ್ರಿ. ಆದ್ರೆ ಅದನ್ನ ಬಿಟ್ರೆ ಸ್ವಲ್ಪ ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲಿ ಒಂದ್ಸರಿ ಹುಡುಗನ ಚಿತ್ರ, ಇಲ್ಲಿ ಹುಡುಗಿ ಚಿತ್ರ ಕೊಟ್ಟಾರ. ಹುಡುಗ ಹುಡುಗಿ ಅನ್ನಕ್ಕಿನ್ನ ಇಲ್ಲೊಬ್ಬ ಗಂಡು, ಆ ಮೇಲ್ ಪರ್ಸನ್ ಕಂಡು ಬರ್ತಾ ಇದ್ದಾನೆ. ಯಾರ್ರೀ? ಮೇಲ್ ಕಂಡು ಬರ್ತಾ ಇದ್ದಾರೆ, ಗಂಡು. ಅದೇ ರೀತಿಯಾಗಿ ಇಲ್ಲಿ ನನಗೆ ಏನು ಕಂಡು ಬರ್ತಾ ಇದೆಯಲ್ಲ, ಇಲ್ಲಿ ಒಂದು ಹುಡುಗಿ ಅಥವಾ ಹೆಣ್ಣು ಕಂಡು ಬರ್ತಾ ಇದ್ದಾರೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ತವ್ರೆ. ಸೊ ಹುಡುಗಾಡಿ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಏನೈತೆ, ಚಿತ್ರ ಅದೇ ಐತಲ್ವಾ. ಈಗ ಸಾಮಾನ್ಯವಾಗಿ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ಸ್ವಲ್ಪ ಗಮನಿಸ್ತಾ ಬನ್ನಿ, ಇಲ್ಲಿ ನನಗೆ ಅಲೆಗಳ ಹಂಚಿಕೆ ಹೆಚ್ಚಿದೆನೋ ಕಡಿಮೆ ಇದೆನೋ, ಇಲ್ಲಿ ಜಾಸ್ತಿ ಇದೆ. ಇಲ್ಲಿ ಅಲೆಗಳ ದೂರ ಏನಾಗ್ತದೆ ಅಂದ್ರೆ ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬನ್ನಿ, ಇಲ್ಲಿ ಅಲೆಗಳ ಸಂಖ್ಯೆ ಜಾಸ್ತಿ ಇದೆ ಅಂದಾಗ ಇವುಗಳನ್ನು ನಾನು ಏನಂತ ಕರಿಬಹುದು ಅಂದರೆ, ಹೆಣ್ಣಿನಲ್ಲಿ ಸಾಮಾನ್ಯವಾಗಿ ಫ್ರೀಕ್ವೆನ್ಸಿ ಏನಿರುತ್ತೆ ಅಂದ್ರೆ ಜಾಸ್ತಿ ಇರುತ್ತೆ. ಹಾಗಾದರೆ ಮಹಿಳೆಯರು ಅಥವಾ ಹೆಣ್ಣು ಅಂತ ನೋಡ್ತಾ ಇದೀವಿ ಅಂದಾಗ ಅವರು ಲಬ್ 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 ಅಂತ ಬಾಯಿ ಬಡ್ಕೊಳ್ಬೇಕಾದ್ರೆ ಚೀರ್ತಿರ್ತಾರೆ. ಗಮನಿಸಿರಿ, ಅವ್ರದ್ದು ಸೌಂಡ್ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಅದೇ ರೀತಿ ಗಂಡು ಅಂತ ನೋಡ್ತಾ ಇದೀವಿ ಅಂದಾಗ ಗಂಡಿನಲ್ಲ ವಾಯ್ಸ್ನ ಫ್ರೀಕ್ವೆನ್ಸಿ ಜಾಸ್ತಿ ಇರೋದಿಲ್ಲ, ಆದರೆ ಅವರ ತರಂಗದ ದೂರ ಜಾಸ್ತಿ ಇರುತ್ತೆ. ಒಂದು ಗಮನಿಸ್ತಾ ಬರೋಣ, ಇಲ್ಲಿ ನಾವು ಗಮನಿಸ್ತಾ ಇದೀವಿ ಅಂದಾಗ ಸಾಮಾನ್ಯವಾಗಿ ಹೆಣ್ಣಿನ ಧ್ವನಿಯಲ್ಲಿ ಫ್ರೀಕ್ವೆನ್ಸಿ ಏನಿರುತ್ತ ಜಾಸ್ತಿ ಇರುತ್ತಾ, ಅದೇ ಗಂಡಿನ ಧ್ವನಿಯಲ್ಲಿ ಫ್ರೀಕ್ವೆನ್ಸಿ ಏನಿರುತ್ತ ಕಡಿಮೆ ಇರುತ್ತಾ, ಗೊತ್ತಿರಬೇಕಾಗುತ್ತ. ಆದರೆ ಗಂಡಿನ ಧ್ವನಿಯ ತರಂಗದ ದೂರ ಏನಾಗಿರುತ್ತ, ಲ್ಯಾಂಬ್ಡಾ ಏನಾಗಿರುತ್ತ ಅಂದ್ರೆ ಜಾಸ್ತಿ ಇರುತ್ತಾ, ಅದೇ ರೀತಿ ಹೆಣ್ಣಿನ ತರಂಗದ ದೂರ, ಧ್ವನಿಯ ತರಂಗದ ದೂರ ಏನಾಗಿರುತ್ತಾ, ಕಡಿಮೆ ಇರುತ್ತಾ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣಂತ. ಬಟ್ ಒಂದು ಅರ್ಥ ಮಾಡ್ಕೊಳ್ತಾ ಬರೋಣ ಸರ್, ಇಲ್ಲಿ ಸಾಮಾನ್ಯವಾಗಿ ಗಂಡಿನ ವಾಯ್ಸ್ಗೂ ಮತ್ತು ಹೆಣ್ಣಿನ ವಾಯ್ಸ್ಗೂ ವ್ಯತ್ಯಾಸ ಐತಾ? ಡೆಫಿನೆಟ್ಲಿ ವ್ಯತ್ಯಾಸ ಇದೆ. ಇದು ಹೆಂಗೆ ಮಾಸ್ತರ, ಯಾಕಾಗುತ್ತಾ ಅಂತ ಕೇಳಿದ್ರೆ, ಈಗ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಈ ನನ್ನ ಧ್ವನಿ ಬರ್ತಾ ಇದೆ ಅಲ್ರಿ, ಈ ಧ್ವನಿ ಎಲ್ಲಿಂದ ಉತ್ಪತ್ತಿ ಆಗ್ತಾ ಇದೆ? ಹಾಗಾದರೆ ನನ್ನ ಗಂಟಲಿನಲ್ಲಿ ನನಗೇನು ಕಂಡು ಬರುತ್ತಾರೆ ಅಂತ ನೋಡಿದಾಗ ಓಕಲ್ ಕಾರ್ಡ್ ಕಂಡು ಬರುತ್ತೆ. ಹಾಗಾದರೆ ಸ್ವರತಂತಿ ಅಂತಲೂ ಸಹ ಕರೀತಾ ಹೋಗ್ತೀವಿ, ಲ್ಯಾರಿಂಗ್ಸ್ ಕಂಡು ಬರ್ತಾ ಹೋಗುತ್ತೆ. ಹಾಗಾದರೆ ನನ್ನ ಧ್ವನಿಯ ಒಳಗಡೆ ಅಥವಾ ಧ್ವನಿಯ ಪಟ್ಟಿಗೆಯಲ್ಲಿ ವೋಕಲ್ ಬಾಕ್ಸ್ನಲ್ಲಿ ನನಗೇನು ಕಂಡು ಬರ್ತಾ ಇರುತ್ತೆ ಅಂದರೆ ಸ್ವರತಂತಿಗಳು ಬರುತ್ತಾ. ಹಾಗಾದರೆ ಅಲ್ಲಿಯ ಮುಖಾಂತರ ಗಾಳಿ ಹೊರಗಡೆ ಬರುವಾಗ ಆ ಸ್ವರತಂತಿಗಳು ವೈಬ್ರೇಟ್ ಆಗುತ್ತಾ. ಅದಕ್ಕೋಸ್ಕರ ನನ್ನ ಬಾಯಿಯಿಂದ ಏನು ಬರ್ತಾ ಇದೆ ಅಂದರೆ ಶಬ್ದ ಬರುತ್ತದೆ. ಇನ್ ಕೇಸ್ ಈ ಸ್ವರತಂತಿಗಳು ಇರದೇ ಹೋಗಿತ್ತು ಅಂದರೆ, ಅವುಗಳು ಕಂಪಿಸದೇ ಹೋಗಿತ್ತು ಅಂದ್ರೆ ನನ್ನ ಧ್ವನಿ ಏನಾಗ್ತಿತ್ತು, ಹಿಂಗಾಕಿತ್ತು. ಹಾಗಾದ್ರೆ ಒಂದು ಅರ್ಥ ಮಾಡ್ಕೊಳ್ತಾ ಬನ್ನಿ ವಿದ್ಯಾರ್ಥಿಗಳೇ, ಇಲ್ಲಿ ಸಾಮಾನ್ಯವಾಗಿ ಧ್ವನಿ ಪಟ್ಟಿಗೆಯಿಂದ ಧ್ವನಿ ಹೊರಗಡೆ ಬರ್ತಾ ಇದೆ. ಆ ಲ್ಯಾರಿಂಗ್ಸ್ ಅಥವಾ ಸ್ವರತಂತಿಗಳು ಅಂತ ನೋಡ್ತಾ ಇದೀವಲ್ಲ, ಗಂಡಿನಲ್ಲಿ ಇರುವಂತಹ ಆ ಲ್ಯಾರಿಂಗ್ಸ್ ಅಥವಾ ಸ್ವರತಂತಿ ಅಥವಾ ವೋಕಲ್ ಕಾರ್ಡ್ನ ಉದ್ದ ಮತ್ತು ಹೆಣ್ಣಿನಲ್ಲಿರುವಂತಹ ಧ್ವನಿ ಪಟ್ಟಿಗೆಯಲ್ಲಿ ಇರುವಂತಹ ವೋಕಲ್ ಕಾರ್ಡ್ನ ಉದ್ದ ಸೇಮ್ ಇರುತ್ತಾ? ಇರಂಗಿಲ್ಲ. ಹಾಗಾದರೆ ಸಾಮಾನ್ಯವಾಗಿ ಗಂಡಿನ ಈ ವೋಕಲ್ ಕಾರ್ಡ್ನ ಲೆಂತ್ ಎಷ್ಟಿರುತ್ತರಿ ಅಂತ ನೋಡಿದಾಗ, ಗಂಡಿನಲ್ಲಿ ಕಂಡು ಬರುವಂತಹ ವೋಕಲ್ ಕಾರ್ಡ್ನ ಲೆಂತ್ ನಮಗೆ ಎಷ್ಟಿರುತ್ತರಿ? ಇದು 20 mm ಗಳಷ್ಟು ಕಂಡು ಬರ್ತಾ ಇರುತ್ತೆ.
ಇರುತ್ತೆ. ಅದೇ ರೀತಿ ಹೆಣ್ಣಿನಲ್ಲಿ ಕಂಡು ಬರುವಂತಹ ವೋಕಲ್ ಕಾರ್ಡ್ನ ಲೆಂತ್ ಎಷ್ಟು ಇರುತ್ತೆ ರೀ ಅಂತ ನೋಡಿದಾಗ 15 mm ಗಳಷ್ಟು ಇರುತ್ತೆ. ಹಾಗಾದ್ರೆ ಹೆಣ್ಣಿಗಿಂತಲೂ ಗಂಡಿನ ಧ್ವನಿ ಪೆಟ್ಟಿಗೆಯಲ್ಲಿ ಉದ್ದ ಏನಾಗಿರುತ್ತೆ ವೋಕಲ್ ಕಾರ್ಡ್ದು ಜಾಸ್ತಿ ಇರುತ್ತೆ ಅಂತ ಗೊತ್ತಿರಬೇಕು. ಅರ್ಥ ಆಗ್ತಾ ಇದೆನಾ? ಓಕೆ. ಹಾಗಾದ್ರೆ ಈ ಫ್ರೀಕ್ವೆನ್ಸಿ ಜಾಸ್ತಿ ಇತ್ತು ಅಂದ್ರೆ ಪಿಚ್ ಕೂಡ ಏನಿರುತ್ತೆ ಜಾಸ್ತಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತೀನಿ. ನೀವು ರೋಡಲ್ಲಿ ಹೋಗ್ತಿರ್ತೀರಿ ಸರ್, ರೋಡಲ್ಲಿ ಏನೋ ನಿಮ್ಗೇನೋ ತೊಂದರೆ ಆಯ್ತು ಅಂದ್ರೆ ಚೀರ್ತೀರಿ, ಯಾರೂ ಬರಂಗಿಲ್ಲ, ನೊಣ ಕೂಡ ಮೂಸಂಗಿಲ್ಲ, ಏನಾಗೈತ್ಲಿ ಅಂತ ಕೇಳಂಗಿಲ್ಲ. ಅದೇ ಒಂದು ಹೆಣ್ಣು ಅಥವಾ ಮಹಿಳೆ ಸ್ವಲ್ಪ ಏನಾದರೂ ಆಯ್ತು ಅಂದ್ರೆ ಚೀರ್ಕೊಡತ್ಲೆ 10 ಜನ ಬರ್ತಾರೆ. ಯಾಕೆ ಮಾಸ್ತರ ಅಂತಂದ್ರೆ ಹುಡುಗದ ಸರ್, ಅದಕ್ಕಲ್ರಿ, ಆ್ಯಕ್ಚುಲಿ ಅವರ ಧ್ವನಿಯ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಚೀರತ್ಲೆ ಎಲ್ಲರಿಗೂ ಮುಟ್ಟಿಬಿಡುತ್ತೆ ಕಿವಿಗೆ. ಹಾಗಾದ್ರೆ ಒಂದು ಅರ್ಥ ಮಾಡ್ಕೊಳ್ತಾ ಬನ್ನಿ, ಇವರು ಕೂಗುವುದರಿಂದ ಸುತ್ತಲಿನ ಪ್ರದೇಶದಲ್ಲಿ ಫ್ರೀಕ್ವೆನ್ಸಿ ಏನಾಗುತ್ತಾ ಹರಡಿಕೊಂಡಿರುತ್ತಾ. ಹಾಗಾದ್ರೆ ಆಜುಬಾಜು ಯಾರು ಇರ್ತಾರಲ್ಲ ಎಲ್ಲರೂ ಓಡಿ ಬರ್ತಾರೆ ಏನಾತವಾ ಅಂತ ಕೇಳಕ್ಕೆ. ಆದ್ರೆ ಗಂಡಕ್ಕೆ ನೊಣ ಕೂಡ ಮೋಸಂಗಿಲ್ಲ ರೀ. ಆದ್ರೆ ಒಂದು ಅರ್ಥ ಮಾಡ್ಕೊಳ್ತಾ ಬನ್ನಿ ಸರ್, ಇದೇ ನಿಮ್ಮ ಊರ ಕಡೆ ಗುಬ್ಬಿ ಹೊಡೆಯಕ್ಕೆ ಹೋದಾಗ ಏನು ಸರ್, ಗುಬ್ಬಿ ಹೊಡೆಯಕ್ಕೆ ಹೋಗ್ಯಾರ ಅಂದ್ರೆ ಗಂಡು ಮಕ್ಳು ಹೋಗ್ಯಾರ ಹೆಣ್ಮಕ್ಳು ಹೋಗ್ಯಾರ ಗುಬ್ಬಿ ಹೊಡೆಯಕ್ಕೆ? ಆಬ್ವಿಯಸ್ಲಿ ಗಂಡು ಮಕ್ಳು ಹೋಗ್ತಾರ. ಯಾಕಂದ್ರೆ ಗಂಡಿನ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತ, ಆದರೆ ತರಂಗದ ದೂರ ಜಾಸ್ತಿ ಹೋಗುತ್ತ. ಏನಾಗುತ್ತಾ? ತರಂಗದ ದೂರ, ಆ ಧ್ವನಿ ಹೆಚ್ಚು ದೂರದವರೆಗೂ ಚಲಿಸುತ್ತ. ಹಾಗಾದ್ರೆ ಒಂದು ಗಮನಿಸಿ, ಫ್ರೀಕ್ವೆನ್ಸಿ ಹೆಚ್ಚಿದ್ದರೆ ಲ್ಯಾಂಬ್ಡಾ ಕಡಿಮೆ ಇರುತ್ತ, ತರಂಗದ ದೂರ ಕಡಿಮೆ ಇರುತ್ತ. ಅದೇ ಫ್ರೀಕ್ವೆನ್ಸಿ ಕಡಿಮೆ ಇತ್ತು ಅಂದ್ರೆ ತರಂಗದ ದೂರ ಏನಾಗಿರುತ್ತೋ ಹೆಚ್ಚು ಹೋಗುತ್ತದೆ ಅನ್ನೋದು ಗೊತ್ತಿರಬೇಕು. ಹಾಗಂದ್ರೆ ತರಂಗ ಅಂದರೆ ಏನು, ತರಂಗದ ದೂರ ಅಂದರೆ ಏನು, ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ, ತಲೆ ಕೆಡಿಸ್ಕೋಬೇಡ್ರಿ. ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬನ್ನಿ. ಇಲ್ಲೇ ಒಂದು ಪಾಯಿಂಟ್ ಅನ್ನ ಹೇಳ್ತೀನಿ. ತರಂಗದ ದೂರ ಅಂದರೆ ಏನು, ವಾಟ್ ಈಸ್ ದಿಸ್ ಲ್ಯಾಂಬ್ಡಾ ಸರ್ ಅಂತ ಕೇಳಿದಾಗ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ತಾ ಬನ್ನಿ. ಈಗ ಎರಡು ಶಿಕೆಗಳ ಅಥವಾ ಎರಡು ತಗ್ಗುಗಳ ನಡುವೆ ಕಂಡು ಬರುವಂತಹ ಎರಡು ಶಿಕೆಗಳು ಅಥವಾ ಎರಡು ತಗ್ಗುಗಳ ನಡುವೆ ಕಂಡು ಬರುವಂತಹ ದೂರವನ್ನ ತರಂಗದ ದೂರ ಅಥವಾ ವೇವ್ ಲೆಂತ್ ಅಂತ ಕರಿಬಹುದು. ಸರ್ ಹಾಗಾದ್ರೆ ಸಾಮಾನ್ಯವಾಗಿ ಶಬ್ದ ತರಂಗಗಳು ಈ ತರ ಮೇಲೆ ಕೆಳಗೆ ಹೋಗಂಗಿಲ್ವಲ್ಲ? ಹೌದು ಸರ್. ಇವಾಗ ಅಬ್ಸರ್ವ್ ಮಾಡ್ತಾ ಬನ್ನಿ. ಅದೇ ಶಬ್ದ ತರಂಗಗಳು ಅಂತ ನೋಡಿದಾಗ ಏನಾಗ್ತಾ ಇರುತ್ತ, ಸಂಪೀಡನ ಆಗ್ತಾ ಇರುತ್ತ, ನಂತರ ವಿರಳನ ಆಗುತ್ತ, ನೆಕ್ಸ್ಟ್ ಮತ್ತೆ ಸಂಪೀಡನ ಆಗ್ತಾ ಇದೆ. ಇವಾಗ ಅರ್ಥ ಮಾಡ್ಕೊರಿ, ಎರಡು ಸಂಪೀಡನಗಳ ನಡುವಿನ ದೂರ ಅಥವಾ ಎರಡು ವಿರಳನಗಳ ನಡುವಿನ ದೂರವನ್ನ ಲ್ಯಾಂಬ್ಡಾ ಅಥವಾ ವೇವ್ ಲೆಂತ್ ಅಂತ ಕರಿತೀವಿ. ಶಬ್ದ ತರಂಗಗಳಲ್ಲಿ ಎರಡು ಸಂಪೀಡನಗಳ ನಡುವಿನ ದೂರ ಅಥವಾ ಎರಡು ವಿರಳನಗಳ ನಡುವೆ ಇರುವಂತಹ ದೂರವನ್ನ ಏನೆಂದು ಕರೆಯಬಹುದು ಸರ್ ಅಂತ ನೋಡಿದಾಗ ವೇವ್ ಲೆಂತ್ ಅಂತ ಕರಿತೀವಿ. ಆ ವೇವ್ ಲೆಂತ್ ಅನ್ನ ಲ್ಯಾಂಬ್ಡಾದಿಂದ ಇಂಡಿಕೇಟ್ ಮಾಡ್ತೀವಿ ಅನ್ನೋದನ್ನ ಮರೆಯೋಕ ಹೋಗ್ಬೇಡ್ರಿ. ಆಯ್ತು, ಇದು ಗೊತ್ತಾಯ್ತಲ್ವಾ? ಓಕೆ ವಿದ್ಯಾರ್ಥಿಗಳೇ, ಈಗ ಈ ಫ್ರೀಕ್ವೆನ್ಸಿಯನ್ನ ನಾವು ಗಮನಿಸ್ತಾ ಇದೀವಿ ಅಂದಾಗ ಆನ್ ದ ಬೇಸಿಸ್ ಆಫ್ ದ ಫ್ರೀಕ್ವೆನ್ಸಿ ಶಬ್ದವನ್ನ ಮತ್ತೆ 3 ರೀತಿಯಾಗಿ ವರ್ಗೀಕರಣ ಮಾಡಿದ್ವಿ. ಹಾಗಾದ್ರೆ ಅವುಗಳು ಯಾವುದು ಸರ್ ಅಂತ ಕೇಳ್ತಾ ಬರ್ತಾನ, ಗಮನಿಸ್ತಾ ಬನ್ನಿ ವಿದ್ಯಾರ್ಥಿಗಳೇ. ಇಲ್ಲಿ ನೀವು ನೋಡ್ತಾ ಇದೀವಿ ಅಂದಾಗ 3 ರೀತಿಯಾಗಿ ಇದನ್ನ ವರ್ಗೀಕರಣ ಮಾಡ್ತಾ ಇದೀವಿ ಅಂದಾಗ, ಒಂದು ಅವಧ್ವನಿ, ಇದನ್ನ ಇನ್ಫ್ರಾಸೋನಿಕ್ ಅಂತ ಕರಿತೀವಿ. ಕನ್ನಡದಲ್ಲಿ ಅವಧ್ವನಿ, ಅವನ ಧ್ವನಿ ಅಲ್ಲ, ಅವಧ್ವನಿ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಅವಧ್ವನಿ ಅಂದ್ರೆ ಏನು, ಅದರ ಫ್ರೀಕ್ವೆನ್ಸಿ ಎಷ್ಟಿರುತ್ತೆ ಸರ್? ಹಾಗಾದ್ರೆ ಆ ಶಬ್ದ ನಮಗೆ ಕೇಳಿಸುತ್ತಾ ಅಂದ್ರೆ ಕೇಳಿಸಂಗಿಲ್ಲ ರೀ. ಹಾಗಾದ್ರೆ ಒಂದು ಅರ್ಥ ಮಾಡ್ಕೊಳ್ತಾ ಬನ್ನಿ, ಸಾಮಾನ್ಯವಾಗಿ ಶಬ್ದವನ್ನ ಅವುಗಳ ಫ್ರೀಕ್ವೆನ್ಸಿಯ ಆಧಾರದ ಮೇಲೆ, ಅವುಗಳ ಆವೃತ್ತಿ ಆಧಾರದ ಮೇಲೆ 3 ತರ ವರ್ಗೀಕರಣ ಮಾಡ್ತಾ ಹೋಗ್ತೀವಿ. ಒಂದು ಇನ್ಫ್ರಾಸೋನಿಕ್, ಅದಾದ ನಂತರ ಸೋನಿಕ್, ಅದಾದ ನಂತರ ಅಲ್ಟ್ರಾಸೋನಿಕ್ ಅಂತ ವರ್ಗೀಕರಣ ಮಾಡ್ತೀವಿ. ಅಂದ್ರೆ ನಥಿಂಗ್ ಬಟ್ ಮೊದಲನೇದು ಅಂತ ನಾವು ನೋಡಿದ್ವಿ ಅಲ್ರಿ, ಅದು ಯಾವುದು ಅಂದ್ರೆ ಅವಧ್ವನಿ ಅಂತ ಕರೆಸಿಕೊಳ್ತಾ ಹೋಗುತ್ತಾ. ಹಾಗಾದ್ರೆ ಯಾವ ಶಬ್ದಗಳು 20 ಹರ್ಟ್ಜ್ಗಳಿಗಿಂತಲೂ ಕಡಿಮೆ ಆವೃತ್ತಿಯನ್ನ ಅಥವಾ ಕಡಿಮೆ ಫ್ರೀಕ್ವೆನ್ಸಿಯನ್ನ ಹೊಂದಿರುತ್ತವೆಯೋ ಅಂತಹ ಶಬ್ದಗಳನ್ನ ಏನೆಂದು ಕರೆಯಬಹುದು ಸರ್ ಅಂತ ಕೇಳಿದಾಗ ಅಂತಹ ಶಬ್ದಗಳನ್ನ ಇನ್ಫ್ರಾಸೋನಿಕ್ ಅಥವಾ ಅವಧ್ವನಿಗಳು ಎಂದು ಕೇಳ್ತಾರ. ಸರ್ ಕ್ವಶನ್ ಕೇಳ್ತಾನ, ಇದ್ರ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಸರ್ ಕ್ವಶನ್. ಹಾಗಾದ್ರೆ ಇಲ್ಲಿ ನೀವು ನೋಡ್ತಾ ಇದ್ದಿಲ್ಲ, ಇದಿಷ್ಟು ಕೂಡ ಮೋಸ್ಟ್ ಇಂಪಾರ್ಟೆಂಟ್, ಅದು ಕೂಡ ಈ ಚಾಪ್ಟರ್ಗೆ ಸಂಬಂಧಿಸಿದಂತೆ ನೆನ್ಪಿಟ್ಕೋರಿ. ಕ್ವಶನ್ ನೇರವಾಗಿ ಕೇಳ್ತಾ ಹೋಗ್ತಾನ, ಯಾವ ಶಬ್ದಗಳು 20 ಹರ್ಟ್ಜ್ಗಿಂತ ಕಡಿಮೆ ಇರುತ್ತೋ ಅವುಗಳನ್ನ ಎಂತಹ ಶಬ್ದಗಳು ಎಂದು ಕರೆಯಲಾಗುತ್ತದೆ, ಅವುಗಳನ್ನ ಇನ್ಫ್ರಾಸೋನಿಕ್ ಅಂತ ಕರಿತಾ ಹೋಗ್ತೀವಿ ಸರ್. ಅದೇ ರೀತಿಯಾಗಿ ಇಂತಹ ಶಬ್ದಗಳು ಸಾಮಾನ್ಯವಾಗಿ ಮಾನವರ ಕಿವಿಗಳಿಗೆ ಕೇಳಿಸುತ್ತದೆನಾ? ಕೇಳಿಸಂಗಿಲ್ಲ ಸರ್. ಮತ್ತೆ ಯಾರು ಕೇಳಿಸ್ಕೊಂತಾರ ಮಾಸ್ತರ? ಹಾಗಾದ್ರೆ ಯಾರು ಕೇಳಿಸ್ಕೊಳ್ತಾರ್ರಿ ಅಂತ ಅಂದ್ರೆ ಒಂದ್ ಅರ್ಥ ಮಾಡ್ಕೊಳ್ತಾ ಬನ್ನಿ. ಸಾಮಾನ್ಯವಾಗಿ ಇಂತಹ ಶಬ್ದಗಳು ಯಾರ ಕಿವಿಗೆ ಬೀಳುತ್ತವೆ ರೀ ಅಂತ ಕೇಳಿದಾಗ ನಾಯಿಗಳು ಕೇಳಿಸಿಕೊಳ್ಳುತ್ತವೆ. ಅದೇ ರೀತಿಯಾಗಿ ಗೆಂಡಾಮೃಗಗಳಾಗಿರ್ಬೋದು, ಕಾಡಾನೆಗಳಾಗಿರಬಹುದು, ನಂತರ ಆಕ್ಟೋಪಸ್ ಮತ್ತು ತಿಮಿಂಗಲಗಳು ಹಾಗೂ ನೀರಾನೆಗಳು ಇವುಗಳನ್ನ ಅಥವಾ ಈ ಶಬ್ದಗಳನ್ನ ಕೇಳಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬನ್ನಿ. ಎಲ್ಲಾದ್ರೂ ಪ್ರಕೃತಿ ವಿಕೋಪ ಆಗ್ತಾ ಇದೆ ಅಂದಾಗ ಮೊದಲು ಪ್ರಾಣಿ
ಪ್ರಾಣಿಗಳಿಗೆ ಅದರ ಮುನ್ಸೂಚನೆ ಸಿಗುತ್ತೆ ಅಂತ ಓದ್ತಿರ್ತೀರಿ. ಹ್ಯಾಕ್ ಮಾಸ್ತರ? ಬಿಕಾಸ್ ಆಫ್ ದಿಸ್ ಓನ್ಲಿ. ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ಸರ್. ಭೂಕಂಪನ ಆಗ್ತಾ ಇದೆ ಅಂದಾಗ, ಭೂಕಂಪನ ಆಗ್ತಾ ಇರೋದು ಮೊದಲು ತಿಳಿತಾ ಇದೆ ಅಂದಾಗ ಯಾರಿಗೆ ತಿಳಿದಿರುತ್ತ? ನಾಯಿಗಳಿಗೆ ಗೊತ್ತಾಗ್ತಾ ಇರುತ್ತ. ಹಾಗಾದ್ರೆ ಇಲ್ಲಿ ಭೂಕಂಪ ಆಗ್ತಾ ಇದೆ ಅಂದಾಗ ನಾಯಿಗಳು ಆ ಪ್ರದೇಶದಿಂದ ಹೊರಗಡೆ ಓಡೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾವೆ. ಯಾಕೆ ಅಂದರೆ ಅಲ್ಲಿ ಭೂಕಂಪನ ಸಂಭವಿಸ್ತಾ ಇದೆ. ಅಂದರೆ ಭೂಕಂಪನ ಅಂದರೆ ಏನು? ಭೂಮಿಯ ಅಂತರಾಳದಲ್ಲಿರುವಂತಹ ಶಿಲೆಗಳ ಕ್ಷಿಪ್ರ ಚಲನೆಯಿಂದ ಉಂಟಾದಂತಹ ಕಂಪನದಿಂದ ಭೂಮಿ ಏನಾಗುತ್ತಾ? ಕಂಪಿಸಲು ಪ್ರಾರಂಭಿಸುತ್ತದೆ. ಅಂತಹ ಪ್ರಕ್ರಿಯೆಯನ್ನ ಭೂಕಂಪ ಅಂತ ಕರಿತೀವಿ. ಹಾಗಾದ್ರೆ ಭೂಮಿ ಒಳಗಡೆ ಶಿಲೆಗಳು ಮೂವ್ ಆಗ್ತಾ ಇರೋದು ಸೌಂಡು, ಅದು ಇನ್ಫ್ರಾಸೋನಿಕ್ ಸೌಂಡ್ ಆಗಿರುತ್ತಾ. ಆ ಶಬ್ದವನ್ನು ಕೂಡ ಏನಾಗ್ತಾವ ಅಂದ್ರೆ ಈ ಪ್ರಾಣಿಗಳು ಗ್ರಹಿಸಬಲ್ಲವು. ಆದರೆ ಈ ಶಬ್ದ ಮನುಷ್ಯನಿಗೆ ಕೇಳೋದಿಲ್ಲ ಸರ್. ಹಾಗಾದ್ರೆ ಇದು ಆದ ನಂತರ ಮಾಸ್ತರ ಮತ್ತೆ ನಮಗೆ ಯಾವ್ದು ಕೇಳಿಸ್ತವ್ರಿ ಅಥವಾ ಎಷ್ಟು ಫ್ರೀಕ್ವೆನ್ಸಿಯ ಶಬ್ದ ನನಗೆ ಕೇಳಿಸುತ್ತರಿ ಅಂದ್ರೆ ನಿಮಗೆಲ್ಲರಿಗೂ ಗೊತ್ತೈತಿ. ಸಾಮಾನ್ಯವಾಗಿ ಮನುಷ್ಯರ ಕಿವಿಗೆ ಕೇಳಿಸುವಂತಹ ಶಬ್ದದ ಆವೃತ್ತಿ ಎಷ್ಟಾಗಿರುತ್ತದೆ ಅಂದರೆ 20 ಹರ್ಟ್ಜ್ನಿಂದ ಹಿಡಿದು 20,000 ಹರ್ಟ್ಜ್ನವರೆಗೆ ಇರುವಂತಹ ಫ್ರೀಕ್ವೆನ್ಸಿ ನಮಗೆ ಕೇಳಿಸುತ್ತಾ. ಹಾಗಾದ್ರೆ ಒಂದರ್ಥ ಮಾಡ್ಕೊಳ್ತಾ ಬನ್ನಿ, ಮನುಷ್ಯನಿಗೆ ಶಬ್ದ ಕೇಳಿಸ್ಬೇಕು ಅಂದ್ರೆ ಅದು ಇಂತಿಷ್ಟು ಮಿತಿಯಲ್ಲಿ ಫ್ರೀಕ್ವೆನ್ಸಿಯನ್ನು ಹೊಂದಿರಬೇಕಂದ್ರೆ ಡೆಫಿನೆಟ್ಲಿ ಹೊಂದಿರಬೇಕಾಗಿರುತ್ತಾ. ಹಾಗಾದರೆ ಅದು ಎಷ್ಟು ಅಂತ ನೋಡಿದಾಗ 20 ಹರ್ಟ್ಜ್ನಿಂದ ಹಿಡಿದು 20,000 ಹರ್ಟ್ಜ್ನವರೆಗೆ ಏನನ್ನು ಹೊಂದಿರಬೇಕು? ಫ್ರೀಕ್ವೆನ್ಸಿಯನ್ನು ಹೊಂದಿತ್ತು. ಅಂದರೆ ಈ ಶಬ್ದಗಳು ಯಾರಿಗೆ ಕೇಳಿಸುತ್ತವೆ ಅಂತ ನೋಡಿದಾಗ ಮಾನವರಿಗೆ ಕೇಳಿಸುತ್ತವೆ. ಯಾರಿಗೆ ಕೇಳಿಸುತ್ತಾ? ಮಾನವರಿಗೆ ಈ ಶಬ್ದಗಳು ಕೇಳಿಸುತ್ತವೆ ಅನ್ನೋದು ಗೊತ್ತಿರಬೇಕಾಗುತ್ತ. ಹಾಗಾದರೆ ಇದಕ್ಕಿಂತ ಹಿಂದೆ ಇತ್ತಲ್ಲ, ಇದು ಕೇಳಿಸುತ್ತಾ? ಕೇಳಿಸೋದಿಲ್ಲ. ಅದಕ್ಕೋಸ್ಕರ ಇವುಗಳನ್ನ ಅಶ್ರವ್ಯ ಅಂತ ಕರಿತಾ ಹೋಗ್ತೇವೆ ಸರ್. ಅಂದ್ರೆ ಕೇಳಿಸದೇ ಇರುವಂತ ಶಬ್ದಗಳನ್ನ ಅಶ್ರವ್ಯ ಶಬ್ದಗಳು ಅಂತ ಕರೆದ್ರ, ಕೇಳಿಸುವಂತ ಈ ಶಬ್ದಗಳನ್ನ ಶ್ರವ್ಯ ಶಬ್ದಗಳು ಎಂತಲೂ ಸಹ ಕರೆಯಬಹುದು ಅನ್ನೋದು ಇದ್ರ ಮುಖಾಂತರ ನಮ್ಗೆ ಅರ್ಥ ಆಗತ್ರಿ. ಓಕೆ, ಇದು ಆದ ನಂತರ ನೆಕ್ಸ್ಟ್ ಯಾವುದಿದೆ? ನೆಕ್ಸ್ಟ್ ನಾವು ಗಮನಿಸ್ತಾ ಇದೀವಿ ಅಂದಾಗ ಯಾವ ಶಬ್ದಗಳು 20,000 ಹರ್ಟ್ಜ್, ಇಲ್ಲಿ ಕೆ ಅಂತ ಕನ್ಸಿಡರ್ ಮಾಡಿದ್ನಲ್ಲ, ಕೆ ಮೀನ್ಸ್ 1000 ಅಂತ ಅಥವಾ ಕಿಲೋ ಅಂತ ಕನ್ಸಿಡರೇಷನ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ 20,000 ಹರ್ಟ್ಜ್ಗಿಂತಲೂ ಹೆಚ್ಚು ಆವೃತ್ತಿಯನ್ನು ಹೊಂದಿರುವಂತಹ ಶಬ್ದಗಳನ್ನು ಏನೆಂದು ಕರೆಯಲಾಗುತ್ತದೆ ಅಂದರೆ ಅಲ್ಟ್ರಾಸೋನಿಕ್ ಅಥವಾ ಶ್ರವಣಾತೀತ ಶಬ್ದಗಳು ಅಂತ ಕರಿತೀವಿ. ಹಾಗಾದರೆ ಈ ಶ್ರವಣಾತೀತ ಶಬ್ದಗಳು ಅಂತ ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ಇವು ನಮಗೆ ಕೇಳಿಸುತ್ತಾ ಅಂದರೆ ಕೇಳಿಸೋದಿಲ್ಲ. ಅದೇ ರೀತಿಯಾಗಿ ಇದರಿಂದ ನಮಗೆ ಉಪಯೋಗಗಳಿದೆನಾ? ಹೌದು ಸರ್. ಮಾಡರ್ನ್ ವರ್ಲ್ಡ್ ಒಳಗ ಮೋಸ್ಟ್ ಆಫ್ ದ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಮೋಸ್ಟ್ ಆಫ್ ದ ಟ್ರೀಟ್ಮೆಂಟ್ಸ್ ಆಗಿರ್ಬೋದು, ಯಾವುದರ ಸಹಾಯದಿಂದ ಮಾಡಲಾಗುತ್ತಿದೆ ಅಂತ ನೋಡಿದಾಗ ಇದೇ ಅಲ್ಟ್ರಾಸೋನಿಕ್ ಸೌಂಡ್ಸ್ನ ಸಹಾಯದಿಂದ ಮಾಡಲಾಗುತ್ತದೆ. ಆದರೆ ಈ ಶಬ್ದಗಳನ್ನು ಕೇಳಿಸಿಕೊಳ್ಳುವ ಅಥವಾ ಉತ್ಪತ್ತಿ ಮಾಡುವಂಥ ಸಾಮರ್ಥ್ಯ ಯಾರ ಹತ್ರ ಇರುತ್ತರಿ ಅಂತ ಕೇಳಿದಾಗ ಒಂದು ಗೊತ್ತಿರಬೇಕು, ಇಲ್ಲಿ ಡಾಲ್ಫಿನ್ಗಳು ಅಂತ ನೋಡ್ತೀವಿ. ಸಾಮಾನ್ಯವಾಗಿ ನೀರಿನಲ್ಲಿ ಡಾಲ್ಫಿನ್ ಚಲಿಸ್ತಾ ಇದೆ ಅಂದಾಗ ಅವುಗಳ ಪ್ರೇಯನ್ನ ಅಥವಾ ಮೀನುಗಳನ್ನ ಅಥವಾ ಏನೋ ಒಂದು ವಸ್ತುಗಳನ್ನ ಗ್ರಹಿಸಬೇಕು ಅಂದ್ರ ಅವುಗಳು ಯಾವ ಶಬ್ದವನ್ನ ಹೊರಗಡೆ ಹಾಕ್ತವ್ರಿ ಅಂತ ನೋಡಿದಾಗ ಶ್ರವಣಾತೀತ ಶಬ್ದವನ್ನ ಹೊರಗಡೆ ಹಾಕುತ್ತ. ಇದನ್ನ ಹೊರತುಪಡಿಸಿದಾಗ ಬಾವಲಿಗಳು ಬ್ಯಾಟ್ಸ್ ಅಂತ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಬ್ಯಾಟ್ ಇದೆ ಅಂತ ತಿಳ್ಕೊಳ್ಳೋಣ. ಬ್ಯಾಟ್ಸ್ ಗಳಿಗೆ ಏನು ಇಲ್ಲ ರೀ ಅಂದ್ರೆ ಕಣ್ಣು ಇಲ್ಲ, ಇವುಗಳಿಗೆ ಕಣ್ಣು ಕಾಣಂಗಿಲ್ಲ ಸರ್. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ಇವುಗಳಿಗೆ ಕಣ್ಣು ಕಾಣುವುದಿಲ್ಲ ಅಂತ ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ಹಾಗಾದರೆ ಇಲ್ಲಿ ಕಣ್ಣು ಮತ್ತು ಮಾಸ್ತರಿಗೆ ಭಯಕ್ಕೆ ಹೋಗ್ಬೇಡ್ರಿ, ನೀವು ಕಣ್ಣು ಅಂತ ಬರೋದಾನ ಹೆಂಗೆ ಬರೋದ ನೋಡ್ರಿ ಅಂತ. ಓಕೆ, ಹಾಗಾದ್ರೆ ಇವುಗಳಿಗೆ ಕಣ್ಣು ಕಾಣಿಸಂಗಿಲ್ಲ, ಆದರೆ ಇವು ಹೆಂಗೆ ಚಲಿಸುತ್ತ ಮಾಸ್ತರ ಅಂತ ಕೇಳಿದಾಗ ಒಂದು ಇಮ್ಯಾಜಿನ್ ಮಾಡ್ಕೊಡಿ. ಇಲ್ಲಿ ಯಾವುದೋ ಒಂದು ಆಬ್ಜೆಕ್ಟ್ ಇದೆ ಅಂತ ತಿಳ್ಕೊಳ್ಳೋಣ. ಈ ಬ್ಯಾಟ್ಗಳು ಬಾವುಲಿಗಳು ಚಲಿಸ್ತಾ ಇದ್ದಾವಂದಾಗ ತಾವು ಚಲಿಸುವಾಗ ಏನು ಮಾಡ್ತಾ ಹೋಗ್ತವ್ರಿ ಅಂದ್ರೆ ಅಲ್ಟ್ರಾಸೋನಿಕ್ ಸೌಂಡ್ಸನ್ನು ರಿಲೀಸ್ ಮಾಡ್ತಾ ಹೋಗುತ್ತವೆ. ಹಾಗಾದರೆ ಈ ಒಂದು ಶಬ್ದ ರಿಲೀಸ್ ಆಗಿರುತ್ತಲ್ಲ, ಈ ಶಬ್ದಗಳು ಈ ವಸ್ತುಗಳಿಗೆ ತಾಕಿ ಮತ್ತೇನಾಗುತ್ತಂದ್ರೆ ಪ್ರತಿಫಲನಗೊಳ್ಳುತ್ತದೆ. ನಿಮ್ಗೆಲ್ಲರಿಗೂ ಗೊತ್ತಿದೆ ಸೌಂಡ್ ಕ್ಯಾನ್ ರಿಫ್ಲೆಕ್ಟ್ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಅಂದರೆ ಶಬ್ದ ತರಂಗಗಳು ಪ್ರತಿಫಲಿಸುವಂಥ ಗುಣವನ್ನು ಹೊಂದಿರುತ್ತೆ. ಹಾಗಾದರೆ ಈ ಪ್ರತಿಫಲಿಸುವಂಥ ಈ ಶಬ್ದವನ್ನು ಇವುಗಳು ಮತ್ತೆ ಗ್ರಹಿಸುತ್ತವು. ಗ್ರಹಿಸಿದ ನಂತರ ಈ ವಸ್ತು ಎಷ್ಟು ದೂರದಲ್ಲಿದೆ, ಅದು ಯಾವ ದಿಕ್ಕಿನಲ್ಲಿದೆ ಅಂತ ಅವುಗಳು ಏನು ಮಾಡ್ತಾವ್ರಿ ಅಂದ್ರೆ ಗ್ರಹಿಸ್ತವು. ಇದಾದ ನಂತರ ಇಲ್ಲಿ ಮುಂದೆ ಬಂದು ಡಿಕ್ಕಿ ಹೊಡಂಗಿಲ್ಲ, ಇವು ಸೈಡಿಂದ ಹೋಗ್ತಾವೆ ಸರ್. ಹಾಗಾದ್ರೆ ಒಂದು ಅರ್ಥ ಮಾಡ್ಕೊಳ್ತಾ ಬನ್ನಿ, ಈ ಬಾವಲಿಗಳು ಚಲಿಸುವುದು ಯಾವ ಶಬ್ದದ ಸಹಾಯದಿಂದ ಅಂತ ಕೇಳಿದಾಗ ಬಾವಲಿಗಳು ಶ್ರವಣಾತೀತ ಶಬ್ದದ ಸಹಾಯದಿಂದ ಚಲಿಸುತ್ತವೆ ಅನ್ನೋದು ನಮಗಿಲ್ಲಿ ಗೊತ್ತಾಗಬೇಕು. ಹಾಗಾದರೆ ಇಲ್ಲಿ ಫ್ರೀಕ್ವೆನ್ಸಿ ಬೇಸಿಸ್ ಮೇಲೆ 3 ಥರ ಶಬ್ದಗಳನ್ನು ನಾವು ಏನು ಮಾಡ್ಬೋದಿತ್ತು, ವರ್ಗೀಕರಣ ಮಾಡಬಹುದಾಗಿತ್ತು. ಹಾಗಾದರೆ ಯಾವ ಶಬ್ದಗಳು 20 ಕಿಲೋ ಹರ್ಟ್ಜ್ಗಿಂತಲೂ ಹೆಚ್ಚು ಫ್ರೀಕ್ವೆನ್ಸಿಯನ್ನು ಹೊಂದಿರುತ್ತದೆಯೋ ಅಂತಹ ಶಬ್ದಗಳನ್ನು ಶ್ರವಣಾತೀತ ಶಬ್ದಗಳು ಎಂದು ಕರೆಯಬಹುದಾಗಿದೆ. ಹಾಗಾದರೆ ಇದನ್ನ ವಿತ್ ದ ಹೆಲ್ಪ್ ಆಫ್ ಒಂದು ಚಿತ್ರ ಮುಖಾಂತರ ನೋಡ್ತಾ ಇದೀವಿ ಅಂದ್ರೆ ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ 20 ಹರ್ಟ್ಜ್ಗಿಂತಲೂ ಕಡಿಮೆ ಇರೋದು ಗಮನಿಸ್ತಾ ಇದೀವಿ ಅಂದಾಗ ಇವುಗಳನ್ನ ಇನ್ಫ್ರಾಸೋನಿಕ್ ಸೌಂಡ್ಸ್ ಅಂತ ಕರಿತೀವಿ. ಅದೇ ರೀತಿಯಾಗಿ 20 ರಿಂದ 20,000 ಶಬ್ದಗಳು ಅಂತ ನೋಡಿದಾಗ ಹರ್ಟ್ಜ್ನಷ್ಟು ಶಬ್ದಗಳನ್ನು ನೋಡ್ತಾ ಇದೀವಿ ಅಂದಾಗ ಇದನ್ನ ನಾವು ಸೋನಿಕ್ ಅಂತ ಕರಿತೀವಿ ಅಥವಾ ಆಡಿಬಲ್ ಅಂತ ಕರಿತಾ ಹೋಗ್ತೀವಿ, ಶ್ರವ್ಯ ಶಬ್ದಗಳು
ಶಬ್ದಗಳು ಇದು ಆದ ನಂತರ ನೋಡ್ತಾ ಇದೀವಲ್ಲ ಅವುಗಳನ್ನ ಅಲ್ಟ್ರಾಸೋನಿಕ್ಸ್ ಎಂದು ಕರೆಯಬಹುದಾಗಿದೆ ಅನ್ನೋದು ಗೊತ್ತಿರಬೇಕು. ಎಕ್ಸಾಮಿಗೆ ಇದು ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ಈ ಚಾಪ್ಟರ್ಗೆ ಸಂಬಂಧಿಸಿದಂತೆ. ಓಕೆನಾ? ಓಕೆ ವಿದ್ಯಾರ್ಥಿಗಳೇ, ಇದು ಆದ ನಂತರ ನೆಕ್ಸ್ಟ್ ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ಈಗ ಈ ಅಲ್ಟ್ರಾಸೋನಿಕ್ ಸೌಂಡ್ಸು ಯೂಸ್ ಆಗ್ತವು ಅಂತ ಹೇಳಿದ್ರಿ. ಎದಕ್ಕೆ ಯೂಸ್ ಮಾಡ್ತೀರಿ ಮಾಸ್ತರ? ಇದನ್ನು ನಾವು ತಿಳ್ಕೊಬೇಕಾಗುತ್ತಾ. ಯೂಸಸ್ ಆಫ್ ದ ಅಲ್ಟ್ರಾಸೋನಿಕ್ ಸೌಂಡ್ಸ್ ಅಂತ ಕೇಳ್ತಾ ಹೋಗ್ತಾನೆ. ಅಥವಾ ಈ ಕೆಳಕಂಡವುಗಳಲ್ಲಿ ಅಲ್ಟ್ರಾಸೋನಿಕ್ ಬೆಳಕೆ ಯಾವ ಒಂದು ಪಾತ್ರವನ್ನ ಅಥವಾ ಯಾವ ಒಂದು ಪ್ರದೇಶಗಳಲ್ಲಿ ಮಾಡಲಾಗುತ್ತದೆ ಅಥವಾ ಯಾವ ಒಂದು ಸಾಧನಗಳಲ್ಲಿ ಬಳಸಲಾಗುತ್ತದೆ ಅಂತ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಮಗ ಅವುಗಳ ಯೂಸಸ್ ಅನ್ನು ನಾವು ಇಲ್ಲಿ ತಿಳ್ಕೊಳ್ತಾ ಇದೀವಿ ಅಂದಾಗ ಒಂದು ಗಮನಿಸ್ತಾ ಬನ್ನಿ. ಶಬ್ದಗಳ ಅಥವಾ ಈ ಅಲ್ಟ್ರಾಸೋನಿಕ್ಸ್ ಸೌಂಡ್ನ ಯೂಸಸ್ ಅಂತ ನೋಡಿದಾಗ ಒಂದು ಗರ್ಭಿಣಿ ಮಹಿಳೆಯರ ಸ್ಕ್ಯಾನಿಂಗ್ ಮಾಡಲು ಯಾವ ಶಬ್ದವನ್ನು ಬಳಕೆ ಮಾಡಲಾಗುತ್ತದೆ ಅಂತ ನೋಡಿದಾಗ ಅಲ್ಟ್ರಾಸೋನಿಕ್ ಸೌಂಡ್ ಅನ್ನ ಯೂಸ್ ಮಾಡ್ತಾನೆ ಸರ್. ಮಗು ಬೆಳವಣಿಗೆ ಯಾವ ರೀತಿ ಆಗಿದೆ, ಮಗುವಲ್ಲಿ ಏನಾದರೂ ಲೋಪದೋಷ ಇದೆನಾ, ಹಾಗಾದರೆ ಇಲ್ಲಿ ಅಂತ ನೋಡ್ತಾ ಇದೀವಿ ಅಂದಾಗ ಮಗುವಿನ ಬೆಳವಣಿಗೆ ಅಥವಾ ಒಂದು ಹೆಣ್ಣು ಅಥವಾ ಗರ್ಭಿಣಿಯರ ಸ್ಕ್ಯಾನಿಂಗ್ ಅನ್ನ ಮಾಡುವಾಗ ಯಾವ ಶಬ್ದವನ್ನ ಬಳಸ್ತಾರೆ ಅಂತ ನೋಡಿದಾಗ ಅಲ್ಟ್ರಾಸೋನಿಕ್. ಅದು ಕೂಡ ಕೇಳ್ತಾನ ಸರ್. ಯಾವ ಆವೃತ್ತಿಯ ಶಬ್ದವನ್ನ ಬಳಕೆ ಮಾಡಲಾಗುತ್ತದೆ ಅಂತ ನೋಡಿದಾಗ 30,000 ಕಿಲೋ ಹರ್ಟ್ಸ್. ಇದನ್ನ ಆಲ್ರೆಡಿ ಎಕ್ಸಾಮಿಗೆ ಕೇಳಿದ್ದನ್ನ ನೆನಪಲ್ಲಿಟ್ಕೋರಿ. ಹಾಗಾದ್ರೆ 30,000 ಕಿಲೋ ಹರ್ಟ್ಸ್ನಷ್ಟು ಒಂದು ಆವೃತ್ತಿ ಹೊಂದಿರುವಂತ ಶಬ್ದವನ್ನ ಗರ್ಭಿಣಿ ಮಹಿಳೆಯರ ಸ್ಕ್ಯಾನಿಂಗ್ ನಲ್ಲಿ ಬಳಕೆ ಮಾಡಲಾಗುತ್ತದೆ. ಓಕೆ, ಇದಾದ ನಂತರ ಹೃದಯ ರೋಗ ಚಿಕಿತ್ಸೆಗಳಲ್ಲಿ ಇದನ್ನ ಬಳಕೆ ಮಾಡ್ತಾರ. ಹಾಗಾದ್ರೆ ECG ಮಾಡುವಾಗ ಈ ಶಬ್ದವನ್ನ ಬಳಕೆ ಮಾಡ್ತಾ ಹೋಗ್ತಾರ. ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತಲೂ ಸಹ ಕರಿತಾ ಹೋಗ್ತೀವಿ. ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂತಲೂ ಸಹ ಇದನ್ನ ನಾವು ಕರಿತಾ ಹೋಗ್ತೀವಿ ಸರ್. ಹಾಗಾದ್ರೆ ಈ ECG ಯಲ್ಲೂ ಕೂಡ ಇದನ್ನ ನಾವು ಬಳಸ್ತಾ ಇದೀವಿ ಅಂದಾಗ ನೆಕ್ಸ್ಟ್ MRI ಸ್ಕ್ಯಾನಿಂಗ್ ಗಳಲ್ಲಿ ಇದನ್ನ ಬಳಕೆ ಮಾಡ್ತೀವಿ. ಯಾವುದರಲ್ಲಿ? MRI ಸ್ಕ್ಯಾನಿಂಗ್ ಅಲ್ಲಿ ಇದನ್ನ ಯೂಸ್ ಮಾಡ್ತೀವಿ ಅನ್ನೋದು ಗೊತ್ತಿರಬೇಕು. ಇದಾದ ನಂತರ ಮತ್ತೆ ಇವುಗಳನ್ನ ಮತ್ತೆ ಬಳಸ್ತಾ ಹೋಗ್ತಾರೆ ಅಂದ್ರೆ ಇಂಪಾರ್ಟೆಂಟ್ ಮಿಶ್ರಲೋಹಗಳಲ್ಲಿ ಇವುಗಳನ್ನ ಏನ್ ಮಾಡ್ತಾರಂದ್ರ ಇವು ಮಿಶ್ರಲೋಹಗಳ ತಯಾರಿಕೆಯಲ್ಲಿ ಇದನ್ನ ಬಳಕೆ ಮಾಡ್ತಾ ಹೋಗ್ತಾನ. ಹಾಗಾದ್ರೆ ಈ ಮಿಶ್ರಲೋಹಗಳ ತಯಾರಿಕೆಯಲ್ಲಿ ಅಂತ ನಾವು ಗಮನಿಸ್ತಾ ಇದೀವಿ ಅಂದಾಗ ಎಕ್ಸಾಂಪಲ್ ಕೊಡ್ತಾ ಬರೋಣ ಸರ್. ಮಿಶ್ರಲೋಹ ಯಾವ್ಯಾವುದು ಅಂತ ಕೇಳ್ತಾ ಹೋಗ್ತಾನ. ಸ್ವಲ್ಪ ಇಲ್ಲಿ ಗೊತ್ತಿರ್ಲಿ. ಒಂದು ಫಾರ್ ಎಕ್ಸಾಂಪಲ್ ಬ್ರಾಸ್ ಅನ್ನೋದೇನು ಸರ್ ಅಂದ್ರೆ ಹಿತ್ತಾಳೆ, ಅದು ಇದೊಂದು ಮಿಶ್ರಲೋಹವಾಗಿದೆ. ಹಾಗಾದ್ರೆ ಬೇರೆ ಬೇರೆ ಲೋಹಗಳನ್ನ ಏನ್ ಮಾಡ್ತಾ ಹೋಗ್ತಾರ, ಮೆಟಾಲಜಿಯ ಮುಖಾಂತರ ಏನ್ ಮಾಡ್ತಾರ, ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಲೋಹದ ಉತ್ಪತ್ತಿಯನ್ನ ಮಾಡುವಂತ ಒಂದು ಪದ್ಧತಿ ಸರ್. ಇದು ಇವಾಗಿಂದಲ್ಲ ಸರ್, ನಾಗರಿಕತೆಯಿಂದಲೂ ಕೂಡ ಈ ಒಂದು ಪರಿಕಲ್ಪನೆ ನಮ್ಮಲ್ಲಿತ್ತು. ಫಾರ್ ಎಕ್ಸಾಂಪಲ್ ನೀವು ಸಿಂಧೂ ನಾಗರಿಕತೆಯಲ್ಲಿ ಡ್ಯಾನ್ಸಿಂಗ್ ಗರ್ಲ್ ಅಂತ ನೋಡ್ತೀವಿ. ನರ್ತನ ಬಂದ ಭಂಗಿಯಲ್ಲಿರುವಂತಹ ಒಂದು ನರ್ತಕಿಯ ಚಿತ್ರವನ್ನ ಏನಲ್ಲಿ ಯಾವುದರಲ್ಲಿ ಮಾಡಿದ್ದನ್ನ ನೀವು ಗಮನಿಸ್ತಾ ಹೋಗ್ತಿದ್ರಿ ಅಂತ ನೋಡಿದಾಗ ಯಾವುದರಲ್ಲಿ ಮಾಡಿದ್ರು ರೀ ಅಂದ್ರೆ ಬ್ರಾನ್ಸ್ ಅಲ್ಲಿ ಮಾಡಿದ್ರು ಅದನ್ನ. ಹಾಗಾದ್ರೆ ಬ್ರಾನ್ಸ್ ಎದರಿಂದ ಉತ್ಪಾದನೆ ಆಗುತ್ತಾ? ಇದೊಂದು ಮಿಶ್ರಲೋಹ. ಯಾವುದರ ಒಂದು ಮಿಶ್ರಲೋಹ? ತಾಮ್ರ ಮತ್ತು ತ್ರವಾದರದ ಮಿಶ್ರಲೋಹ. ಹಾಗಾದ್ರೆ ಎಕ್ಸಾಮಿಗೆ ಇದನ್ನು ಕೇಳ್ತಾನ, ನೆನಪಲ್ಲಿ ಇಟ್ಕೋರಿ. ಒಂದು ಹಿತ್ತಾಳೆ, ಇದು ಕಾಪರ್ ಮತ್ತು ಜಿಂಕ್ನ ಒಂದು ಮಿಶ್ರಣದಿಂದ ಮಾಡಲಾಗುತ್ತದೆ. ನಂತರ ಬ್ರಾನ್ಸ್ ಅಥವಾ ಕಂಚು ತಾಮ್ರ ಮತ್ತು ತವರದ ಮಿಶ್ರಲೋಹದಿಂದ ಮಾಡಲಾಗುತ್ತದೆ. ಅದಾದ ನಂತರ ಜರ್ಮನ್ ಸ್ಟೀಲ್ ಅಂತ ನೋಡ್ತಿದೀವಲ್ರಿ, ತಾಮ್ರ, ಸತು ಮತ್ತು ನಿಕಲ್ನ ಒಂದು ಮಿಶ್ರಲೋಹದಿಂದ ಇವುಗಳನ್ನ ಮಾಡಲಾಗಿರುತ್ತದೆ ಅಂತ ಗೊತ್ತಿರಬೇಕು. ಹಾಗಾದ್ರೆ ಈ ಮಿಶ್ರಲೋಹಗಳಲ್ಲಿ ನಾವು ಯಾವುದನ್ನ ಬಳಸ್ತಾ ಹೋಗ್ತೀವಿ ಅಂತ ನೋಡಿದಾಗ ಅಲ್ಟ್ರಾಸೋನಿಕ್ಸ್ ಅನ್ನ ಬಳಸ್ತಾ ಹೋಗ್ತೀವಿ. ಏನನ್ನ ಬಳಸ್ತೀವಿ? ಅಲ್ಟ್ರಾಸೋನಿಕ್ ಶಬ್ದಗಳನ್ನ ಬಳಕೆ ಮಾಡ್ತಾ ಹೋಗ್ತೀವಿ ಅನ್ನೋದು ಗೊತ್ತಿರಬೇಕು. ಓಕೆ ವಿದ್ಯಾರ್ಥಿಗಳೇ, ಇದಾದ ನಂತರ ನಿಮಗೆಲ್ಲರಿಗೂ ಗೊತ್ತಿದ ಈ ಮೆಡಿಕಲ್ ಫೀಲ್ಡ್ ಅಲ್ಲಿ ಇದು ಹೆಚ್ಚು ಬಳಕೆ ಆಗುತ್ತಾ? ಡೆಫಿನೆಟ್ಲಿ ಆಗುತ್ತಾ. ಹೆಂಗ್ರಿ ಅಂತ ಕೇಳಿದ್ರ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿಪ್ಪ. ಈಗ ಇಲ್ಲಿ ಅಂತ ನೋಡ್ತಾ ಇದೀವಿ ಅಂದಾಗ ಇಲ್ಲಿ ಒಬ್ಬ ಮನುಷ್ಯ ಇದ್ದಾನೆ ಅಂತ ಇಮ್ಯಾಜಿನ್ ಮಾಡ್ಕೊರಿ. ಮೇಲಿಂದ ಬರ್ತಿದ್ದೀರ ಅಂದ್ರೆ ಫಸ್ಟ್ ಇಲ್ಲಿ ನಿನಗೆ ಹೃದಯ ಸಿಗ್ತಾ ಇದೆ ಅಂತ ನೋಡ್ತಾ ಹೋಗೋಣ. ಹಾಗಾದ್ರೆ ECG ಯಲ್ಲಿ ಇದನ್ನ ಬಳಕೆ ಮಾಡ್ತಾರಾ? ಡೆಫಿನೆಟ್ಲಿ ಯೂಸ್ ಮಾಡ್ತಾ ಹೋಗ್ತಾರ. ಅದಾದ ನಂತರ ನೀವು ಸ್ವಲ್ಪ ಕೆಳಗಡೆ ಬರ್ತಾ ಇದ್ದೀರಿ ಅಂತ ನೋಡಿದಾಗ ಸಾಮಾನ್ಯವಾಗಿ ಗರ್ಭಿಣಿಯರಲ್ಲಿ ಸ್ಕ್ಯಾನಿಂಗ್ ಮಾಡೋದಕ್ಕೋಸ್ಕರ ಇದನ್ನ ಬಳಕೆ ಮಾಡ್ತಾ ಹೋಗ್ತಾರ. ಗರ್ಭಿಣಿಯರಲ್ಲಿ ಸ್ಕ್ಯಾನಿಂಗ್ಗೋಸ್ಕರ ಇದನ್ನ ಬಳಕೆ ಮಾಡ್ತಾರ. ಇದಾದ ನಂತರ ಸ್ವಲ್ಪ ಕೆಳಗಡೆ ಬರ್ತಾ ಇದ್ದೀರಿ ಅಂದಾಗ ಇಲ್ಲಿ ಕಿಡ್ನಿ ಸ್ಟೋನ್ಸ್ ಅಂತ ಕೇಳಿದಿರಲ್ವಾ? ಈ ಕಿಡ್ನಿ ಸ್ಟೋನ್ಸ್ ಅನ್ನ ಯಾವುದೇ ರೀತಿಯಾದಂತ ಕಟ್ ಮಾಡಲಿಲ್ಲ, ಹಂಗೆ ವಿತೌಟ್ ಆಪರೇಷನ್ ಅವುಗಳನ್ನ ಏನ್ ಮಾಡ್ಬೋದು? ಡೆಸ್ಟ್ರಾಯ್ ಮಾಡ್ಬೋದು. ಹಾಗಾದ್ರೆ ಈ ಕಿಡ್ನಿ ಸ್ಟೋನ್ಸ್ ಗಳನ್ನ ಒಡೆಯಲು ಏನನ್ನ ಬಳಕೆ ಮಾಡ್ತಾರೆ ಅಂದ್ರೆ ಅಲ್ಟ್ರಾಸೋನಿಕ್ ಸೌಂಡ್ಸ್ ಅನ್ನ ಬಳಕೆ ಮಾಡ್ತಾ ಹೋಗ್ತಾರ. ಅದೇ ರೀತಿಯಾಗಿ ಅಂತ ನೋಡ್ತಾ ಇದ್ದೀವಿ ಅಂದಾಗ ಇಲ್ಲಿ ನಿಮಗೆ ಗೊತ್ತಿರಬೇಕಾಗುತ್ತ, ಮಾನವನ ದೇಹದಲ್ಲಿ ಸಾಮಾನ್ಯವಾಗಿ ಯಾವುದೇ ಒಂದು ಸ್ಕ್ಯಾನಿಂಗ್ ಆಗಿರ್ಬೋದು, ಅದೇ ರೀತಿಯಾಗಿ ಯಾವುದೇ ರೀತಿ ಆಪರೇಷನ್, ಮೈನರ್ ಆಪರೇಷನ್ಗಳನ್ನ ಯಾವುದರ ಸಹಾಯದಿಂದ ಮಾಡಬಹುದು ಸರ್ ಅಂತ ನೋಡಿದಾಗ ಯಾವುದರ ಸಹಾಯದಿಂದ ಮಾಡ್ತಾ ಹೋಗ್ತೀವಿ? ಅಲ್ಟ್ರಾಸೋನಿಕ್ ಸೌಂಡ್ಸ್ನ ಮುಖಾಂತರ ಸಹಾಯದಿಂದ ನಾವು ಮಾಡ್ತಾ ಹೋಗ್ತೀವಿ ಸರ್. ಟೆಕ್ನಾಲಜಿ ಡೆವಲಪ್ ಆಗ್ತಾ ಹೋಗ್ತದೆ. ಸೊ ಇವುಗಳ ಬಳಕೆನೂ ಕೂಡ ಏನಾಗಿದೆ? ಹೆಚ್ಚಾಗಿದೆ ಅಂತ ಗೊತ್ತಿರಬೇಕು. ಇದನ್ನು ಹೊರತುಪಡಿಸ್ತಾ ಇದೀವಿ ಅಂದಾಗ ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಬನ್ನಿ. ಇದಾದ ನಂತರ ನಮಗ ಈ ಸೌಂಡ್ಸ್ ಅನ್ನ ಮತ್ತೆಲ್ಲಿ ಬಳಸ್ತಾರೆ ಅಂದ್ರೆ ಸೋನಾರ್ ತಂತ್ರಜ್ಞಾನದಲ್ಲಿ ಬಳಕೆ ಮಾಡ್ತಾರ. ಎಲ್ಲಿ ಬಳಕೆ ಮಾಡ್ತಾರ? ಸೋನಾರ್ ತಂತ್ರಜ್ಞಾನ. ಸೋನಾರ್ ತಂತ್ರಜ್ಞಾನ ಅಂದ್ರೆ ಏನು? ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಅಂತ ಕರಿತೀವಿ.
ಇದನ್ನ ಕನ್ನಡದಲ್ಲಿ ಪ್ರತಿಧ್ವನಿ ಗ್ರಾಹಿಗಳು ಅಂತ ಕರಿತೀವಿ. ಇವುಗಳನ್ನ ಎಲ್ಲಿ ಬಳಕೆ ಮಾಡ್ತಾರೆ ಸರ್ ಅಂತ ನೋಡಿದಾಗ ಒಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ತಾ ಬರೋಣ. ಒಂದು ಎಕ್ಸಾಂಪಲ್ನ ಮುಖಾಂತರ ಅರ್ಥ ಮಾಡ್ಕೊಳ್ತಾ ಇದೀವಿ ಅಂದ್ರಾಗ ಇಮ್ಯಾಜಿನ್ ಮಾಡ್ಕೊಳ್ತಾ ಬನ್ನಿ. ಇಲ್ಲಿ ನನಗೆ ನೀರಿನ ಹಂಚಿಕೆ ಕಂಡು ಬರ್ತಾ ಇದೆ, ಕಾಣಿಸ್ತಾ ಇದೆನಾ? ಓಕೆ, ವೇಟ್ ಮಾಡಿ. ಹಾಗಾದ್ರೆ ಇದನ್ನ ನಾವು ಗಮನಿಸ್ತಾ ಇದೀವಿ ಅಂದಾಗ ಇಲ್ಲಿ ನಮಗೆ ನೀರಿನ ಹಂಚಿಕೆ ಕಂಡು ಬರ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಬರೋಣ. ಇದು ನೀರಿನ ತಳಭಾಗ, ಬೇಸ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಬನ್ನಿ. ಸಮುದ್ರ ಅಂತ ಇಮ್ಯಾಜಿನ್ ಮಾಡ್ಕೊಡ್ರಿ. ಹಾಗಾದ್ರೆ ಇಲ್ಲಿ ಸಮುದ್ರ ಇದೆ, ಈ ಕೆಳಗಡೆ ನೀರಿನ ತಳಭಾಗ ಇದೆ. ಇಲ್ಲಿ ನನಗೆ ಏನಿದೆ ರೀ ಅಂದ್ರೆ ಒಂದು ಹಡಗು ಕಂಡು ಬರ್ತಾ ಇದೆ. ಏನಿದೆ? ಒಂದು ಹಡಗು ಕಂಡು ಬರ್ತಾ ಇದೆ. ಸಾಮಾನ್ಯವಾಗಿ ಈಗ ಇದರ ಆಳವನ್ನ ನೋಡ್ತಾ ಇದೀವಿ ಅಂದಾಗ ಒಂದು ಗಮನಿಸ್ತಾ ಬನ್ನಿ. ಆಳವನ್ನ ನಾವು ಎದುರು ಮುಖಾಂತರ ತಿಳ್ಕೊಬಹುದು ಅಂದ್ರೆ ಪ್ರತಿಧ್ವನಿ ಗ್ರಾಹಿಯ ಮುಖಾಂತರ ತಿಳ್ಕೊಬಹುದು. ಅಥವಾ ಈ ಕೆಳಗಡೆ ಒಂದು ಸಬ್ಮರೀನ್ ಇದೆ ರೀ ಅಂತ ನೋಡ್ತಾ ಇದೀವಿ ಅಂದಾಗ ಸಬ್ಮರೀನ್ ಕೂಡ ಪ್ರತಿಧ್ವನಿ ಗ್ರಾಹಿಯ ಮುಖಾಂತರ ಡಾಪ್ಲರ್ ಎಫೆಕ್ಟ್ ನ ಸಹಾಯದಿಂದಲೂ ಸಹ ಇದನ್ನು ನಾವು ತಿಳ್ಕೊಳ್ತಾ ಹೋಗ್ತೀವಿ. ಹಾಗಾದ್ರೆ ಇವಾಗ ಅರ್ಥ ಮಾಡ್ಕೊಳ್ತಾ ಬನ್ನಿ. ಇದರ ಆಳವನ್ನ ತಿಳ್ಕೊಳ್ತಾ ಇದೀನಿ ಅಂದಾಗ ಫಸ್ಟ್ ಎಮಿಟರ್ ನ ಮುಖಾಂತರ ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಶಬ್ದ ತರಂಗಗಳನ್ನ ಬಿಡುಗಡೆ ಮಾಡ್ತಾ ಹೋಗ್ತಾರೆ. ಏನ್ ಮಾಡ್ತಾರೆ? ಎಮಿಟರ್ ನ ಸಹಾಯದಿಂದ ಶಬ್ದ ತರಂಗಗಳ ಬಿಡುಗಡೆ ಮಾಡ್ತಾರೆ. ಹಾಗಾದ್ರೆ ಈ ಶಬ್ದ ತರಂಗಗಳು ಪ್ರತಿಫಲಿಸುವಂತ ಗುಣವನ್ನು ಹೊಂದಿರುತ್ತಾ? ಡೆಫಿನೆಟ್ಲಿ ಹೊಂದಿರುತ್ತಾ. ಹಾಗಾದ್ರೆ ಈಗ ಶಬ್ದ ತರಂಗಗಳು ಪ್ರತಿಫಲನಗೊಳ್ತಾ ಇದೆ ಅಂದಾಗ ಈ ಪ್ರತಿಫಲನಗೊಂಡಂತಹ ಶಬ್ದ ತರಂಗಗಳನ್ನ ಏನ್ ಮಾಡ್ತಾರೆ? ರಿಸೀವ್ ಮಾಡ್ತಾರ. ಹಾಗಾಗಿ ಈ ರಿಸೀವ್ ಮಾಡುವುದರ ಮುಖಾಂತರ ಇದರ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಮಸ್ತರ, ಇದರ ಡಿಸ್ಟೆನ್ಸ್ ಹೆಂಗ್ರಿ ಫೈಂಡ್ ಔಟ್ ಮಾಡಬಹುದು? ಒಂದು ಅರ್ಥ ಮಾಡ್ಕೊಳ್ತಾ ಬನ್ನಿ. ಈಗ ಸಾಮಾನ್ಯವಾಗಿ ಇಲ್ಲಿ ನಮಗೆ ನೋಡ್ತಾ ಇದೀವಿ ಅಂದಾಗ ಈಗ ಬೆಳಕು, ಈ ಶಬ್ದದ ತರಂಗಗಳು ಚಲಿಸ್ತಾ ಇದಾವೆ ಅಂದಾಗ ಅವುಗಳ ವೇಗ ನಮಗೆ ಗೊತ್ತಿರುತ್ತಾ? ವೇಗ ಈಸ್ ನಥಿಂಗ್ ಬಟ್ ಸ್ಪೀಡ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ಸ್ಪೀಡನ್ನು ವೆಲಾಸಿಟಿ ಅಥವಾ ವಿ ಇಂದ ಇಂಡಿಕೇಟ್ ಮಾಡ್ಬೋದು, ನೆನ್ಪಿಟ್ಕೊರಿ. ಅದೇ ರೀತಿಯಾಗಿ ನನಗಿಲ್ಲಿ ಏನು ಬೇಕು? ಡಿಸ್ಟೆನ್ಸ್ ಬೇಕು. ಡಿಸ್ಟೆನ್ಸ್ ಅಥವಾ ದೂರ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಬನ್ನಿ. ದೂರ, ಓಕೆನಾ? ಅದಾದ ನಂತರ ಈಗ ಇಲ್ಲಿಂದ ಬಿಟ್ಟಂತ ಶಬ್ದ ತರಂಗಗಳು ಇಲ್ಲಿ ಬಡಿದು ವಾಪಸ್ ರಿಟರ್ನ್ ಬರ್ತಾ ಇದಾವೆ ಅಂದಾಗ ಈಗ ಹೋದಂತಹ ಸಮಯ ಮತ್ತು ಬಂದಂತಹ ಸಮಯವನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಇದೀವಿ ಅಂದಾಗ ನಮಗೆ ಏನು ಸಿಗುತ್ತೆ ರೀ ಅಂದ್ರೆ ಸಮಯ ಸಿಗುತ್ತಾ? ಏನು ಸಿಗುತ್ತಾ? ಸಮಯ. ಈ ಸಮಯವನ್ನು ಟಿ ಅಂತ ಇಂಡಿಕೇಟ್ ಮಾಡ್ತೀವಿ. ಹಾಗಾದರೆ ನಿಮಗೆ ಸಾಮಾನ್ಯವಾಗಿ ಸ್ಪೀಡ್ ಇಸ್ ಈಕ್ವಲ್ ಟು ಡಿ ಬೈ ಟಿ ಫಾರ್ಮುಲಾ ಗೊತ್ತಲ್ವಾ? ಅಂದರೆ ಫಾರ್ ಎಕ್ಸಾಂಪಲ್ ಸ್ಪೀಡ್ ಇಸ್ ಈಕ್ವಲ್ ಟು ಡಿ ಬೈ ಟಿ ಎನ್ನುವಂಥ ಸೂತ್ರ ನಿಮ್ಗೆಲ್ಲರಿಗೂ ಗೊತ್ತಿದೆ. ಹಾಗಾದರೆ ವೇಗ ಇಸ್ ಈಕ್ವಲ್ ಟು ದೂರ, ಆ ದೂರವನ್ನು ಕ್ರಮಿಸಲು ತೆಗೆದುಕೊಂಡ ಸಮಯ ಅಂತ ನಿಮ್ಗೆಲ್ಲರಿಗೂ ಈ ಸೂತ್ರ ಗೊತ್ತಿದೆ. ಕಾಣಿಸ್ತಾ ಇದೆ ಅಲ್ರಿ? ಓಕೆ, ಫೈನ್. ಹಾಗಾದ್ರೆ ಇವಾಗ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ. ಇದೇ ಎಸ್ ಅನ್ನ ನಾನು ಸ್ಪೀಡ್ ಅನ್ನ ವಿ ಅಂತ ಇಂಡಿಕೇಟ್ ಮಾಡ್ತಾ ಇದ್ದೀನಿ. ಏನ್ರಿ? ವಿ ಅಂತ ಇಂಡಿಕೇಟ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಇಲ್ಲಿ ಡಿ ಅಂತ ಬರೆದ್ರೆ ಕೇವಲ ಒಂದು ಡಿ ಅಂತ ಮಾತ್ರ ಬರೀತೀನಿ ಅಂದ್ರೆ ಇಲ್ಲ ಸರ್, ಇಲ್ಲಿ 2D ಬರುತ್ತೆ. ಯಾಕೆ 2D ಬರುತ್ತೆ? ಯಾಕೆ 2D ಬರುತ್ತರಿ ಅಂದ್ರೆ ಈಗ ಶಬ್ದಗಳು ಒಂದು ಬಾರಿ ಈ ಕಡೆ ಚಲಿಸಿದೆ ಅಲ್ಲ, ಇದು ಒಂದು ಡಿಸ್ಟೆನ್ಸ್. ಹಾಗಾದ್ರೆ ಈಗ ಹೋದಂತಹ ಶಬ್ದ ಮತ್ತೆ ಪ್ರತಿಫಲನಗೊಳ್ತಾ ಇದೆ ಅಂದ್ರೆ ಮತ್ತೊಂದು ಬಾರಿ ಈ ಡಿಸ್ಟೆನ್ಸ್ ನಾವು ಏನು ಮಾಡ್ತಾ ಇದೆ? ಕ್ರಮಿಸ್ತಾ ಇದೆ ಅಲ್ವಾ? +2. ಹಾಗಾದ್ರೆ ಇನ್ನೊಂದು ಡಿ ನಮಗೆ ಸಿಗ್ತಾ ಇದೆ ಅಂದಾಗ ಇವೆರಡನ್ನು ಸೇರಿಸ್ತಾ ಇದೀವಿ ಅಂದಾಗ 2D ಸಿಗುತ್ತಾ? ಅಂದ್ರೆ ಇಲ್ಲಿ ಡಿಸ್ಟೆನ್ಸ್ ಅನ್ನ ನಾನು ಏನಂತ ಕನ್ಸಿಡರೇಷನ್ ಮಾಡ್ತೀನಿ ಅಂದ್ರೆ ಕೇವಲ ಡಿ ಅಂತ ಕನ್ಸಿಡರ್ ಮಾಡೋಲ್ಲ, ಅದನ್ನ 2D ಅಂತ ಕನ್ಸಿಡರೇಷನ್ ಮಾಡ್ತೀನಿ. ಹಾಗಾದ್ರೆ ಟೈಮ್ ಈಸ್ ಈಕ್ವಲ್ ಟು ಏನಂದ್ರೆ ಟಿ ಅಂತ ಕನ್ಸಿಡರೇಷನ್ ಮಾಡ್ತೀನಿ. ಹಾಗಾದ್ರೆ ಇದನ್ನ ನಾನು ಗಮನಿಸ್ತಾ ಇದ್ದೀನಿ ಅಂದಾಗ ಈಗ ನನಗೆ ಡಿಸ್ಟೆನ್ಸ್ ಮಾತ್ರ ಬೇಕು ಅಂದ್ರೆ ಏನಾಗುತ್ತಾ? ವಿ ಇದು ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗುತ್ತಾ? ವಿ ಇಂಟು ಟಿ ಆಗುತ್ತಾ? ಈ 2 ಕೆಳಗಡೆ ಬರುತ್ತೆ, ಇಸ್ ನಥಿಂಗ್ ಬಟ್ 2 ಕೆಳಗಡೆ ಬಂತು. ಹಾಗಾದ್ರೆ ಡಿ ಎಷ್ಟಾಗುತ್ತೆ ಸರ್ ಅಂತ ನೋಡ್ತಾ ಇದೀವಿ ಅಂದಾಗ ಡಿ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಡಿವೈಡೆಡ್ ಬೈ 2. ಇದು ಸೂತ್ರ. ಈ ಸೂತ್ರದ ಸಹಾಯದಿಂದ ಈ ಸೋನಾರ್ ತಂತ್ರಜ್ಞಾನದಲ್ಲಿ ಏನ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಯಾವುದೇ ಒಂದು ವಸ್ತುವಿನ ದೂರವನ್ನ ಸಮುದ್ರದಲ್ಲಿ ಅಥವಾ ನೀರಿನಲ್ಲಿ ಪತ್ತೆ ಹಚ್ಚಬಹುದು ಅನ್ನೋದು ಇದ್ರ ಮುಖಾಂತರ ನಮಗೆ ಗೊತ್ತಿರಬೇಕಾಗುತ್ತೆ. ಹಾಗಾದ್ರೆ ವಿದ್ಯಾರ್ಥಿಗಳೇ ಒಂದು ಸೆಕೆಂಡ್ ವೇಟ್ ಮಾಡಿ. ಓಕೆ, ಕೇಳಿಸ್ತಾ ಇದೆ ಅಲ್ವಾ? ನೈಸ್, ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ ಇದನ್ನ. ಫೈನ್. ಇದಾದ ನಂತರ ನೆಕ್ಸ್ಟ್ ನಾವು ಗಮನಿಸ್ತಾ ಇದೀವಿ ಅಂದಾಗ ಈ ಹಿಂದಕ್ಕೆ ಬರೋಣ. ಸೋನಾರ್ ತಂತ್ರಜ್ಞಾನದಲ್ಲಿ ಇದನ್ನೇನ್ ಮಾಡ್ತಾ ಹೋಗ್ತಾರ? ಬಳಸ್ತಾನ. ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಇದರ ವಿಸ್ತೃತ ರೂಪ. ಕನ್ನಡದಲ್ಲಿ ಇದನ್ನ ಪ್ರತಿಧ್ವನಿ ಗ್ರಾಹಿಗಳು ಅಂತ ಕರೀತಾ ಹೋಗ್ತಾನೆ. ಏನಂತ ಕರೀತಾನ್ರಿ? ಇದನ್ನ ಪ್ರತಿಧ್ವನಿ ಗ್ರಾಹಿಗಳು ಎಂದು ಕರೆಯಬಹುದಾಗಿದೆ ಅನ್ನೋದು ಗೊತ್ತಿರಬೇಕಾಗುತ್ತ. ಇದನ್ನು ಪ್ರತಿಧ್ವನಿ ಗ್ರಾಹಿಗಳು ಎಂದು ಕರೆಯಲಾಗುತ್ತದೆ ಅನ್ನೋದು ಗೊತ್ತಿರಬೇಕಾಗುತ್ತೆ. ಫೈನ್. ಇದಾದ ನಂತರ ನೆಕ್ಸ್ಟ್ ಇದನ್ನು ಮತ್ತೆ ಬಳಸ್ತಾರ? ಬ್ರಿಡ್ಜ್ ಅಥವಾ ಬೃಹತ್ ಕಟ್ಟಡಗಳಲ್ಲಿ ಬಿರುಕುಗಳನ್ನು ಪತ್ತೆ ಹಚ್ಚಲು ಬಳಕೆ ಮಾಡಲಾಗುತ್ತೆ. ಹೆಂಗೆ ಮಾಸ್ತರ? ಇವಾಗ ಅರ್ಥ ಮಾಡ್ಕೊಳ್ತಾ ಬರೋಣ. ಈಗ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಅಂದ್ರೆ ಈಗ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಇಮ್ಯಾಜಿನ್ ಮಾಡ್ಕೊರಿ. ಈಗ ಇಲ್ಲೊಂದು ಕಟ್ಟಡವನ್ನು ನಿರ್ಮಾಣ ಮಾಡಿದಾರ, ಇಲ್ಲೊಂದು ಲೋಹವನ್ನ ಅಥವಾ ಮೆಟಲ್ನ ಐರನ್ ರಾಡ್ಸ್ ಅನ್ನ ಹಾಕಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈಗ ಇಲ್ಲಿಂದ ನಾನು ಸೌಂಡ್ ವೇವ್ಸ್ ಅನ್ನ ಬಿಡ್ತಾ ಇದ್ದೀನಿ ಅಂದಾಗ ಈಗ ಇದೇ ಒಂದು ಕಬ್ಬಿಣ ತುಕ್ಕು ಹಿಡಿದಿತ್ತು ಅಥವಾ ಬ್ರೇಕ್ ಆಗಿತ್ತು ಅಂತ ತಿಳ್ಕೊರಿ. ಬ್ರೇಕ್ ಆಗಿತ್ತು ಅಂದರೆ ಬಿರುಕು ಬಿಟ್ಟಿತ್ತು ಅಂದ್ರೆ ಈ ಶಬ್ದ ತರಂಗಗಳು ಈ ಥರ ಚಲಿಸ್ತಾ ಇದ್ದಾವಲ್ಲ, ಇಲ್ಲಿಗೆ ಬಂದ ನಂತರ ಮತ್ತೆ ಇವು ಪ್ರತಿಫಲನಗೊಳ್ಳುತ್ತಾ?
ರಿಫ್ಲೆಕ್ಟ್ ಆಗುತ್ತಾ. ಹಾಗಾದ್ರೆ ಇವು ಪ್ರತಿಫಲನಗೊಂಡ್ರೆ ಇಲ್ಲಿ ಏನಾಗಿದೆ ಅಂತಂದಾಗ ಇಲ್ಲಿ ಬಿರುಕು ಕಂಡು ಬರ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತಾ. ಇನ್ ಕೇಸ್ ಬಿರುಕು ಇಲ್ಲದೆ ಹೋಗಿತ್ತು ಅಂದ್ರೆ ಇದು ಏನಾಗ್ತಿತ್ತು, ಶಬ್ದ ತರಂಗಗಳು ಸುಲಭವಾಗಿ ಈ ಕಡೆ ಏನಾಗಿತ್ತು, ಪಾಸ್ ಆಗ್ತಾ ಇತ್ತು. ಹಾಗಾದ್ರೆ ಇಲ್ಲಿ ಪಾಸ್ ಆಗ್ತಾ ಇಲ್ಲ, ಹಾಗಾದ್ರೆ ಇಲ್ಲಿ ಬಿರುಕು ಇದೆ ಅನ್ನೋದು ಗೊತ್ತಾಗುತ್ತಾ. ಹಾಗಾದರೆ ಸಾಮಾನ್ಯವಾಗಿ ಈ ಅಲ್ಟ್ರಾಸೋನಿಕ್ ಸೌಂಡ್ಸ್ ಅನ್ನ ಮೆಡಿಕಲ್ ಫೀಲ್ಡಲ್ಲೂ ಯೂಸ್ ಮಾಡ್ತಾ ಹೋಗ್ತೀವಿ, ಸಾಮಾನ್ಯವಾಗಿ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲೂ ಕೂಡ ಇವುಗಳ ಬಳಕೆಯನ್ನ ಮಾಡುವುದು ಸಾಮಾನ್ಯವಾಗಿರುತ್ತದೆ, ಗೊತ್ತಿರಬೇಕಾಗುತ್ತಾ. ಓಕೆ ಫೈನ್. ಇದಾದ ನಂತರ ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ಆಫ್ಟರ್ ದಿಸ್ ಒನ್ ನಾವು ಮತ್ತೆ ಏನನ್ನ ಸ್ಟಡಿ ಮಾಡಬೇಕಾಗುತ್ತಾರೆ ಅಂತ ನೋಡಿದಾಗ ಇದೇ ಶಬ್ದಕ್ಕೆ ಸಂಬಂಧಿಸಿದಂತೆ ಆಂಪ್ಲಿಟ್ಯೂಡ್ ಅಂದ್ರೆ ಏನಂತ ತಿಳ್ಕೋಬೇಕು. ಪಾರ ಅಂತ ಕರಿತೀವಿ. ಕೇಳಿಸ್ತಾ ಇದೆ ಏನ್ರೋ ನನ್ನ ಮಾತು? ಇವಾಗ ಏನಾಗ್ತದ, ಆಂಪ್ಲಿಟ್ಯೂಡ್ ಜಾಸ್ತಿ ಆಯ್ತು ಕಡಿಮೆ ಆಯ್ತು? ಜಾಸ್ತಿ ಆಯ್ತು. ಹಾಗಾದರೆ ಈಗ ಇದೇ ಶಬ್ದ ತರಂಗಗಳನ್ನು ನಾನು ಗಮನಿಸ್ತಾ ಇದ್ದೀನಿ ಅಂದಾಗ ಈಗ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ, ಇಮ್ಯಾಜಿನ್ ಮಾಡ್ಕೊಳ್ತಾ ಬನ್ನಿ. ಇಲ್ಲಿ ನಾನೇನು ನೋಡ್ತಾ ಹೋಗ್ತೀನಿ, ಇಲ್ಲಿ ನನಗೆ ಪಿಚ್ಗಳನ್ನು ಗಮನಿಸ್ತಾ ಹೋಗ್ತೀವಿ. ಹಾಗಾದರೆ ಇವಾಗ ಅಬ್ಸರ್ವ್ ಮಾಡ್ತಾ ಬನ್ನಿ, ಇಲ್ಲಿ ನನಗೆ ಈ ಶಬ್ದಗಳ ಏರಿಳಿತಗಳನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ ಅಂದಾಗ ಈ ರೀತಿಯಾಗಿ ಅಲೆಗಳು ಕಂಡು ಬರ್ತಾ ಇದ್ದಾವೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಬನ್ನಿ. ಏನ್ರಿ ಈ ರೀತಿಯಾಗಿ. ಹಾಗಾದ್ರೆ ನಾನು ಮಾತನಾಡುವಾಗ ಕೆಲವೊಂದು ಬಾರಿ ಜೋರಾಗಿ ಮಾತಾಡ್ತಾ ಇದ್ದೀನಿ ಅಂದಾಗ ಕಾಂಪ್ರೆಷನ್ ಜಾಸ್ತಿ ಆಗ್ತಾ ಇರುತ್ತಲ್ವ. ಹಾಗಾದ್ರೆ ನನ್ನ ಧ್ವನಿ ಲೌಡ್ನೆಸ್ ಜಾಸ್ತಿ ಆಗೈತೆ ಅಂದ್ರೆ ಈ ಶಬ್ದ ಕಣಗಳು ಏನಾಗುತ್ತಾ, ಕಾಂಪ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತಾ. ಹಾಗಾದ್ರೆ ಆ ಸಂದರ್ಭದಲ್ಲಿ ಇವುಗಳೇನಾಗ್ತಾ ಹೋಗುತ್ತಾ, ಇವುಗಳ ಹೆಚ್ಚಾಗ್ತಾ ಬರುತ್ತಾ. ಹಾಗಾದ್ರೆ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ, ಅಲೆಗಳಲ್ಲಿ ಈ ಪಾಯಿಂಟ್ ಇರುತ್ತಲ್ಲ, ಹಾಗಾದ್ರೆ ಈ ಹೈಯೆಸ್ಟ್ ಪಾಯಿಂಟ್ ಅನ್ನು ನಾನು ಏನಂತ ಕರಿತಾ ಹೋಗ್ತೀನಿ ಅಂದ್ರೆ ಪಾರ. ಹಾಗಾದ್ರೆ ಪಾರ ಮತ್ತು ಗುಲ್ಬರ್ದ ಕಡೆ ಪಾರ ಪೋರಿ, ಆ ಪಾರದ ಬಗ್ಗೆ ಮಾತಾಡೋಕಂತಿಲ್ಲ. ಈ ಪಾರ ಎಂದರೆ ಆಂಪ್ಲಿಟ್ಯೂಡು. ಹಾಗಾದ್ರೆ ವೇವ್ನ ಹೈಯೆಸ್ಟ್ ಪಾಯಿಂಟ್ ಅನ್ನ ನಾವು ಏನಂತ ಕರಿಬಹುದು ಅಂದ್ರೆ ಆಂಪ್ಲಿಟ್ಯೂಡ್ ಅಂತ ಕರಿತಾ ಹೋಗ್ತೀವಿ. ಏನಂತ ಕರಿತೀವ್ರಿ? ಆಂಪ್ಲಿಟ್ಯೂಡ್ ಅಂತ ಕರಿಬಹುದು ಅನ್ನೋದು ಒಂದು ಬೇಸಿಕ್ ಐಡಿಯಾ ಇರಲಿ. ಇದನ್ನ ಹೊರತುಪಡಿಸಿದ್ರ ನೆಕ್ಸ್ಟ್ ಅಂತ ನೋಡಿದಾಗ ವೇವ್ ಲೆಂತ್ ಅಂದ್ರೆ ಏನು ಅಂತ ಗೊತ್ತಿರಬೇಕಾಗುತ್ತೆ. ಶಬ್ದ ತರಂಗಗಳನ್ನು ಹೊರತುಪಡಿಸ್ತಾ ಇದ್ದೀವಿ, ನಾರ್ಮಲ್ ಆಗಿ ತರಂಗಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ, ವೇವ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ ಅಂದಾಗ ವೇವ್ ಲೆಂತ್ ಅಂದ್ರೆ ಏನು. ಹಾಗಾದ್ರೆ ಈ ವೇವ್ ಲೆಂತ್ ಅನ್ನ ಕನ್ನಡದಲ್ಲಿ ತರಂಗ ದೂರ ಅಂತ ಕರಿತೀವಿ. ಹಾಗಾದ್ರೆ ಅದರ ಡೆಫಿನಿಷನ್ ನೋಡೋಣ ಸರ್. ಡೆಫಿನಿಷನ್ ಇದೆ, ಎರಡು ಸಂಪೀಡನಗಳ ಸಂಪೀಡನ ಅಂದ್ರೆ ಕಾಂಪ್ರೆಷನ್. ಶಬ್ದ ತರಂಗಗಳು ಏನಾಗುತ್ತೆ ಅಂತ ಹೇಳಿದ್ದೆ, ಸಂಪೀಡನಗೊಳ್ತವು, ನಂತರ ವಿರಳನಗೊಳ್ತವು. ಅದೇ ರೀತಿಯಾಗಿ ಮತ್ತೆ ಸಂಪೀಡನಗೊಳ್ತವ್ರಿ, ಮತ್ತೇನಾಗುತ್ತಾ, ವಿರಳನಗೊಳ್ಳುತ್ತಾ. ಹಾಗಾದ್ರೆ ಈಗ ಅಬ್ಸರ್ವ್ ಮಾಡ್ತಾ ಬನ್ನಿ. ಹಾಗಾದ್ರೆ ಇದನ್ನ ನಾನು ಸಂಪೀಡನ ಅಂತ ಕರಿತೀನಿ, ಇದನ್ನ ವಿರಳನ ಅಂತ ಕರಿತೀನಿ. ಸಂಪೀಡನ ಅಂತ ಕರಿತೀನಿ, ವಿರಳನ ಅಂತ ಕರಿತಿದ್ದೀನಿ. ಹಾಗಾದ್ರೆ ಸಾಮಾನ್ಯವಾಗಿ ಶಬ್ದ ತರಂಗ ಮೇಲೆ ಕೆಳಗೆ ಹೋಗೋದಿಲ್ಲ, ಸಂಪೀಡನ ಮತ್ತು ವಿರಳನ ಆಗ್ತಾ ಇರುತ್ತಾ. ಹಾಗಾದ್ರೆ ಇವಾಗ ಅಬ್ಸರ್ವ್ ಮಾಡ್ತಾ ಇದೀವಿ ಅಂದಾಗ ಎರಡು ಸಂಪೀಡನಗಳ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎರಡು ಸಂಪೀಡನಗಳು ಅಥವಾ ಎರಡು ವಿರಳನಗಳ ಅಂದರೆ ಇಲ್ಲಿ ನಾವು ನೋಡ್ತಾ ಇದೀವಿ ಅಂದಾಗ ಈ ಎರಡು ವಿರಳನಗಳು, ಎರಡು ಸಂಪೀಡನ ಅಥವಾ ಎರಡು ವಿರಳನಗಳ ನಡುವಿನ ದೂರವನ್ನ ನಾವು ಏನೆಂದು ಕರೆಯಬಹುದು ಸರ್ ಅಂದ್ರೆ ವೇವ್ ಲೆಂತ್ ಅಂತ ಕರಿತೀವಿ. ಈ ವೇವ್ ಲೆಂತ್ ಅನ್ನ ಯಾವುದ್ರ ಮುಖಾಂತರ ಇಂಡಿಕೇಟ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಲ್ಯಾಂಬ್ಡಾದ ಮುಖಾಂತರ ಇಂಡಿಕೇಟ್ ಮಾಡ್ತೀವಿ. ಹಾಗಾದರೆ ಪುರುಷ ಮತ್ತು ಮಹಿಳೆಯರ ನಡುವೆ ನೋಡ್ತಾ ಇದೀವಿ ಅಂದಾಗ, ಪುರುಷರ ಧ್ವನಿ ಮತ್ತು ಮಹಿಳೆಯರ ಧ್ವನಿಯ ನಡುವೆ ಸಂಬಂಧವನ್ನು ನೋಡ್ತಾ ಇದೀವಿ ಅಂದಾಗ ಗಂಡು ಧ್ವನಿಯಲ್ಲಿ ಏನ್ ಜಾಸ್ತಿ ಇರುತ್ತರಿ ಅಂದ್ರೆ ವೇವ್ ಲೆಂತ್ ಜಾಸ್ತಿ ಇರುತ್ತ. ಹಾಗಾದ್ರೆ ವೇವ್ ಲೆಂತ್ ಜಾಸ್ತಿ ಇತ್ತು ಅಂತ ತಿಳ್ಕೊರಿ, ಚಲಿಸುವ ದೂರನೂ ಕೂಡ ಏನಿರುತ್ತಾ, ಜಾಸ್ತಿ ಇರುತ್ತಾ. ನಾನು ಕೂಗ್ತಾ ಇದ್ದೀನಿ ಅಥವಾ ಒಂದು ಮಹಿಳೆ ಕೂಗ್ತಾ ಇದ್ದಾಳೆ ಅಂದಾಗ ಇವರಿಬ್ಬರಲ್ಲಿ ಯಾರ ವಾಯ್ಸ್ ತುಂಬಾ ದೂರ ಹೋಗುತ್ತೀರಿ ಅಂತ ನೋಡಿದಾಗ ಒಂದು ಅರ್ಥ ಮಾಡ್ಕೊಳ್ತಾ ಬನ್ನಿ, ಯಾರ ವಾಯ್ಸ್ ತುಂಬಾ ದೂರ ಹೋಗುತ್ತಾ, ವೇವ್ ಲೆಂತ್ ಜಾಸ್ತಿ ಇರುವಂತ ಗಂಡಿನ ಧ್ವನಿಯು ಹೆಚ್ಚು ದೂರ ಚಲಿಸುತ್ತಾ. ಯಾರ ಧ್ವನಿ? ಗಂಡಿನ ಧ್ವನಿಯು ಹೆಚ್ಚು ದೂರ ಚಲಿಸುತ್ತಾ. ಅಂದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಇತ್ತು ಅಂದ್ರೆ ವೇವ್ ಲೆಂತ್ ಕಡಿಮೆ ಇರುತ್ತಾ. ಅದೇ ರೀತಿಯಾಗಿ ಫ್ರೀಕ್ವೆನ್ಸಿ ಕಡಿಮೆ ಇತ್ತು ಅಂದ್ರೆ ವೇವ್ ಲೆಂತ್ ಏನಿರುತ್ತಾ, ಜಾಸ್ತಿ ಇರುತ್ತೆ ಅನ್ನೋದನ್ನ ನೆನಪಲ್ಲಿ ಇಟ್ಕೊರಿ ಸರ್. ಓಕೆ ಫೈನ್. ಇದು ಆದ ನಂತರ ಇದೇ ವೇವ್ ಲೆಂತ್ ಅಂತ ಯಾವುದರ ಮುಖಾಂತರ ಇಂಡಿಕೇಟ್ ಮಾಡ್ತೀವಿ, ಲ್ಯಾಂಬ್ಡಾ ಮುಖಾಂತರ ತಿಳಿಸ್ತೀವಿ. ಹಾಗಾದ್ರೆ ಈ ದೂರವನ್ನ ಮೀಟರ್ನ ಮುಖಾಂತರ ಸೂಚಿಸಬಹುದು. ಯಾವುದರ ಮುಖಾಂತರ ಇಂಡಿಕೇಟ್ ಮಾಡ್ತಾರ? ಮೀಟರ್. ಡಿಸ್ಟೆನ್ಸ್ ಅನ್ನ ಸಾಮಾನ್ಯವಾಗಿ ಮೀಟರ್ಗಳಲ್ಲಿ ಇಂಡಿಕೇಟ್ ಮಾಡ್ತೀವಿ ಅನ್ನೋದು ನೆನಪಲ್ಲಿ ಇರಬೇಕಾಗುತ್ತೆ. ಓಕೆ ಹಾಗಾದ್ರೆ ಈಗ ಶಬ್ದದ ವೇಗವನ್ನು ನಾವು ನೋಡ್ತಾ ಇದ್ದೀವಿ ಅಂದಾಗ ಇಲ್ಲಿ ಗಮನಿಸ್ತಾ ಬನ್ನಿ, ಶಬ್ದ ತನ್ನದೇ ಆದ ವೇಗವನ್ನು ಒಳಗೊಂಡಿದೆ. ಅದೇ ರೀತಿಯಾಗಿ ಬೆಳಕು ಕೂಡ ತನ್ನದೇ ಆದ ವೇಗವನ್ನು ಒಳಗೊಂಡಿದೆ. ಹಾಗಾದ್ರೆ ಶಬ್ದ ಮತ್ತು ಬೆಳಕು ಅಂತ ನೋಡ್ತಾ ಇದ್ದೀವಿ ಅಂದಾಗ ಇವೆರಡರಲ್ಲಿ ಯಾವುದು ಹೆಚ್ಚು ವೇಗವಾಗಿ ಚಲಿಸುತ್ತಾ? ಗಮನಿಸಬೇಕು ವಿದ್ಯಾರ್ಥಿಗಳೇ, ಲೈಟ್ ಟ್ರಾವೆಲ್ಸ್ ಫಾಸ್ಟರ್ ದೆನ್ ದ ಸೌಂಡ್. ಅಂದರೆ ಬೆಳಕಿನ ಅಲೆಗಳು ಅಥವಾ ಬೆಳಕು ಶಬ್ದಕ್ಕಿಂತ ಹೆಚ್ಚು ವೇಗವಾಗಿ ಚಲಿಸುತ್ತಾ. ಇಮ್ಯಾಜಿನ್ ಮಾಡ್ಕೋರಿ, ಸಾಮಾನ್ಯವಾಗಿ ಗಾಳಿಯಲ್ಲಿ ಶಬ್ದದ ವೇಗ ಎಷ್ಟಿರುತ್ತಾ ಅಂತ ನೋಡಿದಾಗ 340 ಮೀಟರ್ ಪರ್ ಸೆಕೆಂಡ್ ಅಷ್ಟು ಶಬ್ದದ ವೇಗ ಇರುತ್ತಾ. ಅದೇ ಬೆಳಕಿನ ವೇಗ ಅಂತ ಕೇಳ್ತಾ ಇದ್ದೇನೆ ಅಂದಾಗ 3 × 10⁸ ಮೀಟರ್ ಪರ್ ಸೆಕೆಂಡ್ ಅಷ್ಟು ಕಂಡು ಬರ್ತಾ ಇರುತ್ತಾ. ಅಂದ್ರೆ ಸರಿಸುಮಾರು ಒಂದು ಸೆಕೆಂಡ್ಗೆ 3 ಲಕ್ಷ ಮೀಟರ್ಗಳಷ್ಟು ವೇಗವಾಗಿ ಬೆಳಕು ಚಲಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತೆ ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತಿರಬೇಕು. ಹಾಗಾದ್ರೆ ಒಂದು ಅರ್ಥ ಮಾಡ್ಕೊಳ್ತಾ ಬನ್ನಿ,
ಮಿಂಚು ಗುಡುಗು ಬೀಳ್ತಾ ಇರುವಂತಹ ಸಂದರ್ಭದಲ್ಲಿ ಗಮನಿಸಿ, ಮೊದಲು ನಿಮಗೆ ಬೆಳಕು ಕಾಣಿಸುತ್ತಾ, ಮಿಂಚು ಹೋಗಿ ಬರ್ತಾ ಇರುತ್ತಲ್ಲ, ಮಿಂಚಿನ ಬೆಳಕು ಕಾಣಿಸುತ್ತಾ, ಅದು ಆದ ನಂತರ ಶಬ್ದ ಕೇಳಿಸುತ್ತಾ. ಹಾಗಾದ್ರೆ ಲೈಟ್ ಟ್ರಾವೆಲ್ಸ್ ಫಾಸ್ಟರ್ ದೆನ್ ದ ಸೌಂಡ್ ಅನ್ನೋದು ಗೊತ್ತಿರಬೇಕಾಗುತ್ತಾ. ಹಾಗಾದ್ರೆ ಇದೇ ಶಬ್ದ ತರಂಗಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಅಂದಾಗ ಈ ಶಬ್ದದ ವೇಗವನ್ನು ನಾವು ತಿಳ್ಕೋಬೇಕು. ಹಾಗಾದ್ರೆ ಶಬ್ದದ ವೇಗ ಎಲ್ಲಾ ವಲಯದಲ್ಲೂ ಒಂದೇ ರೀತಿಯಾಗಿ ಇರಂಗಿಲ್ಲ, ನೆನ್ಪಿಡ್ಕೋರಿ. ಹಾಗಾದ್ರೆ ಒಂದು ಗಮನಿಸಿ, ಸಾಂದ್ರತೆ ಹೆಚ್ಚಾದಂತೆಲ್ಲ ಶಬ್ದದ ವೇಗನೂ ಕೂಡ ಏನಾಗುತ್ತಾ, ಜಾಸ್ತಿ ಆಗತ್ತೆ. ಹಾಗಾದ್ರೆ ಒಂದು ಶಬ್ದದ ತರಂಗಗಳು ಘನದ ಮುಖಾಂತರ ಚಲಿಸುತ್ತವೆ, ದ್ರವದ ಮುಖಾಂತರ ಚಲಿಸುತ್ತವೆ, ಅನಿಲದ ಮುಖಾಂತರ ಚಲಿಸುತ್ತವೆ, ಆದರೆ ನಿರ್ವಾತದಲ್ಲಿ ಶಬ್ದ ಚಲಿಸುವುದಿಲ್ಲ. ಯಾಕಂದ್ರೆ ನಿಮಗೆ ಆಲ್ರೆಡಿ ಹೇಳಿದ್ದೆ, ಶಬ್ದ ತರಂಗಗಳು ಒಂದು ರೀತಿಯಾಗಿ ಯಾಂತ್ರಿಕ ತರಂಗಗಳಾಗಿರುತ್ತವೆ, ಯಾಂತ್ರಿಕ ಅಲೆಗಳಾಗಿರುತ್ತವೆ. ಯಾಂತ್ರಿಕ ಅಲೆಗಳು ಚಲಿಸಬೇಕಾದರೆ ಅವುಗಳಿಗೆ ಮಾಧ್ಯಮದ ಅವಶ್ಯಕತೆ ಇರುತ್ತದೆ. ಹಾಗಾದ್ರೆ ಇವಾಗ ನಾವು ಶಬ್ದದ ವೇಗಗಳು ಘನ, ದ್ರವ, ಅನಿಲದ ಮುಖಾಂತರ ಚಲಿಸ್ತಾ ಇದ್ದೇವೆ ಅಂದಾಗ ಅತಿ ಹೆಚ್ಚು ಘನದಲ್ಲಿ ಚಲಿಸುತ್ತ. ಯಾಕೆ ಅಂತ ಕೇಳ್ತಾ ಇದ್ದಾನೆ ಅಂದಾಗ ಒಂದು ಅರ್ಥ ಮಾಡ್ಕೊಳ್ತಾ ಬನ್ನಿ. ಘನದಲ್ಲಿ ಸಾಂದ್ರತೆ ಹೆಚ್ಚಿರುತ್ತಾ, ಹೆಚ್ಚು ಸಾಂದ್ರತೆ ಇದ್ದಷ್ಟು ನಮಗೆ ಏನಾಗುತ್ತೆ ಅಂದ್ರೆ ಶಬ್ದ ತರಂಗಗಳ ಚಲಿಸುವ ವೇಗನೂ ಕೂಡ ಏನಾಗುತ್ತಾ, ಜಾಸ್ತಿ ಆಗುತ್ತೆ ಅನ್ನೋದು ಇದರ ಮುಖಾಂತರ ತಿಳ್ಕೋರಿ ಸರ್. ಹಾಗಾದ್ರೆ ಒಂದು ಗಮನಿಸ್ತಾ ಬನ್ನಿ ವಿದ್ಯಾರ್ಥಿಗಳೇ, ಇದನ್ನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದಾಗ ಜವ ಅಥವಾ ಸ್ಪೀಡ್ ಅಂತ ಕರಿತಾ ಇದೀವಿ ಅಂದಾಗ ಮಾಧ್ಯಮದ ಆಧಾರದ ಮೇಲೆ ಶಬ್ದದ ವೇಗವು ಏನಾಗುತ್ತದೆ, ಬದಲಾಗುತ್ತದೆ. ಹೌದು, ಓಕೆ. ಇದಾದ ನಂತರ ಉಷ್ಣಾಂಶ ಮತ್ತು ಸಾಂದ್ರತೆ ಹೆಚ್ಚಿದಂತೆ ವೇಗವೂ ಸಹ ಏನಾಗುತ್ತದೆ ಅಂತ ಕೇಳಿದಾಗ ಹೆಚ್ಚಾಗುತ್ತದೆ. ಎಕ್ಸಾಂಪಲ್ ಕೊಟ್ಟಿನಿ ನೋಡ್ರಿಪ್ಪ. ಈಗ ಸ್ಪೀಡ್ ಅಂತ ನೋಡ್ತಾ ಇದೀವಿ ಅಂದಾಗ ಗಾಳಿಯಲ್ಲಿ ಸೌಂಡ್ನ ವೇಗವನ್ನು ಗಮನಿಸ್ತಾ ಇದೀವಿ ಅಂದಾಗ 0 ಡಿಗ್ರಿ ಉಷ್ಣಾಂಶದಲ್ಲಿ ಶಬ್ದವು ಎಷ್ಟು ದೂರ ಚಲಿಸುತ್ತಾ ಅಥವಾ ಎಷ್ಟು ವೇಗವಾಗಿ ಚಲಿಸುತ್ತಾರೆ ಅಂತ ನೋಡಿದಾಗ 331 ಮೀಟರ್ ಪರ್ ಸೆಕೆಂಡ್ ನಷ್ಟು ವೇಗವಾಗಿ ಚಲಿಸುತ್ತಾ. ಅದೇ ಉಷ್ಣಾಂಶ ಇದ್ದಾಗ 22 ಡಿಗ್ರಿ ಸೆಲ್ಸಿಯಸ್ ಇತ್ತು ಅಂತ ತಿಳ್ಕೊರಿ, ಆ ಸಂದರ್ಭದಲ್ಲಿ 344 ಮೀಟರ್ ಪರ್ ಸೆಕೆಂಡ್ ನಷ್ಟು ವೇಗವಾಗಿ ಚಲಿಸುತ್ತಾ. ಹಾಗಾದ್ರೆ ಇದರ ಅರ್ಥ ಉಷ್ಣಾಂಶದ ಆಧಾರದ ಮೇಲೆ ಶಬ್ದದ ವೇಗವು ಬದಲಾಗುತ್ತದೆನಾ, ಬದಲಾಗುತ್ತಾ. ಜಾಸ್ತಿ ಟೆಂಪರೇಚರ್ ಇದ್ರೆ ಅಂದ್ರೆ ಅಣುಗಳ ವೈಬ್ರೇಷನ್ ಕೂಡ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಹೆಚ್ಚು ಉಷ್ಣಾಂಶ ಇದ್ದಾಗ ಶಬ್ದ ಚಲಿಸುವ ವೇಗನೂ ಕೂಡ ಏನಾಗಿರುತ್ತೆ, ಜಾಸ್ತಿ ಇರುತ್ತಾ. ಕಡಿಮೆ ಉಷ್ಣಾಂಶ ಇದ್ದಾಗ ಶಬ್ದ ಚಲಿಸುವ ವೇಗ ಏನಾಗಿರುತ್ತಾ, ಕಡಿಮೆ ಇರುತ್ತಾ. ನೆನಪಲ್ಲಿ ಇಟ್ಕೊಂಡಿರಿ. ಓಕೆ, ಈಗ ಇದಾದ ನಂತರ ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ಒಂದು ಪಾಯಿಂಟ್ ಅನ್ನ ನೋಡ್ತಾ ಬರೋಣ. ಘನ ವಸ್ತು, ದ್ರವ ವಸ್ತು ಮತ್ತು ಅನಿಲ ವಸ್ತುಗಳಲ್ಲಿ ಶಬ್ದಗಳು ಯಾವ್ಯಾವುದರಲ್ಲಿ ಎಷ್ಟೆಷ್ಟು ವೇಗವಾಗಿ ಚಲಿಸುತ್ತಾ, ಎಕ್ಸಾಮಿಗೆ ಇಂಪಾರ್ಟೆಂಟ್, ಗಮನಿಸಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಘನವಸ್ತುಗಳಲ್ಲಿ ಅಂತ ನೋಡ್ತಾ ಇದೀವಿ ಅಂದಾಗ ಒಂದು ಸಿಂಪಲ್ ಕೋಡ್ ವರ್ಡ್ ಅನ್ನ ನೆನ್ಪಿಡ್ಕೊರಿ. ಅನಿಸಿಕೆ, ಅನಿಸುತ್ತಿದೆ ಯಾಕೋ ಇಂದು. ಅನಿಲ್ ಮಾಸ್ತರ್ ಕ್ಲಾಸ್ ಯಾಕಾರ ಕೇಳಕ್ ಬಂದೆ ಅಂತ ಅನ್ಸಕೊಂತದಲ್ರಿ, ಕೇಳ್ರಪ್ಪ, ಒಂದು ಮಾರ್ಕ್ಸ್ ಬರುತ್ತೆ ಇದ್ರೊಳಗ. ಓಕೆ, ಹಾಗಾದ್ರೆ ಇಲ್ಲಿ ನಾವು ಗಮನಿಸ್ತಾ ಇದೀವಿ ಅಂದ್ರ ಇಲ್ಲಿ ಘನವಸ್ತುವಿನಲ್ಲಿ ಶಬ್ದದ ವೇಗ ಅಂತ ನೋಡಿದಾಗ ಅನಿಸಿಕೆ ಅಂತ ನೆನ್ಪಿಡ್ಕೋರಿ, ಈಸಿಯಾಗಿ ನೆನ್ಪಿಡ್ಬೋದು. ಇಂದ ಅಲ್ಯೂಮಿನಿಯಂ. ಹಾಗಾದ್ರೆ ಘನವಸ್ತುವಿನಲ್ಲಿ ಅತಿ ಹೆಚ್ಚು ವೇಗವಾಗಿ ಶಬ್ದ ಎದರಲ್ಲಿ ಚಲಿಸುತ್ತಾ, ಅಲ್ಯೂಮಿನಿಯಂನಲ್ಲಿ ಚಲಿಸುತ್ತಾ. ಅಂದರೆ ಸರಿಸುಮಾರು 6420 ಮೀಟರ್ ಪರ್ ಸೆಕೆಂಡ್. ಒಂದು ಸೆಕೆಂಡ್ಗೆ ಇದು 6420 ಮೀಟರ್ನಷ್ಟು ವೇಗವಾಗಿ ಚಲಿಸುತ್ತಾ. ನೀ ಅಂದ್ರೆ ನಿಕ್ಕಲ್, ಅಂದರೆ ಒಂದು ಸೆಕೆಂಡ್ಗೆ 6040 ಮೀಟರ್ನಷ್ಟು ವೇಗವಾಗಿ ಚಲಿಸುತ್ತಾ. ಅದಾದ ನಂತರ ಸಿ ಅಂದ್ರೆ ಸ್ಟೀಲ್, ಒಂದು ಸೆಕೆಂಡ್ಗೆ ಇದು 5960 ಮೀಟರ್ನಷ್ಟು ವೇಗವಾಗಿ ಚಲಿಸುತ್ತಾ. ಅದೇ ರೀತಿಯಾಗಿ ಕೆ ಅಂದ್ರೆ ಏನು ಸರ್ ಅಂದ್ರೆ ಕಬ್ಬಿಣ. ಹಾಗಾದರೆ ಇದು ಒಂದು ಸೆಕೆಂಡ್ಗೆ 5950 ಮೀಟರ್. ಆಲ್ಮೋಸ್ಟ್ ಆಲ್ ಫಸ್ಟ್ ಒಂದು ಎರಡನ್ನ ನೆನಪಲ್ಲಿ ಇಟ್ಕೋರಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ಡಾಟಾನು ಕೂಡ ಇಂಪಾರ್ಟೆಂಟ್ ಆಗ್ತಾ ಬರುತ್ತಾ. ಹಾಗಾದರೆ ಅನಿಸಿಕೆ ಹಾಡಿನ ಮುಖಾಂತರ ಒಂದು ಕೋಡ್ ಸಿಕ್ಕ ನಿಮಗಿಲ್ಲಿ. ಓಕೆ, ಹಾಗಾದ್ರೆ ವಿದ್ಯಾರ್ಥಿಗಳೇ, ಈಗ ಘನ ವಸ್ತುವಿನ ಮುಖಾಂತರ ಆದ ನಂತರ ನೆಕ್ಸ್ಟ್ ಸೆಕೆಂಡ್ ಹೈಯೆಸ್ಟ್ ಘನ ಆದ ನಂತರ ಎಲ್ಲಿ ಅಂದ್ರೆ ದ್ರವದ ಮುಖಾಂತರ. ಹಾಗಾದ್ರೆ ಇದಕ್ಕಿಂತಲೂ ಸ್ವಲ್ಪ ಕಡಿಮೆ ಸಾಂದ್ರತೆ ಎದರಲ್ಲಿ ಇರುತ್ತಾ, ನೀರಲ್ಲಿ ಇರುತ್ತಾ. ಇದಕ್ಕಿಂತಲೂ ಕಡಿಮೆ ಸಾಂದ್ರತೆ ಅನಿಲದಲ್ಲಿ ಕಂಡು ಬರ್ತಾ ಇರುತ್ತೆ. ಹೌದಲ್ರಿ? ಹಾಗಾದ್ರ ಈ ದ್ರವ ವಸ್ತುವಿನಲ್ಲಿ ಎನರ್ಜಿ ಇರ್ಬೇಕು, ಹೈ ಇರ್ಬೇಕು. ಮೊದ್ಲ ಸೌಂಡ್ ಬಗ್ಗೆ ಡಿಸ್ಕಷನ್ ಮಾಡಕ್ ಬಂದ್ವಿ, ಹೌದಿಲ್ರಿ? ಹಾಗಾದ್ರ ಸ್ವಲ್ಪ ಹೈ ಪಿಚ್ ಒಳಗ ಹೈ ಎನರ್ಜಿ ಇಟ್ಕೊಂಡು ಕ್ಲಾಸ್ ಕೇಳ್ರಿ, ಎಕ್ಸಾಮ್ ಇಂಪಾರ್ಟೆಂಟ್ ಐತ್ರಿ. ಓಕೆ, ಹಾಗಾದ್ರೆ ದ್ರವ ವಸ್ತುವಿನಲ್ಲಿ ಶಬ್ದದ ವೇಗ ಏನಾಗಿರುತ್ತೆ ಅಂತ ನೋಡಿದಾಗ ಒಂದು ಗಮನಿಸೋಣ. ನೀರು ಅಂತ ನೋಡ್ತಾ ಇದ್ದೀನಿ ಅಂದ್ರ ಒಂದು ಕಡೆ ಉಪ್ಪು ನೀರು ಕೊಟ್ಟಿನ್ರಿ, ಇನ್ನೊಂದು ಕಡೆ ಸಾಮಾನ್ಯವಾದ ಸಿಹಿ ನೀರು ಕೊಟ್ಟಿದ್ದೀನಿ. ಇವೆರಡರಲ್ಲಿ ಸೌಂಡ್ ಸೇಮ್ ಹೋಗುತ್ತಾ? ನಿಮಗೆ ಡೌಟ್ ಇರುತ್ತಾ, ಮಾಸ್ತರ ಎರಡೂ ಕೂಡ ನೀರದವು, ಎಲ್ರಿಗೂ ಕೂಡ ವೇಗ ಸೇಮ್ ಇರುತ್ತಾ? ನೆವರ್ ಇರಂಗಿಲ್ಲ. ಯಾಕಂದ್ರೆ ಉಪ್ಪು ನೀರಿನಲ್ಲಿ ಸಿಹಿ ನೀರಿಗಿಂತಲೂ ಸಾಂದ್ರತೆ ಪ್ರಮಾಣ ಜಾಸ್ತಿ ಇರುತ್ತೆ. ಯಾಕಂದ್ರೆ ಕರಗಿದ ಲವಣಾಂಶಗಳು ಜಾಸ್ತಿ ಇರುತ್ತೆ ಸರ್. ಅದಕ್ಕೋಸ್ಕರ ಉಪ್ಪು ನೀರಿನಲ್ಲಿ ವೇಗ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ನಥಿಂಗ್ ಬಟ್ ಈ ಉಪ್ಪು ನೀರು ಅಥವಾ ಸಮುದ್ರದ ನೀರಿನಲ್ಲಿ ಸಾಮಾನ್ಯವಾಗಿ ಪ್ರತಿ ಸೆಕೆಂಡ್ಗೆ 1531 ಮೀಟರ್ಗಳಷ್ಟು ವೇಗವಾಗಿ ಶಬ್ದ ಚಲಿಸುತ್ತದೆ. ಇದಾದ ನಂತರ ಸಿಹಿ ನೀರಿನಲ್ಲಿ ಪ್ರತಿ ಸೆಕೆಂಡ್ಗೆ 1498 ಮೀಟರ್. ಅದಾದ ನಂತರ ಎಥನಾಲ್ ನಲ್ಲಿ 1207.
ಇದಾದ ನಂತರ ಮಿಥನಾಲ್ ನಲ್ಲಿ 1103 ಮೀಟರ್ ಪರ್ ಸೆಕೆಂಡ್ ಅಷ್ಟು ವೇಗವಾಗಿ ಶಬ್ದ ಚಲಿಸುತ್ತದೆ. ಹಾಗಾದ್ರೆ ಉಪ್ಪು ನೀರು ಮತ್ತು ಸಿಹಿ ನೀರು ಕೊಟ್ರ ಮಸ್ತ್ ಎರಡು ನೀರಾದವು ಜಡದು ಬಿಡೋಣ ಅಂತ ಆನ್ಸರ್ ಜಡಿಬೇಡ್ರಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಡಿ. ಉಪ್ಪು ನೀರಿನ ಸಾಂದ್ರತೆ ಸಿಹಿ ನೀರಿನ ಸಾಂದ್ರತೆಗಿಂತಲೂ ಜಾಸ್ತಿ ಇರುತ್ತೆ ಅಲ್ವಾ? ಓಕೆ, ಹಾಗಾದ್ರೆ ಇದು ಆದ ನಂತರ ಅನಿಲಗಳಲ್ಲಿ ಅಂತ ನೋಡಿದಾಗ ಈ ಅನಿಲಗಳಲ್ಲಿ ಹೈಡ್ರೋಜನ್ ಅಲ್ಲಿ ನಮಗೆ ಸೌಂಡ್ ಏನಾಗುತ್ತಾ, ಹೆಚ್ಚು ವೇಗವಾಗಿ ಚಲಿಸುತ್ತಾ. ಅದಾದ ನಂತರ ಹೀಲಿಯಂ, ಹೈಡ್ರೋಜನ್ ಅಲ್ಲಿ ಎಷ್ಟಿದೆ, 1 ಸೆಕೆಂಡ್ಗೆ 1284, ಹೀಲಿಯಂ 965 ಮೀಟರ್ ಪರ್ ಸೆಕೆಂಡ್. ಅದೇ ರೀತಿ ಗಾಳಿ, ಇದು ನಿಮಗೆ ಇಂಪಾರ್ಟೆಂಟ್, ಎಷ್ಟ್ರಿ 346. ಕೆಲವೊಂದು ವಲಯದಲ್ಲಿ ಏನು ಮಾಡಿದ್ದಾರೆ ಅಂದ್ರೆ 340 ಮೀಟರ್ ಪರ್ ಸೆಕೆಂಡ್ ಅಂತಲೂ ಸಾಮಾನ್ಯವಾಗಿ ಕೊಟ್ಟಿರ್ತಾನೆ ಸರ್, ಇದನ್ನ ನೆನಪಲ್ಲಿ ಇಟ್ಕೊರಿ. ಅದೇ ರೀತಿಯಾಗಿ ಆಕ್ಸಿಜನ್ ಅಂತ ನೋಡ್ತಾ ಇದೀವಿ ಅಂದಾಗ ಸರ್ ಇದಕ್ಕೂ ಏನು ವ್ಯತ್ಯಾಸ ಇದೆ ಸರ್? ಸಾಮಾನ್ಯವಾಗಿ ಗಾಳಿಯಲ್ಲಿ ಅಂತ ನೋಡಿದಾಗ ಏರ್ ಅಂದ್ರೆ ಏನು? ಹಾಗಾದ್ರೆ ಗಾಳಿ ಅಂತ ಏನಾದ್ರು ಪದವನ್ನು ಬಳಸ್ತಾ ಇದ್ದೀನಿ ಅಂದ್ರೆ ಸರ್ ಗಾಳಿ ಸಂಪೂರ್ಣ ಆಮ್ಲಜನಕ ಅಲ್ಲ, ಆಮ್ಲಜನಕ ಮತ್ತು ಸಾರಜನಕ ಮಿಶ್ರಣದವನ್ನ ನಾವು ಗಾಳಿ ಅಂತ ಕರಿತೀವಿ. ವಾಟ್ ಈಸ್ ಏರ್ ಅಂತ ಕೇಳಿದ್ರೆ ಏರ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅನ್ ಎ ಮಿಕ್ಸ್ಚರ್ ಆಫ್ ಆಕ್ಸಿಜನ್ ಅಂಡ್ ನೈಟ್ರೋಜನ್. ಅರ್ಥ ಆಗ್ತದನಾ? ಆದ್ರೆ ಉಸಿರನ್ನ ತಗೊಳ್ಬೇಕಾದ್ರೆ ನನಗೆ ಆಕ್ಸಿಜನ್ ಹೋಗುತ್ತೆ, ಯಾಕಂದ್ರೆ ಯಾವುದೇ ಜೀವಿಗಳು ನೇರವಾಗಿ ವಾಯುಮಂಡಲದಿಂದ ಸಾರಜನಕವನ್ನ ಹೀರಿಕೊಳ್ಳುವ ಸಾಮರ್ಥ್ಯ ಇಲ್ಲ, ನೆನಪಲ್ಲಿ ಇಟ್ಕೋರಿ. ಓಕೆ, ಇದಾದ ನಂತರ ಆಮ್ಲಜನಕದಲ್ಲಿ 316 ಮೀಟರ್ ಪರ್ ಸೆಕೆಂಡ್ ನಷ್ಟು, ಸಲ್ಫರ್ ಡೈಆಕ್ಸೈಡ್ ನಮಗೆ ಎಷ್ಟು ಕಂಡು ಬರ್ತಾ ಹೋಗುತ್ತೆ ಅಂದ್ರೆ 213 ಮೀಟರ್ ಪರ್ ಸೆಕೆಂಡ್ ನಷ್ಟು ವೇಗವಾಗಿ ಶಬ್ದ ಚಲಿಸುತ್ತದೆ ಅನ್ನೋದು ಗೊತ್ತಿರಬೇಕು. ಈ ಒಂದು ಟೇಬಲ್ ತುಂಬಾ ಇಂಪಾರ್ಟೆಂಟ್ ಎಕ್ಸಾಮಿಗೆ. ಹಾಗಾದ್ರೆ ಒಂದ್ಸರಿ ಆದ್ರೆ ಇದನ್ನ ಸ್ಕ್ರೀನ್ ಶಾಟ್ ತಕ್ಕೋರಿ, ಆದ್ರೆ ಇದನ್ನ ಒಂದ್ಸರಿ ಏನ್ ಮಾಡ್ರಿ, ಸ್ಕ್ರೀನ್ ಶಾಟ್ ತಕ್ಕೋರಿ ಸರ್. ಓಕೆ, ಇದಾಯ್ತಾ? ಫೈನ್. ಇದಾದ ನಂತರ ಮುಂದೆ ನಾವು ಗಮನಿಸ್ತಾ ಇದೀವಿ ಅಂದಾಗ ನೆಕ್ಸ್ಟ್ ಶಬ್ದದ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದೀವಿ ಅಥವಾ ಅಲೆಗಳ ಬಗ್ಗೆ ನಾವು ನೋಡ್ತಾ ಇದೀವಿ ಅಂದಾಗ ಅವುಗಳ ಗುಣಲಕ್ಷಣಗಳನ್ನು ನೋಡ್ತಾ ಇದ್ವಿ ಸರ್. ಇದಾದ ನಂತರ ಇನ್ನೂ ಒಂದು ಪಾಯಿಂಟ್ ಅನ್ನು ನಾವು ಸ್ಟಡಿ ಮಾಡಬೇಕು ಇದಕ್ಕೆ ಸಂಬಂಧಿಸಿದಂತೆ. ಸೂಪರ್ ಸಾನಿಕ್ ಸ್ಪೀಡ್ ಅಂತ ಕರೀತಾರೆ. ಸಾನಿಕ್ ಅಂದ್ರೆ ಏನು? ಕೇಳಿಸಿಕೊಳ್ಳುವಂತ ಶಬ್ದ. ಹಾಗಾದ್ರೆ ಈ ಗಾಳಿಯಲ್ಲಿ ಶಬ್ದದ ವೇಗ ಏನಾಗಿತ್ತು ಅಂತ ನೋಡಿದಾಗ ಸಾಮಾನ್ಯವಾಗಿ ನಾವು ನೋಡ್ತೀವಿ ಅಂದ್ರೆ 340 ಮೀಟರ್ ಪರ್ ಸೆಕೆಂಡ್ ಅಂತಲೂ ಸಹ ಕರಿಬಹುದು, ಅಥವಾ ರೇಂಜಿಂಗ್ ಅಂತ ನೋಡಿದಾಗ 346 ಮೀಟರ್ ಪರ್ ಸೆಕೆಂಡ್ ಅಂತ ಕರಿಬಹುದು. ಹಾಗಾದ್ರೆ ಯಾವ ವಸ್ತುಗಳು ಶಬ್ದದ ವೇಗಕ್ಕಿಂತಲೂ ಹೆಚ್ಚು ವೇಗವಾಗಿ ಚಲಿಸುತ್ತವೆಯೋ, ಹಾಗಾದ್ರೆ ದ ಆಬ್ಜೆಕ್ಟ್ ವಿಚ್ ಕ್ಯಾನ್ ಪ್ರೊಪಗೇಟ್ ವಿತ್ ದ ಸ್ಪೀಡ್ ಮೋರ್ ದೆನ್ ದ ಸ್ಪೀಡ್ ಆಫ್ ದ ಸೌಂಡ್. ಹಾಗಾದ್ರೆ ಇವಾಗ ಅರ್ಥ ಮಾಡ್ಕೊಳ್ತಾ ಬನ್ನಿ, ಗಾಳಿಯಲ್ಲಿ ಈಗ ಒಂದು ಶಬ್ದ ಚಲಿಸ್ತಾ ಇದೆ ಅಂದಾಗ ಶಬ್ದದ ವೇಗಕ್ಕಿಂತಲೂ ಹೆಚ್ಚು ವೇಗವಾಗಿ ಚಲಿಸುವಂತಹ ವಸ್ತುಗಳನ್ನ ಅಥವಾ ಅವುಗಳ ವೇಗವನ್ನ ಏನೆಂದು ಕರೀತಾ ಹೋಗ್ತಾರೆ ಅಂದ್ರೆ ಸೂಪರ್ ಸೋನಿಕ್ ಸ್ಪೀಡ್ ಅಂತ ಕರೀತಾರೆ. ಹಾಗಾದ್ರೆ ಇಲ್ಲಿ ಅರ್ಥ ಮಾಡ್ಕೊರಿ, ಇದನ್ನ ಶಬ್ದಾತೀತ ಅಂತ ಕರಿತೀವಿ. ಶ್ರವಣಾತೀತ ಬೇರೆ, ಶಬ್ದಾತೀತ ಬೇರೆ. ಇಲ್ಲಿ ಸೂಪರ್ ಸೋನಿಕ್ ಸೌಂಡ್ ಅಂದ್ರೆ ಶಬ್ದಾತೀತ ಅಂತ ಕರಿತೀವಿ, ಆದ್ರೆ ಅಲ್ಟ್ರಾಸೋನಿಕ್ ಅಂದ್ರೆ ಶ್ರವಣಾತೀತ. ಮಿಸ್ಟೇಕ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಸರ್, ಇಲ್ಲೇ ಹಳ್ಳ ಕೆಡುತ್ತಾ ನಿಮ್ಗೆ, ನೀವು ಬೀಳಬಾರದು. ಓಕೆನಾ? ಫೈನ್. ಹಾಗಾದ್ರೆ ಇದಾದ ನಂತರ ಒಂದು ಗಮನಿಸಿ, ಶಬ್ದದ ವೇಗಕ್ಕಿಂತಲೂ ಹೆಚ್ಚು ವೇಗವಾಗಿ ಹೋಗ್ತಾ ಇರುವಂತ ಒಂದು ವಸ್ತು ಹೋಗುವಾಗ ಒಂದು ಶಾಕ್ ವೇವ್ ಅನ್ನ ಕ್ರಿಯೇಟ್ ಮಾಡುತ್ತಾ, ಶಕ್ತಿಯನ್ನ ಕ್ರಿಯೇಟ್ ಮಾಡುತ್ತಾ. ಫಾರ್ ಎಕ್ಸಾಂಪಲ್, ಒಂದು ವಸ್ತು ವೇಗವಾಗಿ ಹೋಗ್ತಾ ರಪ್ಪನ ಹೋತಪ್ಪ ಅಂದ್ರ ಅದು ಹೋಗಿದ್ ನಿಮಗೆ ಹೆಂಗ್ ಗೊತ್ತಾಗುತ್ತಾ? ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ, ಬುಲೆಟ್ ನನ್ನ ಪಕ್ಕದಲ್ಲೇ ಹಾದು ಹೋಯ್ತು ಅಂದ್ರೆ ಅದರಿಂದ ಒಂದು ವೇವ್ ಕ್ರಿಯೇಟ್ ಆಗುತ್ತೆ, ಅದರಿಂದ ಒಂದು ಎನರ್ಜಿ ನನ್ನ ಮುಖಕ್ಕೆ ಬಡಿಯುತ್ತಾ. ಅಬ್ಸರ್ವ್ ಮಾಡಿದ್ದೀರಾ? ಹಾಗಾದರೆ ಇಲ್ಲಿ ಶಬ್ದದ ವೇಗಕ್ಕಿಂತಲೂ ಹೆಚ್ಚು ವೇಗವಾಗಿ ಚಲಿಸುವಂತಹದನ್ನು ನಾವು ಸೂಪರ್ ಸೋನಿಕ್ ಸ್ಪೀಡ್ ಅಂತ ಕರಿತೀವಿ. ಇಂತಹ ವಸ್ತುಗಳು ವೇಗವಾಗಿ ಚಲಿಸುವಾಗ ಒಂದು ವೇವ್ ಅನ್ನ, ಒಂದು ಶಾಕ್ ಅನ್ನ ಕ್ರಿಯೇಟ್ ಮಾಡುತ್ತಾ, ಅದರಿಂದ ಉಂಟಾಗುವಂತಹ ಒಂದು ಎನರ್ಜಿಯನ್ನ ಸಾನಿಕ್ ಬೂಮ್ ಅಂತ ಕರಿತೀವಿ. ಒಂದು ಅರ್ಥ ಮಾಡ್ಕೊರಿ, ಈಗ ಯುದ್ಧ ವಿಮಾನಗಳು ಏನಾದರೂ ಕೆಳಗಡೆ ಸಾರ್ವಜನಿಕರು ಇರುವಂಥ ಪ್ರದೇಶಗಳಲ್ಲಿ ಹೋಗ್ತಾ ಇದ್ದವು ಅಂತ ತಿಳ್ಕೊರಿ, ಗ್ಲಾಸ್ಗಳೆಲ್ಲ ಪುಡಿ ಪುಡಿ ಆಗ್ತಾವೆ ಸರ್. ಯಾಕಂದ್ರೆ ಅದರ ಎನರ್ಜಿ ಆ ಸಾನಿಕ್ ಬೂಮ್ನ ಕಾರಣದಿಂದಾಗಿ ಎಲ್ಲ ಒಡೆದೋಗ್ಬಿಡುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಗಮನಿಸ್ತಾ ಬನ್ನಿ. ಹಾಗಾದರೆ ಇದು ಆದ ನಂತರ ನೀವು ಯುದ್ಧ ವಿಮಾನಗಳನ್ನು ಓದ್ತಾ ಇದ್ದೀರ ಅಂದಾಗ ಅವುಗಳ ಸ್ಪೀಡ್ ಅಂತ ಕೇಳಿದಾಗ ಮ್ಯಾಕ್ಗಳಲ್ಲಿ ಅಳಿತಾರೆ. 1 ಮ್ಯಾಕ್, 2 ಮ್ಯಾಕ್, 3 ಮ್ಯಾಕ್ ಅಂತ ಕರೀತಾರೆ. ಮೇಕೆ ಅಲ್ಲ, ಮ್ಯಾಕ್. ಹಾಗಾದ್ರೆ 1 ಮ್ಯಾಕ್ ಅಂದ್ರೆ ಏನು ಸರ್ ಅಂತ ಕೇಳಿದಾಗ ಒಂದು ಗಮನಿಸಿ, ಆಬ್ಜೆಕ್ಟ್ ಆಫ್ ದ ಸ್ಪೀಡ್, ಅದಾದ ನಂತರ ಸ್ಪೀಡ್ ಆಫ್ ದ ಸೌಂಡ್. ಅಂದರೆ ಇವಾಗ ಅಬ್ಸರ್ವ್ ಮಾಡ್ತಾ ಬನ್ನಿ, ಒಂದು ವಸ್ತುವಿನ ವೇಗ ಡಿವೈಡೆಡ್ ಬೈ ಶಬ್ದದ ವೇಗ, ಇದರಿಂದ ಬರುವಂತ ನಮಗೆ ರೇಷಿಯೋ ಇರುತ್ತಲ್ಲ, ಆ ರೇಷಿಯೋವನ್ನ ಮ್ಯಾಕ್ ಅಂತ ಕರಿತೀವಿ ಸರ್. ಏನಂತ ಕರಿತೀವಿ? ಆ ರೇಷಿಯೋವನ್ನ ಮ್ಯಾಕ್ ಅಂತ ಕರಿತೀವಿ. ಒಂದು ವಸ್ತು ಚಲಿಸ್ತಾ ಇದೆ, ಇದ್ರ ವೇಗ ಡಿವೈಡೆಡ್ ಬೈ ಸೌಂಡ್ ವೇಗ, ಇದ್ರ ರೇಷಿಯೋ ಸಿಗುತ್ತಲ್ಲ, ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಮ್ಯಾಕ್ ಅಂತ ಕರಿತೀವಿ ಅನ್ನೋದು ನೆನಪಲ್ಲಿ ಇಟ್ಕೊಂಡಿರ್ರಿ. ಓಕೆ, ಇದು ಆದ ನಂತರ ನೆಕ್ಸ್ಟ್ ಪಾಯಿಂಟ್ ಅನ್ನ ನಾವು ಸ್ಟಡಿ ಮಾಡೋಣ. ನೆಕ್ಸ್ಟ್ ಪಾಯಿಂಟ್ ಏನು? ಎಕೋ ಅನ್ನೋ ಒಂದು ಪಾಯಿಂಟ್. ಸರ್ ಎಕೋ ಅಂದ್ರೆ ಏನು? ಇದನ್ನ ನಾವು ಕನ್ನಡದಲ್ಲಿ ಏನಂತ ಕರಿಬಹುದು ಸರ್ ಅಂತ ನೋಡಿದಾಗ ಪ್ರತಿಧ್ವನಿಗಳು ಅಂತ ಕರಿತೀವಿ. ಹಾಗಾದ್ರೆ ಇವಾಗ ನಾನು ಒಂದು ಪಾಯಿಂಟ್ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊರಿ.
ನೀವು ಗೋಲ್ ಗುಂಬಜ್ಗೆ ಹೋಗಿದ್ದೀರಿ ಅಂತ ಅನ್ಸುತ್ತೆ. ಅಲ್ಲಿ ಹೋಗಿ ನಿಮ್ಮ ಪ್ರೀತಿಯ ಯಾವುದಾದ್ರೂ ಉಪಗ್ರಹಗಳಿದ್ರ ಉಪಗ್ರಹಗಳನ್ನು ಪ್ರೀತಿಯಿಂದ ಜೋರಾಗಿ ಒಂದ್ಸರಿ ಕೂಗಿದ್ರಿ ಅಂದ್ರೆ ಒಂದು 7 ಸರಿ ವಾಪಸ್ ಅದೇ ಸೌಂಡು ಅದೇ ಹೆಸರು ನೀವು ಕೇಳ್ತಿರ್ತೀರಿ. ನಿಮ್ಮ ಬಿಟ್ಟಿದ್ದು ನೀವು ಯಾರ ಹೆಸರು ಕೂಕ್ಕೋರಿ, ಅಟ್ಲೀಸ್ಟ್ ನಿಮ್ಮ ಹೆಸರು ನೀವು ಕೂಕ್ಕೋರಿ, ಅದೇನಾಗ್ತದೆ ಪ್ರತಿಧ್ವನಿ ಬರ್ತಾ ಇರುತ್ತೆ. ಎಷ್ಟು ಸರಿ? 7 ಸರಿ ಬರ್ತಾ ಇರುತ್ತೆ. ಹಾಗಾದ್ರೆ ಇವಾಗ ಅರ್ಥ ಮಾಡ್ಕೊಳ್ತಾ ಬನ್ನಿ. ಸಾಮಾನ್ಯವಾಗಿ ಪ್ರತಿಧ್ವನಿ ಅಂತ ನೋಡ್ತಾ ಇದ್ದೀವಿ ಅಂದಾಗ ಏನ್ರಿ, ಪ್ರತಿಧ್ವನಿ ಅಂತ ಪದವನ್ನ ಬಳಸ್ತಾ ಇದ್ದೀನಿ ಅಂದ್ರೆ ಒಂದು ಇಲ್ಲಿ ಗಮನಿಸಬೇಕಾಗತ್ತ. ಎಕೋ ಅಂದರೆ ಏನು ಅಂದರೆ ಪ್ರತಿಧ್ವನಿ. ಏನು? ಪ್ರತಿಧ್ವನಿ. ಒಂದ್ಸರಿ ಎಕ್ಸಾಮಿಗೆ ಕೇಳಿದ್ದ, ಶಬ್ದ ತರಂಗಗಳು ಪ್ರತಿಧ್ವನಿಸುತ್ತವೆ, ಸರಿನೋ ತಪ್ಪೋ? ಡೆಫಿನೆಟ್ಲಿ ಸರಿ ಸರ್. ಈಗ ಪ್ರತಿಧ್ವನಿ ಅಂತ ನೋಡ್ತಾ ಇದೀವಿ ಅಂದಾಗ ಶಬ್ದ ಉತ್ಪತ್ತಿ ಆಗ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಬರೋಣ. ಇಲ್ಲಿ ನೀವು ನಿಂತ್ಕೊಂಡಿದ್ದೀರಿ. ಈಗ ಇಲ್ಲಿ ನಿಂತ್ಕೊಂಡು ಕೈಯಿಂದ ಏನ್ ಮಾಡ್ತೀರಿ? ಚಪ್ಪಾಳೆಯನ್ನ ತಟ್ತಾ ಇದ್ದೀರಿ. ಏನ್ ಮಾಡ್ತಾ ಇದ್ದೀರಾ? ಚಪ್ಪಾಳೆ ತಟ್ತಾ ಇದ್ದೀರಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಾಗಾದ್ರೆ ನೀವು ಚಪ್ಪಾಳೆ ತಟ್ತಾ ಇದ್ದೀರಿ ಅಂದಾಗ ಸಾಮಾನ್ಯವಾಗಿ ಏನಾಗ್ತಾ ಇದೆ ಅಂದಾಗ ಈ ಚಪ್ಪಾಳೆಯ ಶಬ್ದ ಏನಾಗುತ್ತಾ? ಚಲಿಸುತ್ತಾ. ಚಲಿಸಿದ ನಂತರ ಆ ಶಬ್ದ ಮತ್ತೆ ಪ್ರತಿಫಲನೆ ಆಗುತ್ತಾ? ಪ್ರತಿಫಲಗೊಳ್ಳುತ್ತಾ. ಪ್ರತಿಫಲಗೊಂಡು ಆ ಸೌಂಡನ್ನು ನೀವು ಮತ್ತೆ ಇನ್ನೊಂದ್ಸರಿ ಕೇಳ್ತೀರಿ. ಅರ್ಥ ಆಗ್ತಾ ಇದೆನಾ? ಆ ಸೌಂಡ್ ನೀವು ಮತ್ತೊಂದ್ಸರಿ ಕೇಳ್ತಾ ಇದ್ದೀರಿ ಅಂದ್ರೆ ಇದನ್ನು ನಾವೇನಂತ ಕರಿಬಹುದು ಅಂದ್ರೆ ಪ್ರತಿಧ್ವನಿ ಅಂತ ಕರಿತೀರಿ. ಹಾಗಾದ್ರೆ ಇವಾಗ ಅರ್ಥ ಮಾಡ್ಕೊಳ್ತೀವಿ ಸರ್. ಏನು ಅರ್ಥ ಮಾಡ್ಕೋರಿ ಅಂದ್ರ ಇಲ್ಲಿ ಧ್ವನಿಯು ಮತ್ತೆ ಪ್ರತಿಫಲಗೊಳ್ಳಬೇಕಾದರೆ ಆ ಮೂಲ ವಸ್ತು ಮತ್ತು ಶಬ್ದ ಉತ್ಪತ್ತಿ ಮಾಡುವಂಥ ವಸ್ತುವಿನ ನಡುವಿನ ಡಿಸ್ಟೆನ್ಸ್ ಎಷ್ಟಿರಬೇಕು ಅಂತ ನೋಡಿದಾಗ ಆಲ್ಮೋಸ್ಟ್ 17.2 ಮೀಟರ್ನಷ್ಟು ಕಂಡು ಬರ್ತಿರುತ್ತೆ. ಹಾಗಾದರೆ ಈಗ ಒಂದು ಅರ್ಧ ಅಬ್ಸರ್ವ್ ಮಾಡ್ತಾ ಬನ್ನಿ. ಪ್ರತಿಧ್ವನಿಗಳು ಕೇಳಿಸಬೇಕಾದರೆ ಈ ಪ್ರತಿಧ್ವನಿ ಮುಟ್ಟುತ್ತಾ ಇರುವಂಥ ಆ ಆಬ್ಜೆಕ್ಟ್ಗೂ ಮತ್ತು ಧ್ವನಿಯನ್ನು ಉಂಟು ಮಾಡ್ತಾ ಇರುವಂಥ ವ್ಯಕ್ತಿ ಅಥವಾ ವಸ್ತುವಿಗೂ ಎಷ್ಟು ಡಿಸ್ಟೆನ್ಸ್ ಇರಬೇಕು ಅಂದ್ರೆ 17.2 ಮೀಟರ್, ಅಥವಾ ಕೆಲವೊಂದು ಕಡೆಯಲ್ಲಿ ಏನಂತ ಇಂಡಿಕೇಟ್ ಮಾಡ್ತಾನಂದ್ರೆ 17 ಮೀಟರ್ ಅಂತ ಕನ್ಸಿಡರ್ ಮಾಡ್ತಾನೆ. ಎಷ್ಟು ರೀ? 17 ಮೀಟರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ನನ್ನ ಕ್ವಶನ್ನು ಯಾಕೆ? ವೈ 17 ಮೀಟರ್ಸ ಯಾಕೆ? 19 ಇರಬೇಕಿತ್ತು, 20 ಇರಬೇಕಿತ್ತು, 30 ಇರಬೇಕಿತ್ತು, ಸುಡುಗಾಡು 17 ಮೀಟರ್ ಯಾಕೆ ಸರ್? ಆನ್ಸರ್ ಮಾಡ್ತೀರಾ? ಗೊತ್ತಾಯ್ತಾ? ಗೊತ್ತಿಲ್ಲ ಅಂದ್ರೆ ಕೇಳ್ರಪ್ಪ, ನಾ ಅದಿನಲ್ಲ ಇಲ್ಲಿ ಹೇಳ್ಕೊಡಕ್ಕ. ಇವಾಗ ಅಬ್ಸರ್ವ್ ಮಾಡಿ, ಇದು ಯಾಕೆ 17 ಮೀಟರ್ ಅಥವಾ 17.2 ಮೀಟರ್ ಅಂತ ಕನ್ಸಿಡರ್ ಮಾಡ್ತಾರೆ ಸರ್ ಅಂತ ಕೇಳಿದರೆ ಒಂದು ಗಮನಿಸ್ತಾ ಬನ್ನಿ. ಈ ಎಕೋ ಆಗಲು ನಮಗೆ ಕನಿಷ್ಠ ಎಷ್ಟು ಅಂತ ನೋಡಿದಾಗ 17 ಅಥವಾ 17.2 ಮೀಟರ್ನಷ್ಟು ದೂರ ಇರಬೇಕು. ಯಾಕೆ ಅಂತ ನೋಡ್ತಾ ಹೋಗ್ತೀವಿ. ಗಮನಿಸಿ, ಸಾಮಾನ್ಯವಾಗಿ ಪ್ರತಿಧ್ವನಿಗಳನ್ನು ನಾವು ಕೌಂಟ್ ಮಾಡ್ತಾ ಇದ್ದೀವಿ ಅಂದಾಗ ಸಾಮಾನ್ಯವಾಗಿ ಶಬ್ದದ ವೇಗವನ್ನು ನಾವು ಅಂದಾಜು ಮಾಡ್ತಾ ಇದ್ದೀವಿ ಅಂದಾಗ ಗಾಳಿಯಲ್ಲಿ ಶಬ್ದದ ವೇಗ 340 ಮೀಟರ್ ಪರ್ ಸೆಕೆಂಡ್ ಅಂತ ಕನ್ಸಿಡರ್ ಮಾಡಿ. ಅದೇ ರೀತಿ ಈಗ ನಾನು ಮಾತಾಡ್ತಾ ಇದ್ದೀನಿ ಅಂದಾಗ ಈ ನನ್ನ ಮಾತಿದೆ ಅಲ್ರಿ, ಈ ಮಾತು ನಿಮ್ಮ ಕಿವಿಯಲ್ಲಿ ಎಷ್ಟೊತ್ತಿರುತ್ತ? ನಿಮ್ಮ ಈ ಕಿವಿಯಲ್ಲಿ ನನ್ನ ಈ ಮಾತುಗಳು 1 ಸೆಕೆಂಡ್ 0.1 ಸೆಕೆಂಡ್ ಇರುತ್ತೆ. ಹಾಗಾದ್ರೆ ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ, ಈ ಶಬ್ದದ ಸಂವೇದನ ಕಿವಿಯಲ್ಲಿ ಎಷ್ಟು ಹೊತ್ತು ಎಷ್ಟು ಸಮಯದವರೆಗೆ ಇರುತ್ತಾರೆ ಅಂತ ನೋಡಿದಾಗ ಶಬ್ದದ ಸಂವೇದನದ ಒಂದು ಸಮಯ ಎಷ್ಟು ಅಂತ ನೋಡಿದಾಗ 0.1 ಸೆಕೆಂಡ್ನಷ್ಟು ಕಂಡು ಬರ್ತಾ ಇರುತ್ತೆ. ಹಾಗಾದ್ರೆ ಇವಾಗ ಅಬ್ಸರ್ವ್ ಮಾಡ್ತಾ ಬನ್ನಿ, ನನಗೆ ಇಲ್ಲಿ ಶಬ್ದದ ವೇಗ ಇದೆ, ಏನಿದೆ? ವೇಗ ಇದೆ. ಅದಾದ ನಂತರ ಸಮಯ ಇದೆ ಸರ್. ಏನಿದೆ? ಸಮಯ ಇದೆ. ಇವಾಗ ಗಮನಿಸ್ತಾ ಬರೋಣ. ಇಲ್ಲಿರುವಂತಹ ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನ್ರಿ ಅಂದ್ರೆ ಜೋರಾಗಿ ಕೂಗ್ತಾ ಇದ್ದ. ಈಗ ಇಲ್ಲಿ ನಾವು ನೋಡ್ತಾ ಇದ್ದೀನಿ ಅಂದಾಗ ಈಗ ಕೂಗಿದ ನಂತರ ಈ ಶಬ್ದ ತರಂಗಗಳು ಇಲ್ಲಿಗೆ ಬಡಿದು ವಾಪಸ್ ಬರ್ತಾ ಇದ್ದವು. ಹೌದಲ್ರಿ? ವಾಪಸ್ ಬರ್ತಾ ಇದೆ. ಹಾಗಾದ್ರೆ ಈಗ ಹೋಗುವಾಗ ಒಂದು ಡಿಸ್ಟೆನ್ಸ್ ಚಲಿಸ್ತಾ ಇದೆ. ಅದೇ ಈ ವಸ್ತುವನ್ನು ತಾಕಿ ಮತ್ತೆ ವಾಪಸ್ ಬರಕುಂತದಂದ್ರೆ ಇಲ್ಲೊಂದು ಡಿಸ್ಟೆನ್ಸ್ D+D ಏನಾಗುತ್ತಾ? 2D ಆಗುತ್ತಾ? ಹೌದಲ್ರಿ? ಇವಾಗ ಅರ್ಥ ಮಾಡ್ಕೊಳ್ಳಿ. ಇದನ್ನ ನಾನು ದೂರ ಅಂತ ಕನ್ಸಿಡರ್ ಮಾಡ್ಬೋದಾ? ದೂರ ಅಂತ ಕನ್ಸಿಡರೇಷನ್ ಮಾಡಿದೆ. ಹಾಗಾದ್ರೆ ನನಗೆ ಇಲ್ಲಿ ಏನು ಸಿಕ್ತು? ಒಂದು ದೂರ ಸಿಕ್ತು. ಎಷ್ಟಿದೆ? 2D ಅನ್ನೋದನ್ನ ದೂರ ಅಂತ ಕನ್ಸಿಡರ್ ಮಾಡಿದೆ. ಶಬ್ದದ ವೇಗ ಎಷ್ಟು ಅಂತ ಸಿಕ್ತಿತ್ತು, ಸಮಯ ಎಷ್ಟು ಅಂತ ಸಿಕ್ತಿತ್ತು. ಹೌದಲ್ರಿ? ಇವಾಗ ಇದನ್ನ ಲೆಕ್ಕದೊಳಗೆ ಹಾಕೊಳ್ಳೋಣ, ನಿಮಗೆ ಆನ್ಸರ್ ಸಿಗುತ್ತೆ. ಲೆಕ್ಕದೊಳಗೆ ಹಾಕೊಳ್ಳೋಣ ಅಂದ್ರೆ ಇಲ್ಲೇ ಬಿಡಿಸ್ತೀನಿ, ಅಬ್ಸರ್ವ್ ಮಾಡ್ತಾ ಬನ್ನಿ. ಇಲ್ಲಿ ಸಾಮಾನ್ಯವಾಗಿ ನೀವು ಸ್ಪೀಡ್ ಇಸ್ ಈಕ್ವಲ್ ಟು D/T ಎನ್ನುವಂಥ ಸೂತ್ರವನ್ನು ಓದಿರ್ತೀರಾ. ಹಾಗಾದರೆ ಸ್ಪೀಡ್ ಅಂತ ನೋಡಿದಾಗ ವೇಗ ಎಷ್ಟಿತ್ತು? 340 ಮೀಟರ್ ಪರ್ ಸೆಕೆಂಡ್. ಹಾಗಾದರೆ ದೂರ ಅಂತ ನೋಡ್ತಾ ಇದ್ದೀವಿ ಅಂದಾಗ ಇಲ್ಲಿ ಗಮನಿಸಿ 340 ಮೀಟರ್ ಪರ್ ಸೆಕೆಂಡ್. ಆಯ್ತಾ? ಇದು ಆದ ನಂತರ ಈಸ್ ಈಕ್ವಲ್ ಟು ಇಲ್ಲಿ ಡಿ ಇದೆ, ಬಟ್ ಇಲ್ಲಿ ಡಿ ಅಂದರೆ ಏನಾಗುತ್ತಾ? ದೂರ ಎಷ್ಟು? 2D ಅಂತ ಕನ್ಸಿಡರೇಷನ್ ಆಗುತ್ತಾ. ಅದೇ ರೀತಿ ಇಲ್ಲಿ ಕೆಳಗಡೆ ಟೈಮ್ ಇದೆ ಅಲ್ವಾ? ಟೈಮ್ ಎಷ್ಟಿದೆ? 0.1 ಸೆಕೆಂಡ್. ಹಾಗಾದರೆ 0.1 ಸೆಕೆಂಡ್. ಹಾಗಾದರೆ ಈ 0.1 ಸೆಕೆಂಡ್ ಇಲ್ಲಿಗೆ ಬರುತ್ತಲ್ವಾ? ಇಲ್ಲಿ ನನಗೆ ಬಂತು ಅಂದರೆ 340 ಇಂಟು 0.1 ಸೆಕೆಂಡ್. ಅದೇ ರೀತಿ ಈ ಕಡೆ 2D ಇತ್ತು, ಈ 2 ಕೆಳಗಡೆ ಬರುತ್ತಾ? ಹಾಗಾದರೆ 2 ಕೆಳಗಡೆ ಬಂತು. ಹೌದಿಲ್ರಿ? ಹಾಗಾದರೆ 2 ಇಂಟು ಇದನ್ನ ಡಿವಿಷನ್ ಮಾಡ್ತಾ ಇದೀವಿ ಅಂದಾಗ 2 1 2 14 ಉಳಿತಾ, 2 7 14 ಅಂದರೆ 170 ಆಯಿತು. 170 ಇಂಟು 0.1
ಹಾಗಾದರೆ 170 ಇಂಟು 0.1 ಮಾಡಿದರೆ ನಿಮಗೆ ಸಿಗೋದು ಎಷ್ಟು ಅಂದ್ರೆ 17 ಮೀಟರ್ಸ್. 170 ಇಂಟು 0.1 ಕ್ಯಾಲ್ಕುಲೇಟ್ ಮಾಡ್ರಿ, ಎಷ್ಟು ಸಿಗತ್ರಿ ಅಂದ್ರೆ 17 ಮೀಟರ್ ಸಿಗುತ್ತಾ. ಕಾಣಿಸ್ತಾ ಇದೆ ಅಲ್ವಾ, 17 ಮೀಟರ್ ಸಿಗುತ್ತಾ. ಹಾಗಾದ್ರೆ ಇಲ್ಲಿ ಪ್ರತಿಧ್ವನಿ ಆಗಬೇಕಾದರೆ 17 ಮೀಟರ್ ಅಥವಾ 17.2 ಮೀಟರ್ನಷ್ಟು ಡಿಸ್ಟೆನ್ಸ್ ಇರಬೇಕು ನಮಗ, ಆವಾಗ ಪ್ರತಿಧ್ವನಿಗಳು ಉಂಟಾಗುತ್ತವೆ ಸರ್. ಅಥವಾ ಇದನ್ನ ಎಕೋ ಅಂತ ಕರಿತೀವಿ ಸರ್. ಇವಾಗ ಅರ್ಥ ಮಾಡ್ಕೊಡಿ, ಇದನ್ನ ನಾನು ಎಕೋ ಅಂತ ಕರಿತಾ ಇದ್ದೀನಿ. ಬಟ್ ನಾನು ಸ್ನಾನ ಮಾಡಬೇಕಾದ್ರೆ ಒಂದು 5ರಿಂದ 10 ಸಾಂಗ್ಸನ್ನು ಹೇಳ್ತಿರ್ತೀನಿ, ಮಸ್ತ್ ಹೇಳ್ತಿರ್ತೀನಿ. ಹೊರಗೆ ಬಿಟ್ಟರೆ ಅದು ಕರ್ಕಶ ಶಬ್ದ ಆಗಿರುತ್ತೆ. ಅದೇ ಸ್ನಾನ ಮಾಡುವಾಗ ನನಗೆ ಅರ್ಜಿತ್ ಸಿಂಗು ಏನು ಹತ್ತಂಗಿಲ್ಲ, ಅದೇ ರೀತಿ ಹರಿಕೃಷ್ಣನು ನನ್ನ ಮುಂದೆ ಏನು ಹತ್ತಂಗಿಲ್ಲ. ಮತ್ತು ಹಂಗಂದು ಹಾಡು ಹೇಳ್ರಿ ಅಂತ ಕೇಳಕ್ಕೆ ಹೋಗ್ಬೇಡ್ರೆ, ನಿಮ್ಮ ಆಣಿಗೂ ನನಗೆ ಹಾಡಕ್ಕೆ ಬರಂಗಿಲ್ಲ. ಆದ್ರೆ ಒಂದು ಅರ್ಥ ಮಾಡ್ಕೊಳ್ತಾ ಬನ್ನಿ, ನಾನು ಬಾತ್ರೂಮಲ್ಲಿ ಸ್ನಾನ ಮಾಡ್ಬೇಕಾರೆ ಸೌಂಡ್ ಒಂಥರ ಗುಂಗುಡಿಸ್ತಾ ಇರುತ್ತೆ, ವೈಬ್ರೇಟ್ ಆಗ್ತಾ ಇರುತ್ತೆ ಸೌಂಡ್ ಎಲ್ಲ ಕಡೆಯಿಂದ. ಅದು ಯಾಕೆ ಮಾಸ್ತಾರ? ಹಾಗಾದ್ರೆ ಅದನ್ನ ಏನಂತ ಕರಿತೀವಿ? ಒಂದು ಅಬ್ಸರ್ವ್ ಮಾಡ್ತಾ ಬನ್ನಿ. ನಾನು ಹಾಡು ಹೇಳುವಾಗ ನನ್ನ ಶಬ್ದ ಏನಾಗ್ತಾ ಇರತ್ತಂದ್ರೆ ಎಲ್ಲ ವಾಲ್ಗಳಿಗೆ ಏನಾಗ್ತದೆ, ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಒಂದು ಸರಿ ರಿಫ್ಲೆಕ್ಷನ್ ಆಗ್ತಾ ಇರಲ್ಲ, ಮಲ್ಟಿಪಲ್ ಟೈಮ್ಸ್ ಆಫ್ ಏನಾಗ್ತಾ ಇರುತ್ತೆ ಅಂದ್ರೆ ಶಬ್ದ ಪ್ರತಿಧ್ವನಿಸ್ತಾ ಇರುತ್ತಾ ಅಥವಾ ಪ್ರತಿಫಲಗೊಳ್ತಾ ಇರುತ್ತಾ. ಹಾಗಾದ್ರೆ ಒಂದು ಬಾರಿ ಶಬ್ದ ರಿಫ್ಲೆಕ್ಟ್ ಆಯ್ತು ಅಂದ್ರೆ ಅದನ್ನ ಪ್ರತಿಧ್ವನಿ ಅಥವಾ ಎಕೋ ಅಂತ ಕರಿತೀವಿ. ಹಲವಾರು ಬಾರಿ ಶಬ್ದ ಏನಾಗ್ತಾ ಇರುತ್ತರಿ ಅಂತ ನೋಡಿದಾಗ ಪ್ರತಿಧ್ವನಿಗೊಳ್ತಾ ಇತ್ತು ಅಂದ್ರೆ ಅದನ್ನ ಏನಂತ ಕರೀತಾರ್ರಿ ಅಂದ್ರೆ ಅದನ್ನ ರಿವರ್ಬ್ ಅಂತ ಕರೀತಾರ. ಹಾಗಾದ್ರೆ ಒಂದು ಬಾರಿ ಪ್ರತಿಧ್ವನಿ ಆಯಿತು ಅಂದ್ರೆ ಅದನ್ನ ಎಕೋ ಅಂತ ಕರಿತೀವಿ. ಅದೇ ಹಲವಾರು ಬಾರಿ ಅದು ಪ್ರತಿಧ್ವನಿಗೊಳ್ತಾ ಇತ್ತು ಅಂತ ತಿಳ್ಕೊರಿ, ಗುಂಗಾಡಿಸ್ತಾ ಇರುತ್ತೆ ಸೌಂಡು, ಅದನ್ನ ಏನಂತ ಕರೀತಾರೆ ಅಂದ್ರೆ ರಿವರ್ಬರೇಷನ್ ಅಥವಾ ರಿವರ್ಬ್ ಅಂತ ಕರಿತೀವಿ. ನೀವು ಥಿಯೇಟರ್ ಒಳಗಿದ್ದೀರಿ ಅಂತ ತಿಳ್ಕೊರಿ, ಥಿಯೇಟರ್ ಒಳಗಿದ್ದಾಗ ನಿಮ್ಮ ಕಾಲಡಿಗೆ ಏನಿರುತ್ತಾ, ಮ್ಯಾಟ್ ಇರುತ್ತಾ, ಸಾಫ್ಟ್ ಮ್ಯಾಟ್ ಇರುತ್ತಾ. ನೀವು ಕುತ್ಕೊಂಡಿರೋಂಥ ಚೇರು ಕಬ್ಬಿಣದಿರಂಗಿಲ್ಲ, ಒಂಥರ ಸಾಫ್ಟ್ ಹತ್ತಿ ರೀತಿಯಾಗಿ ಸಾಫ್ಟ್ ಇರುವಂಥ ಏನಿರುತ್ತಾ ಚೇರ್ಗಳನ್ನು ನೋಡ್ತೀರಿ. ಇದನ್ನ ಬಿಟ್ಟರೆ ನೆಕ್ಸ್ಟು ಸೈಡ್ ವಾಲ್ಸನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ. ಥಿಯೇಟ್ರಲ್ಲಿ ಸೈಡ್ ವಾಲ್ಸನ್ನು ಅಬ್ಸರ್ವ್ ಮಾಡಿರಿ, ಅವುಗಳು ಮುಟ್ಟಿ ನೋಡಿದರೆ ಸ್ವಲ್ಪ ಸಾಫ್ಟ್ ಇರುತ್ತೆ. ಯಾಕೆ ಸರ್? ತುಂಬ ಹಾರ್ಡ್ ಇರಬೇಕಿತ್ತಲ್ಲ. ಅತ್ಯಂತ ಗಟ್ಟಿಯಾದಂಥ ವಸ್ತುಗಳಲ್ಲಿ ಶಬ್ದ ಏನಾಗುತ್ತಾ, ರಿಫ್ಲೆಕ್ಟ್ ಆಗ್ತಾ ಹೋಗುತ್ತಲ್ವಾ. ಹಾಗಾದರೆ ಥಿಯೇಟ್ರಲ್ಲಿ ಕುಂತಾಗ ಶಬ್ದ ಮಲ್ಟಿಪಲ್ ಟೈಮ್ಸ್ ಆಫ್ ರಿಫ್ಲೆಕ್ಟ್ ಆಯಿತು ಅಂದರೆ ಕೇಳೋವನಿಗೆ ಒಂದೊಂದು ಪ್ರದೇಶದಲ್ಲಿ ಜಾಸ್ತಿ ಕೇಳುತ್ತಾ, ಒಂದೊಂದು ಕಡೆ ಸೌಂಡ್ ಕರೆಕ್ಟಾಗಿ ಕೇಳಂಗಿಲ್ಲ. ಎಲ್ಲರಿಗೂ ಸರಿಯಾಗಿ ಶಬ್ದ ಕೇಳಿಸ್ಬೇಕಂತ ಏನು ಮಾಡ್ತಾರ್ರಿ ಅಂದ್ರೆ ಸುತ್ತಲೂ ಇರುವಂತಹ ಒಂದು ವಸ್ತುಗಳು ಸೌಂಡ್ ಅಬ್ಸರ್ವಿಂಗ್ ಮೆಟೀರಿಯಲ್ಸ್ ಅನ್ನು ಇಟ್ಟಿರ್ತಾರೆ. ಶಬ್ದಗಳು ರಿಫ್ಲೆಕ್ಟ್ ಆಗಬಾರ್ದು, ಆ ಶಬ್ದಗಳು ಏನು ಮಾಡಬೇಕು, ಹೀರಿಕೊಳ್ಳುವಂಥ ವಸ್ತುಗಳನ್ನು ಅಲ್ಲಿ ಏನು ಮಾಡಿರ್ತಾನೆ ಅಂದ್ರೆ ಫಿಕ್ಸ್ ಮಾಡಿರ್ತಾನೆ ಸರ್. ಎಸ್ಪೆಷಲಿ ಥಿಯೇಟ್ರ್ ಒಳಗೆ. ಗೊತ್ತಿಲ್ಲ ಅಂದ್ರೆ ಹೋಗಿ ಒಂದ್ಸಲ ನೋಡ್ಕೊಂಬರ್ರಿ, ಓಕೆನಾ? ಫೈನ್. ಇದು ಆದ ನಂತರ ಈಗ ನಾನು ವಾಶ್ರೂಮಲ್ಲಿ ಇದ್ದಾಗ ಹಾಡು ಹೇಳ್ತಾ ಇದ್ದೀನಿ, ಸೌಂಡ್ ಗುಂಗುಡಿಸ್ತಾ ಇದೆ ಅಂದ್ರೆ ಆ ಸೌಂಡನ್ನು ನಾವು ಏನಂತ ಕರಿತೀವಿ ಅಂದ್ರೆ ರಿವರ್ಬ್ ಅಥವಾ ರಿವರ್ಬರೇಷನ್ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಪ್ರತಿಧ್ವನಿಗೊಳ್ಳಬೇಕಾದರೆ ಶಬ್ದ ಅಥವಾ ವಸ್ತುವಿನ ದೂರ ಎಷ್ಟಿರಬೇಕು ರೀ ಅಂತ ಕೇಳ್ತಾನ 17 ಮೀಟರ್ಸ್ ಅಥವಾ 17.2 ಮೀಟರ್ಸ್ ಇರಬೇಕು ಅನ್ನೋದನ್ನ ನೆನಪಲ್ಲಿ ಇಟ್ಕೋರಿ. ಈ ಒಂದು ಸೂತ್ರದ ಸಹಾಯದಿಂದನೇ ಇದಕ್ಕೆ ಸಂಬಂಧಿಸಿರುವಂಥ ಎಲ್ಲ ಲೆಕ್ಕಗಳನ್ನು ನೀವು ಬಿಡಿಸ್ಬೋದು. ನಾನು ಕೂಡ ಇದಕ್ಕೆ ಸಂಬಂಧಿಸಿದಂಥ ಒಂದು ಲೆಕ್ಕವನ್ನು ಏನು ಮಾಡ್ತಾ ಹೋಗ್ತೀನಿ ಅಂದ್ರೆ ಬಿಡಿಸ್ತಾ ಹೋಗ್ತೀನಿ, ತಲೆ ಕೆಡಿಸ್ಕೋಬೇಡ್ರಿ. ಓಕೆ, ಇದು ಆದ ನಂತರ ನೆಕ್ಸ್ಟ್ ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ನೆಕ್ಸ್ಟ್ ಪಾಯಿಂಟನ್ನು ನೋಡ್ತಾ ಇದ್ದೀವಿ ಅಂದರೆ ಡಾಫ್ಲರ್ ಎಫೆಕ್ಟ್ ಅಂದರೆ ಏನು ಅಂತ ಗೊತ್ತಿರಬೇಕಾಗುತ್ತೆ. ಶಬ್ದಕ್ಕೆ ಸಂಬಂಧಿಸಿದಂತೆ ಡಾಫ್ಲರ್ ಎಫೆಕ್ಟ್ ಅಂದ್ರೆ ಏನು ಇಲ್ಲಿ ಗಮನಿಸ್ತಾ ಬನ್ನಿ. ಕ್ರಿಶ್ಚಿಯನ್ ಡಾಫ್ಲರ್ ಎನ್ನುವಂಥವರು ಈ ಪರಿಕಲ್ಪನೆಯನ್ನ ಈ ನಿಯಮವನ್ನು ಕೊಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಇದು ಏನನ್ನ ಇಂಡಿಕೇಟ್ ಮಾಡುತ್ತಾ ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೀವಿಲ್ಲಿ ನಿಂತ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳೋಣ. ಏನು ಸರ್, ನೀವಿಲ್ಲಿ ನಿಂತಿದ್ದೀರಾ. ಹಾಗಾದ್ರೆ ಇಲ್ಲಿಂದ ಒಂದು ಆಂಬ್ಯುಲೆನ್ಸ್ ಬರ್ತಾ ಇದೆ, ಇಲ್ಲಿಂದ ಏನು ಬರ್ತಾ ಇದೆ, ನನಗೊಂದು ಆಂಬ್ಯುಲೆನ್ಸ್ ಬರ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾ ಬನ್ನಿ. ಇಲ್ಲಿ ನನಗೆ ಏನಾಗಿದೆ ಅಂದ್ರೆ ಒಂದು ಆಂಬ್ಯುಲೆನ್ಸ್ ಏನು ಮಾಡ್ತಾ ಇದೆ, ಸೌಂಡ್ ಮಾಡ್ಕೊತ ಬರೋಗುಂತತಿ ಅಂತ ತಿಳ್ಕೊಳ್ಳೋಣ ಸರ್. ಇವಾಗ ಗಮನಿಸ್ತಾ ಬನ್ನಿ. ಈಗ ಈ ಒಂದು ಶಬ್ದವನ್ನು ಉತ್ಪತ್ತಿ ಮಾಡುವಂಥ ವಸ್ತು ನಿಮಗೆ ಹತ್ತಿರಕ್ಕೆ ಬಂದಂತೆಲ್ಲ ಆ ಶಬ್ದದ ತೀವ್ರತೆ ಜಾಸ್ತಿ ಕೇಳಿಸ್ತಾ ಹೋಗುತ್ತೆ. ಅದು ನಾರ್ಮಲ್ಲೇ ಇರುತ್ತಾ, ಆದರೆ ಹತ್ತಿರ ಬಂದಂಗೆ ಏನಾಗ್ತಾ ಹೋಗುತ್ತಾ, ಜಾಸ್ತಿ ಆಗ್ತಾ ಹೋಗುತ್ತಾ. ಅದೇ ಈಗ ಇದೇ ಒಂದು ಆಂಬ್ಯುಲೆನ್ಸ್ ನಿಮ್ಮಿಂದ ದೂರ ಹೋದಂಗೆಲ್ಲ ಈ ಶಬ್ದದ ಪ್ರಮಾಣ ಏನಾಗ್ತಾ ಹೋಗುತ್ತರಿ ಅಂದ್ರೆ ಕಡಿಮೆ ಆಗ್ತಾ ಹೋಗುತ್ತಾ, ಕಡಿಮೆ ಕೇಳಿಸ್ತಾ ಹೋಗುತ್ತಾ. ಹಾಗಾದ್ರೆ ಇಲ್ಲಿಂದ ನಾನು ಹತ್ರ ಬಂದಾಗ ಸೌಂಡ್ ಜಾಸ್ತಿ ಆಗುತ್ತಾ, ಇದು ದೂರಕ್ಕೆ ಹೋದಂಗೆಲ್ಲ ಸೌಂಡ್ ಏನಾಗ್ತಾ ಹೋಗುತ್ತಾ, ಕಡಿಮೆ ಆಗ್ತಾ ಹೋಗುತ್ತಾ. ಗಮನಿಸಿದ್ದೀರಾ? ಡೆಫಿನೆಟ್ಲಿ ಗಮನಿಸಿರ್ತೀರಾ. ಹಾಗಾದ್ರೆ ಈಗ ಶಬ್ದ ಅದು ಎಷ್ಟಿರುತ್ತೋ ಅಷ್ಟೇ ಇರುತ್ತಾ, ಅದರ ದೂರ ಬದಲಾದಂತೆಲ್ಲ ಅದರ ಪ್ರಮಾಣನೂ ಕೂಡ ಏನಾಗ್ತಾ ಬರುತ್ತಾ, ಅದರ ಫ್ರೀಕ್ವೆನ್ಸಿನೂ ಕೂಡ ಏನಾಗ್ತಾ ಹೋಗುತ್ತಾ, ಚೇಂಜ್ ಆಗ್ತಾ ಬರುತ್ತಾ, ನಮಗೆ ಅದು ಭಾಸವಾಗುತ್ತಾ. ಇದನ್ನ ಏನಂತ ಕರೀತಾರೆ ಅಂದ್ರೆ ಡಾಫ್ಲರ್ ಎಫೆಕ್ಟ್ ಅಂತ ಕರೀತಾರೆ. ಒಂದು ಪ್ರಶ್ನೆ ಕೇಳ್ತೀನಿ, ಗಮನಿಸಿ. ಈ ಡಾಫ್ಲರ್ ಪರಿಣಾಮ ಕೇವಲ ಶಬ್ದ ತರಂಗಗಳಿಗೆ ಮಾತ್ರ ಅನ್ವಯಿಸುತ್ತದೆನಾ? ನೋ, ನೆವರ್.
ಹಾಗಾದ್ರೆ ಗೊತ್ತಿರಲಿ, ಈ ಡಾಪ್ಲರ್ ಪರಿಣಾಮ ಕೇವಲ ಶಬ್ದ ತರಂಗಗಳಿಗೆ ಮಾತ್ರ ಅಲ್ಲ, ಬೆಳಕಿನ ತರಂಗಗಳಿಗೂ ಕೂಡ ಡಾಪ್ಲರ್ ಎಫೆಕ್ಟ್ ಆಗುತ್ತೆ ಸರ್. ಅಂದರೆ ತುಂಬಾ ದೂರದಲ್ಲಿದ್ದಂತಹ ವಸ್ತುಗಳು ಬೆಳಕನ್ನ ಹೊರಗಡೆ ಚಿಮ್ಮಿಸ್ತಾ ಇತ್ತು ಅಂತ ತಿಳ್ಕೊರಿ. ಸಾಮಾನ್ಯವಾಗಿ ಒಂದು ವಿಸಿಬಲ್ ಲೈಟ್ ಅಲ್ಲಿ ಏನಿರುತ್ತಾ, ವಿಬ್ ಗಯರ್ ಕಲರ್ಸ್ ಅನ್ನ ನೀವು ನೋಡ್ತೀರಿ. ಹಾಗಾದ್ರೆ ತುಂಬಾ ದೂರದಲ್ಲಿದ್ದಾಗ ಬೆಳಕು ನನಗೆ ಯಾವ ತರ ಬಣ್ಣದಲ್ಲಿ ಕಾಣಿಸ್ತಾ ಇರುತ್ತೆ ಅಂದ್ರೆ ಒಂಥರ ರೆಡ್ಡಿಶ್ ಕಲರ್ ಅಲ್ಲಿ ಕಾಣಿಸ್ತಾ ಇರುತ್ತೆ, ಕೆಂಪು ಬಣ್ಣದಲ್ಲಿ ಕಾಣಿಸ್ತಾ ಇರುತ್ತೆ. ಹಾಗಾದರೆ ಬೆಳಕು ಉತ್ಪತ್ತಿ ಆಗ್ತಾ ಇರುವಂತ ಸ್ಥಳ, ಅದನ್ನ ವೀಕ್ಷಣೆ ಮಾಡ್ತಾ ಇರುವಂತ ವ್ಯಕ್ತಿಯ ಸ್ಥಳ ದೂರ ಜಾಸ್ತಿ ಇತ್ತು ಅಂತ ತಿಳ್ಕೊರಿ, ಅದು ನನಗೆ ಕೆಂಪು ಬಣ್ಣದಲ್ಲಿ ಗೋಚರವಾಗುತ್ತೆ. ಇದನ್ನ ರೆಡ್ ಶಿಫ್ಟ್ ಅಂತ ಕರೀತಾನ, ಕೆಂಪು ಪಲ್ಲಟ ಅಂತ ಕರೀತಾರ. ಅದೇ ವ್ಯಕ್ತಿ ಹತ್ತಿರಕ್ಕೆ ಬಂದಂಗೆಲ್ಲ ಆ ಬೆಳಕು ಒಂಥರ ಬ್ಲೂಯಿಶ್ ಕಲರ್ ಅಲ್ಲಿ ಏನಾಗ್ತಾ ಇರುತ್ತಾರ, ವಾಲ್ತಾ ಇರುತ್ತ, ಅದನ್ನ ಬ್ಲೂ ಶಿಫ್ಟ್ ಅಂತ ಕರೀತಾರ, ಅಥವಾ ನೀಲಿ ಪಲ್ಲಟ ಅಂತಲೂ ಸಹ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಡಾಪ್ಲರ್ ಎಫೆಕ್ಟ್ ಕೇವಲ ಸೌಂಡಿಗೆ ಮಾತ್ರ ಸಂಬಂಧಿಸಲ್ಲ, ಬೆಳಕಿಗೂ ಕೂಡ ಇದು ಅನ್ವಯಿಸುತ್ತದೆ ಅನ್ನೋದನ್ನ ನೆನಪಲ್ಲಿ ಇಟ್ಕೊರಿ. ಓಕೆ, ಇದು ಆದ ನಂತರ ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಬನ್ನಿಪ್ಪ. ಈ ಡಾಪ್ಲರ್ನ ಪರಿಣಾಮವನ್ನ ನಾವು ಬಳಕೆ ಮಾಡ್ಕೋಬೋದಾ? ಡೆಫಿನೆಟ್ಲಿ ಮಾಡ್ಕೋಬಹುದು. ಇದಕ್ಕೆ ಸಾಮಾನ್ಯವಾಗಿ ಎನಿಮಿ ಟ್ಯಾಂಕರ್ಸ್ಗಳು, ಸಬ್ಮರೀನ್ಸ್ಗಳು ಇದಾವು ಅಂತ ತಿಳ್ಕೊಳ್ಳೋಣ. ನಮ್ದು ಒಂದು ಹಡಗದ, ಈಗ ಬೇರೆ ರಾಷ್ಟ್ರದ ಸಬ್ಮರೀನ್ ಕೆಳಗೈತೆ ಅಂದಾಗ ಆ ಸಬ್ಮರೀನ್ ಅಲ್ಲಿ ಐತಿ ಅಂದ್ರೆ ಯಾವ್ದಾರ ಒಬ್ಬ ಸೈನಿಕನ ಮತ್ತೆ ಸ್ವಲ್ಪ ಕೆಳಗಡೆ ಹೋಗಿ ನೋಡ್ಕೊಂಬ ಅಂತ ಅನ್ನಕ್ಕಾಗತ್ತಾ? ಇಲ್ಲ. ಆ ಸಬ್ಮರೀನ್ಗಳನ್ನ ಡಾಪ್ಲರ್ ಎಫೆಕ್ಟ್ ನ ಮುಖಾಂತರ ಪತ್ತೆ ಹಚ್ಚಬಹುದು. ಹಾಗಾದ್ರೆ ಈ ಡಾಪ್ಲರ್ ಎಫೆಕ್ಟ್ ನ ಮುಖಾಂತರ ಆ ಸಬ್ಮರೀನ್ಗಳು ಎಲ್ಲಿದವು, ಯಾವ ಸ್ಥಾನದಲ್ಲಿದೆ ಅನ್ನೋದನ್ನ ನಾವು ಏನ್ ಮಾಡ್ಬೋದು ಅಂದ್ರೆ ಪತ್ತೆ ಹಚ್ಚಬಹುದು. ಇದನ್ನ ಹೊರತುಪಡಿಸ್ತಾ ಇದೀವಿ ಅಂದಾಗ ಸ್ಯಾಟಲೈಟ್ಗಳನ್ನ ನಾವು ಏನ್ ಮಾಡ್ಬೋದು ಅಂದ್ರೆ ಪತ್ತೆ ಹಚ್ಚಬಹುದು. ಇದಾದ ನಂತರ ನಿಮ್ಗೆಲ್ಲರಿಗೂ ಗೊತ್ತಿದೆ, ಶನಿ ಗ್ರಹದ ಉಂಗುರಗಳಿದಾವಲ್ರಿ, ಆ ರಿಂಗ್ಸ್, ಆ ಶನಿ ಗ್ರಹದ ಉಂಗುರಗಳ ಕೂಡ ಯಾವುದರ ಸಹಾಯದಿಂದ ಪತ್ತೆ ಹಚ್ಚಲಾಗಿತ್ತು ಅಂತ ನೋಡಿದಾಗ ಡಾಪ್ಲರ್ ಎಫೆಕ್ಟ್ ನ ಸಹಾಯದಿಂದ ಪತ್ತೆ ಹಚ್ಚಲಾಗಿತ್ತು. ಇದನ್ನ ಹೊರತುಪಡಿಸ್ತಾ ಇದೀವಿ ಅಂದಾಗ ಪ್ರಸ್ತುತವಾಗಿ ಈ ಯೂನಿವರ್ಸ್ ಏನಾಗ್ತಾ ಇದೆ ಅಂದ್ರೆ ಕ್ರಮೇಣವಾಗಿ ಹಿಗ್ಗುತ್ತಾ ಇದೆ. ಎಕ್ಸ್ಪ್ಯಾನ್ಷನ್ ಆಫ್ ದ ಯೂನಿವರ್ಸ್ ಅಂತ ಕರಿತೀವಿ. ಹಾಗಾದರೆ ಈ ಎಕ್ಸ್ಪ್ಯಾನ್ಷನ್ ಆಫ್ ದ ಯೂನಿವರ್ಸ್ ಅನ್ನ ಅಧ್ಯಯನ ಮಾಡಿದ್ದು ಯಾವುದರ ಸಹಾಯದಿಂದ ಅಂತ ಕೇಳಿದಾಗ ಈ ಡಾಪ್ಲರ್ ಎಫೆಕ್ಟ್ ನ ಸಹಾಯದಿಂದ ಅಧ್ಯಯನ ಮಾಡಿದ್ವಿ. ಹಾಗಾದರೆ ವಸ್ತು ದೂರಕ್ಕೆ ಸರಿದಾಗ ಅಲ್ಲಿಂದ ಬರುವಂತಹ ಒಂದು ಬೆಳಕಿನ ಕಿರಣಗಳಾಗಿರ್ಬೋದು, ಶಬ್ದದ ತರಂಗಗಳಾಗಿರ್ಬೋದು, ಪ್ರತಿಫಲನಗೊಳ್ತಾ ಇದಾವಲ್ಲ ಅವುಗಳು ಬೇರೆ ರೀತಿಯಾಗಿರುತ್ತಾ, ಹತ್ತಿರ ಬಂದಾಗ ಅವುಗಳ ಪ್ರತಿಫಲನೂ ಕೂಡ ಏನಾಗಿರುತ್ತಾ, ಬೇರೆ ಆಗಿರುತ್ತೆ ಅನ್ನೋದು ಇಲ್ಲಿ ನೀವು ನೆನಪಲ್ಲಿ ಇಟ್ಕೊರಿ. ಓಕೆ, ಈಗ ಡಾಪ್ಲರ್ ನಿಯಮದ ಅನ್ವಯಗಳು ಹೆಚ್ಚು ವೇಗವಾಗಿ ಚಲಿಸುವ ವಾಹನಗಳನ್ನ ತಿಳಿಯಲು ಬಳಕೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಬೈಕ್ ಓಡಿಸ್ಕೊಂಡು ಹೊಂಟಿರ್ತೀರಿ ಅಂದ್ರೆ ಸ್ಪೀಡ್ ಲಿಮಿಟ್ ಹಾಕಿರ್ತಾನ, ಮಚ್ಚ ಈ ರೋಡು ಭಾಳ ಸೆನ್ಸಿಟಿವ್ ಐತಿ, 60 ಕಿಲೋಮೀಟರ್ ಒಂದು ತಾಸಿಗೆ ಹೋಗುವಂತಾರೆ. ನೀವು ಕೇಳಾರದಿರ? ನೋ ವೇ, ನಾನು ಕೇಳಂಗಿಲ್ಲ, ನಾನು 100 ಕಿಲೋಮೀಟರ್ ಹೊಡಿತೀನಿ. ಮುಂದೆ ನಿಂತಿರ್ತಾರೆ, ತಲೆ ಕೆಡಿಸ್ಕೋಬೇಡ್ರಿ. ಹಾಗಾದ್ರೆ ಈಗ ಅವ್ರಿಗೆ ಹೆಂಗೆ ಸರ್ ನಾನು ಸ್ಪೀಡಾಗಿ ಹೊಡಿತಾ ಇರೋದು ಗೊತ್ತಾಗುತ್ತಾರೆ ಅಂತ ಕೇಳಿದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅವ್ರ ಕೈಯಾಗ ಒಂದು ರಡಾರ್ ಗನ್ ಇರುತ್ತೆ, ಗಮನಿಸ್ತೀರಾ? ಹಾಗಾದ್ರೆ ಇಲ್ಲಿಂದ ನಿಮ್ಮನ್ನು ಏನು ಮಾಡ್ತಾರೆ ಅಂದ್ರೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇಲ್ಲಿಂದ ನಿಮ್ಗೆ ಏನು ಮಾಡ್ತಾರೆ, ಅವ್ರ ಮುಖಾಂತರ ಒಂದು ವೇವ್ಸನ್ನು, ಸೌಂಡ್ ವೇವ್ಸನ್ನು, ಲೈಟ್ ವೇವ್ಸನ್ನು ಬಿಡ್ತಾರೆ ಸರ್. ಹಾಗಾದರೆ ಆಗ ಅದು ನಿಮಗೆ ತಾಕುತ್ತ, ನೀವು ಇಂತಿಷ್ಟು ಸೆಕೆಂಡ್ಗಳಲ್ಲಿ ಇಷ್ಟು ದೂರವನ್ನು ಕ್ರಮಿಸಿದಿರಿ ಅಂತ ತಿಳ್ಕೊರಿ. ಫಾರ್ ಎಕ್ಸಾಂಪಲ್, ಇಲ್ಲಿಂದ ಇಲ್ಲಿಗೆ ಬರೋದಕ್ಕೆ ನಿಮ್ದು ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಇಷ್ಟು ಡಿಸ್ಟೆನ್ಸನ್ನು ಇಷ್ಟು ಸಮಯದಲ್ಲಿ ಇವ್ನು ಕವರ್ ಮಾಡಿದ ಅಂದ್ರೆ ಈಗ ಒಂದು ತಾಸಿಗೆ ಎಷ್ಟು ಕಿಲೋಮೀಟರ್ಗೆ ಹೋಗ್ತದೆ ಅಂತ ಕನ್ವರ್ಟ್ ಮಾಡ್ಬೋದು, ಸುಲಭವಾಗಿ ಕನ್ವರ್ಟ್ ಮಾಡ್ಬೋದು. ಆ ರಡಾರ್ ಗನ್ಗಳು ಯಾವ ಪರಿಣಾಮದ ಮುಖಾಂತರ ವರ್ಕ್ ಆಗ್ತಾವ್ರಿ ಅಂದ್ರೆ ಡಾಪ್ಲರ್ ಎಫೆಕ್ಟ್ ನ ಮುಖಾಂತರ ಅವುಗಳು ವರ್ಕ್ ಆಗುತ್ತೆ. ಸ್ವಲ್ಪ ಅದಕ್ಕೋಸ್ಕರ ನಿಧಾನಕ್ಕೆ ಗಾಡಿ ಓಡಿಸ್ರಿ, ಅವಸರ ಏನಿರಂಗಿಲ್ಲ. ಕಾಯ್ತಾರೆ ನಿಮ್ಮ ಉಪಗ್ರಹಗಳು ಒಂದು 10 ನಿಮಿಷ ಎಕ್ಸ್ಟ್ರಾ ಕಾದ್ರೂ ಪರವಾಗಿಲ್ಲ. ನಿಮ್ಮನ್ನ ನಂಬಿಕೊಂಡು ನಿಮ್ಮ ಫ್ಯಾಮಿಲಿ ಐತಿ, ಅದನ್ನು ಮರಿಬೇಡ್ರಿ. ಓಕೆ, ಫೈನ್. ಹಾಗಾದರೆ ಇಲ್ಲಿ ರಡಾರ್ ಗನ್ಗಳಲ್ಲಿ ನಮಗೆ ಏನು ಮಾಡ್ತೀವಿ ಅಂದ್ರೆ ಡಾಪ್ಲರ್ ಎಫೆಕ್ಟ್ ಅನ್ನು ಬಳಕೆ ಮಾಡೋದನ್ನು ನೋಡ್ತೀವಿ. ಅದಾದ ನಂತರ ಡಾಪ್ಲರ್ ಪರಿಣಾಮವನ್ನು ಬಳಸಿಕೊಂಡು ಎಡ್ವಿನ್ ಹಬಲ್ ರವರು ಗ್ಯಾಲಕ್ಸಿಗಳು ಹೋಗುವುದನ್ನ ಮತ್ತು ಗ್ಯಾಲಕ್ಸಿ ಎಕ್ಸ್ಪ್ಯಾನ್ಷನ್ ಆಗ್ತಾ ಇರೋದನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಅಂದ್ರೆ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್ನ ಬಗ್ಗೆ ಇವರು ಎಕ್ಸ್ಪ್ಲೈನ್ ಮಾಡಿದ್ರು. ಅದಾದ ನಂತರ ರೆಡ್ ಶಿಫ್ಟ್ ಮತ್ತು ಬ್ಲೂ ಶಿಫ್ಟ್, ಅವಾಗಲೇ ಹೇಳಿದೆ ನಿಮಗೆ, ರೆಡ್ ಶಿಫ್ಟ್ ಮತ್ತು ಬ್ಲೂ ಶಿಫ್ಟ್ ಅಂದ್ರೆ ಏನು ಅಂತ ಹೇಳಿದೆ. ಹಾಗಾದರೆ ಒಂದು ವಸ್ತು ತುಂಬಾ ದೂರದಲ್ಲಿತ್ತು ಅಂದಾಗ ಅಲ್ಲಿಂದ ನಮಗೆ ರೆಡ್ ಶಿಫ್ಟ್ ಅನ್ನು ಗಮನಿಸಿದ್ರೆ, ಅದೇ ವಸ್ತು ಹತ್ತಿರದಲ್ಲಿದ್ದಾಗ ಅದನ್ನ ಬ್ಲೂ ಶಿಫ್ಟ್ ಅಂತ ಕರೀತಾ ಹೋಗ್ತೀವಿ. ಗಮನಿಸ್ತಾ ಇದ್ದೀರಿ ಅಂದಾಗ ಈ ಪಾಯಿಂಟ್ ಅನ್ನ ಇಲ್ಲಿ ನೀವು ನೆನಪಲ್ಲಿ ಇಟ್ಕೊಂಡಿರಿ. ಓಕೆ, ಇದು ಆದ ನಂತರ ಅಂತ ನೋಡ್ತಾ ಇದೀವಿ ಅಂದಾಗ ಇಷ್ಟು ಪಾಯಿಂಟ್ಸ್ಗಳು ನಮಗೆ ಎದಕ್ಕೆ ಸಂಬಂಧಿಸುತ್ತಾರೆ ಅಂತ ನೋಡಿದಾಗ ಇಷ್ಟು ಪಾಯಿಂಟ್ಸ್ಗಳು ನಮಗೆ ಯಾವುದಕ್ಕೆ ಸಂಬಂಧಿಸ್ತಾ ಇದೆ? ನಮಗೆ ಪ್ರಮುಖವಾಗಿ ಶಬ್ದಕ್ಕೆ ಸಂಬಂಧಿಸ್ತಾ ಇದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಇದು ಶಬ್ದಕ್ಕೆ ಸಂಬಂಧಿಸಿರುವಂಥ ಒಂದು ಮಾಹಿತಿಯಾಗಿದ್ದು ಇದು ನಿಮ್ಮ ಎಕ್ಸಾಮಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತಾ? ದಯವಿಟ್ಟು ಈ ವಿಡಿಯೋನ ನಿಮ್ಮ ವಿದ್ಯಾರ್ಥಿ ಮಿತ್ರರೊಂದಿಗೆ ಹಂಚಿಕೊಳ್ತಾ ಬನ್ನಿ. ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಿಸುವಂಥ ಒಂದು 20 ಕ್ವಶನ್ಸನ್ನು ನಾನು ಏನು ಮಾಡ್ತಾ ಹೋಗ್ತೀನಿ ಅಂದ್ರೆ ಪೋಸ್ಟ್ ಒಳಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ.
ಓಕೆನಾ. ಆ ಪೋಸ್ಟ್ ಒಳಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಈ ಕ್ಲಾಸ್ ಕೇಳಿದ ನಂತರ ಆ ಪೋಸ್ಟಲ್ಲಿ ಇರುವಂಥ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಬನ್ನಿ. ಇದು ನಿಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾವುದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ರೀ? ಇದು ನಿಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಹೊರತುಪಡಿಸ್ತಾ ಇದೀವಿ ಅಂದಾಗ ನಾವು ನೆಕ್ಸ್ಟ್ ಇನ್ನೂ ಒಂದು ಪಾಯಿಂಟನ್ನು ಡಿಸ್ಕಷನ್ ಮಾಡಬೇಕು. ಏನು ಸರ್ ಆ ಪಾಯಿಂಟು ಅಂತ ಕೇಳಿದಾಗ ಒಂದು ಗಮನಿಸ್ತಾ ಬನ್ನಿ. ಆವಾಗಲೇ ಶಬ್ದವನ್ನು ನಾವು ಡೆಸಿಬಲ್ಗಳಲ್ಲಿ ತಿಳ್ಕೊಳ್ತೀವಿ ಅಂತ ಹೇಳಿದ್ದೆ, ನೆನಪಿದೆನಾ? ಹಾಗಾದರೆ ಸಾಮಾನ್ಯವಾಗಿ ಎಷ್ಟು ಡೆಸಿಬೆಲ್ನ ಶಬ್ದವನ್ನು ಮನುಷ್ಯರು ಕೇಳಬಹುದು, ಅದೇ ರೀತಿ ಎಷ್ಟು ಡೆಸಿಬೆಲ್ಗಿಂತಲೂ ಹೆಚ್ಚು ಶಬ್ದವನ್ನು ಕೇಳಿದರೆ ಕಿವುಡುತನ ಉಂಟಾಗುತ್ತದೆ. ಅದೇ ರೀತಿಯಾಗಿ CPCB ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಎಷ್ಟು ಶಬ್ದದ ಮಿತಿಯನ್ನು ಅಥವಾ ಎಷ್ಟು ಡೆಸಿಬಲ್ ಶಬ್ದದ ಮಿತಿಯನ್ನು ಹೇರಲಾಗಿದೆ ಅನ್ನೋದನ್ನು ಒಂದು ಪಾಯಿಂಟ್ನ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಇದನ್ನು ನಾವು ಗಮನಿಸ್ತಾ ಇದ್ದೀವಿ ಅಂದರೆ ಇವಾಗ ಸ್ಟಡಿ ಮಾಡ್ತಾ ಬರೋಣ. ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟು, ಗೊತ್ತಿರಬೇಕಾಗುತ್ತೆ. ಇಲ್ಲಿ ಸಾಮಾನ್ಯವಾಗಿ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್ ಅನ್ನೋ ಬಗ್ಗೆ ಓದಿರ್ತೀರ. ಶಬ್ದದ ಮಾಲಿನ್ಯ ಅಂದರೆ ಏನು ಅಂತ ಕೇಳಿದಾಗ ಸಾಮಾನ್ಯವಾಗಿ ಅಥವಾ ಮನುಷ್ಯನ ಆರೋಗ್ಯಕ್ಕೆ ತೊಂದರೆಯನ್ನು ಮಾಡುವಂತಹ ಶಬ್ದಗಳನ್ನು ಅಥವಾ ಮನುಷ್ಯನಿಗೆ ಕಿರಿಕಿರಿಯನ್ನು ಉಂಟು ಮಾಡುವಂತಹ ಶಬ್ದಗಳನ್ನು ನಾಯ್ಸ್ ಅಥವಾ ಪೊಲ್ಯೂಷನ್ ಅಂತ ಕರಿಬೋದು. ಅದು ಕೂಡ ನಾಯ್ಸ್ ಪೊಲ್ಯೂಷನ್ ಅಂತ ನಾವು ಕರಿತಾ ಹೋಗ್ತೀವಿ. ಇವಾಗ ಅರ್ಥ ಮಾಡ್ಕೊಳ್ತಾ ಬನ್ನಿ. ಇದರಲ್ಲಿ ಸಾಮಾನ್ಯವಾಗಿ 80 dB ಇಂದ ಅಥವಾ 100 dBಗಿಂತಲೂ ಹೆಚ್ಚು ಶಬ್ದವನ್ನು ನಾವು ಕಿವಿಗಳಿಗೆ ಕೇಳಿಸ್ಕೊಳ್ತಾ ಇದ್ವಿ ಅಂತ ತಿಳ್ಕೊರಿ, ಇದು ನಮ್ಮ ಆರೋಗ್ಯಕ್ಕೆ ಏನಾಗಿರುತ್ತಂದ್ರೆ ಹಾನಿಕಾರಕವಾಗಿರುತ್ತ ಅಥವಾ ಕಿವುಡುತನ ಉಂಟಾಗುವ ಸಾಧ್ಯತೆ ಇರುತ್ತ ಅಂತ ಹೇಳ್ತಾ ಹೋಗ್ತಾರ. ಹೆಲ್ತ್ಗೆ ಕಾನ್ಸಿಕ್ವೆನ್ಸ್ ಆಗುತ್ತೆ. ಇದಾದ ನಂತರ CPCB ಅವರು ಕೊಟ್ಟಂತಹ ಒಂದು ಮಾಹಿತಿಯ ಪ್ರಕಾರ, CPCB ಅಂದ್ರೆ ಏನು ಗೊತ್ತಾ? ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಕರಿತೀವಿ ಅಥವಾ ಕೇಂದ್ರ ಮಾಲಿನ್ಯ ನಿಯಂತ್ರಣಾ ಮಂಡಳಿ ಅಂತ ಇದನ್ನು ನಾವು ಕರಿತಾ ಹೋಗ್ತೀವಿ. ಇವ್ರು ಏನು ಹೇಳ್ತಾ ಹೋಗಿದ್ದಾರೆ ಅಂದ್ರೆ, ವಸತಿ ಪ್ರದೇಶಗಳು ಅಥವಾ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಡೇ ಟೈಮ್ ಮತ್ತು ನೈಟ್ ಟೈಮಲ್ಲಿ ಎಷ್ಟು ಪ್ರಮಾಣದ ಶಬ್ದ ಇರಬೇಕು ಅನ್ನೋದನ್ನು ಹೇಳಿದಾರೆ ಅಂದ್ರೆ, ಸಾಮಾನ್ಯವಾಗಿ ಹಗಲಿನ ಸಮಯದಲ್ಲಿ 55 dBಗಳಷ್ಟು ಶಬ್ದ ಇರಬೇಕು, ಅದಕ್ಕಿಂತ ಜಾಸ್ತಿ ಶಬ್ದ ಆಗಬಾರ್ದು, ಅದರಿಂದ ತೊಂದರೆ ಉಂಟಾಗುತ್ತದೆ. ಅದೇ ರೀತಿ ರಾತ್ರಿ ಸಮಯದಲ್ಲಿ 45 dB ಅಷ್ಟು ಶಬ್ದ ಅಥವಾ ಅದಕ್ಕಿಂತಲೂ ಕಡಿಮೆ ಇರಬೇಕಂತ ಹೇಳ್ತಾರೆ. ಅದೇ ಕೈಗಾರಿಕಾ ಪ್ರದೇಶಗಳು ಅಥವಾ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಹಗಲಿನ ಸಮಯದಲ್ಲಿ 75 dBಗಳು, ಅದೇ ರೀತಿ ರಾತ್ರಿ ಸಮಯದಲ್ಲಿ 70 dBಗಳಷ್ಟು ಏನನ್ನ, dB ಇಸ್ ನಥಿಂಗ್ ಬಟ್ ಡೆಸಿಬಲ್ಗಳಷ್ಟು ಶಬ್ದದ ಮಿತಿಯನ್ನ CPCB ಅವರು ಹೇಳಿದ್ದಾರೆ. ಇದನ್ನು ಹೊರತುಪಡಿಸಿದ್ರ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ ಅಂತ ನೋಡ್ತಿದ್ದೀವಲ್ರಿ, ಇವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ 70 dBಗಿಂತಲೂ ಕಡಿಮೆ ಶಬ್ದವನ್ನು ಕೇಳುವುದರಿಂದ ಇದರಿಂದ ಯಾವುದೇ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳು ಉಂಟಾಗುವುದಿಲ್ಲ ಅಂತ ಯಾರು ಹೇಳಿದ್ದಾರೆ? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಹೇಳಿದ್ದಾರೆ. ಇದನ್ನು ಹೊರತುಪಡಿಸಿದ್ರೆ ಅವರು ಇನ್ನೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವುದೇ ಶಬ್ದಗಳು 120 ಡೆಸಿಬೆಲ್ಗಳಿಗಿಂತ ಹೆಚ್ಚಿತ್ತು ಅಂದ್ರೆ ಅದನ್ನು ನಾವು ನಿರಂತರವಾಗಿ ಕೇಳ್ತಾ ಇದ್ವಿ ಅಂತ ತಿಳ್ಕೊರಿ, ನಮಗೆ ಕಿವುಡುತನ ಬರುವಂಥ ಸಾಧ್ಯತೆ ಭಾಳ ಐತಿ. ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ಹಾಗಾದ್ರೆ ಮೋರ್ ದನ್ 120 dBಗಿಂತಲೂ ಹೆಚ್ಚು ಶಬ್ದವನ್ನು ನಾವು ಕೇಳಿದ್ರೆ ಇಟ್ ಈಸ್ ಡೇಂಜರಸ್ ಫಾರ್ ಅವರ್ ಇಯರ್ಸ್ ಅನ್ನೋದು ಗೊತ್ತಿರಬೇಕಾಗುತ್ತೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಹಾಗಾದ್ರೆ ಇದಿಷ್ಟು ಮಾಹಿತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡಿದಾಗ ಶಬ್ದಕ್ಕೆ ಸಂಬಂಧಿಸಿದೆ. ಯಾವುದಕ್ಕೆ? ಶಬ್ದಕ್ಕೆ ಸಂಬಂಧಿಸಿರುವಂಥ ಒಂದು ಮಾಹಿತಿ ಆಗಿದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಈ ವಿಡಿಯೋ ನಿಮಗೆ ವಿಜ್ಞಾನದ ಸರಣಿಯ ಮೊದಲನೇ ವಿಡಿಯೋ ಆಗಿರುತ್ತಾ. ಇದೇ ರೀತಿಯಾಗಿ ವಿಜ್ಞಾನಕ್ಕೆ ಸಂಬಂಧಿಸಿರುವಂಥ ಕಾನ್ಸೆಪ್ಟ್ ಅನ್ನ ಚಾಪ್ಟರ್ಗಳನ್ನು ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಇದಕ್ಕೆ ಸಂಬಂಧಿಸಿರುವಂಥ ಪ್ರಶ್ನೆಗಳನ್ನು ಪೋಸ್ಟ್ ಒಳಗೆ ಏನು ಮಾಡಿರ್ತೀನಿ ಅಂದ್ರೆ ಅಪ್ಲೋಡ್ ಮಾಡಿರ್ತೀನಿ. ದಯವಿಟ್ಟು ಅಲ್ಲಿ ಹೋಗಿ ಏನು ಮಾಡಿರಿ ಅಂದ್ರೆ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿರಿ. ಅಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರೆ ವಾಪಸ್ ಇಲ್ಲಿ ಬಂದು ಕ್ಲಾಸ್ ಅನ್ನ ಕೇಳ್ಕೊಳ್ತಾ ಬನ್ನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯನ್ನು ನಾನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಇರುತ್ತಾ. ಅದೇ ರೀತಿಯಾಗಿ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ, ಅನಿಲ್ಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್, ನೀವು ಎಷ್ಟು ಪ್ರೋತ್ಸಾಹ ಕೊಡ್ತೀರೋ ಅಷ್ಟು ವಿಡಿಯೋಸ್ ಅನ್ನ ನಾನು ಮಾಡ್ತಾ ಹೋಗ್ತೀನಿ. ಯಾಕಂದ್ರೆ ಇದು ನನ್ನ ವೈಯಕ್ತಿಕವಾಗಿರುವಂಥ ಯೂಟ್ಯೂಬ್ ಚಾನಲ್ ಆಗಿದೆ. ನಿಮ್ಮ ಬೆಂಬಲ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಹಾಗಾದ್ರೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಮತ್ತೆ ನಾವು ಮುಂದಿನ ತರಗತಿಯಲ್ಲಿ ಮೀಟ್ ಆಗ್ತಾ ಬರೋಣ. ನನ್ನ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ಜಿಯೋಗ್ರಫಿ, ಅದೇ ರೀತಿ EVS ಬಗ್ಗೆ ನಾವು ಸ್ಟಡಿ ಮಾಡ್ತೀನಿ. ಜೊತೆಗೆ ಈ ವಿಜ್ಞಾನದ ಪರಿಕಲ್ಪನೆಗಳನ್ನು, ವಿಜ್ಞಾನದ ಚಾಪ್ಟರ್ಸ್ಗಳನ್ನು ಕೂಡ ನಾವೇನು ಮಾಡ್ತಾ ಬರೋಣ ಅಂದ್ರೆ ಡಿಸ್ಕಷನ್ ಮಾಡ್ತಾ ಬರೋಣ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.